ಓಂ ಶಾಂತಿ. ಈ ದಿನ ಬಾಬಾ ತಿಳಿಸ್ತಿದ್ದಾರೆ, ಯಾವ ಮಕ್ಕಳಾದರೆ ಪ್ರಪಂಚದವರ ದೃಷ್ಟಿಯಲ್ಲಿ ಇರ್ತಾರೋ ಅವರು ನನ್ನ ದೃಷ್ಟಿಯಲ್ಲಿ ಇರೋದಿಲ್ಲ. ಯಾರು ನನ್ನ ದೃಷ್ಟಿಯಲ್ಲಿ ಇರ್ತಾರೋ ಅವರು ಪ್ರಪಂಚದವರ ದೃಷ್ಟಿಯಲ್ಲಿ ಇರುವುದಿಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ಒಂದು ವೇಳೆ ನನ್ನ ದೃಷ್ಟಿಯಲ್ಲಿ ನೀವು ಇದ್ದಾಗ ಪ್ರಪಂಚದವರು ನಿಮ್ಮನ್ನು ನೋಡಿ ನಗಬಹುದು, ಓ ಇವರಾ ಅಂತ. ಯಾಕೆಂದ್ರೆ ಪ್ರಪಂಚದವರ ರೀತಿ ನೀವು ಇರೋದಿಲ್ಲವಲ್ಲ, ಅವರಿರೋ ರೀತಿ ನೀವು ಇಲ್ಲದೆ ಇದ್ದಾಗ ನಿಮ್ಮನ್ನು ನೋಡಿ ಅವರು ನಗ್ತಾರೆ. ಓ ಇವರಾ ಬಿಡು, ನಮ್ಮ ಥರ ಇಲ್ಲ ಅವರು, ನಗ್ತಾರೆ. ಅವರ ದೃಷ್ಟಿಯಲ್ಲಿ ನೀವಿಲ್ಲ, ಆದರೆ ನನ್ನ ದೃಷ್ಟಿಯಲ್ಲಿ ನೀವಿದ್ದೀರಾ. ಇಲ್ಲ, ಪ್ರಪಂಚದವರ ದೃಷ್ಟಿಯಲ್ಲಿ ನೀವು ಇದ್ದೀರಾ ಅಂದರೆ ಅವರ ಥರ ನೀವು ನಡ್ಕೊಳ್ತಿದ್ದೀರಾ ಅಂತ. ಆಗ ನನ್ನ ದೃಷ್ಟಿಯಲ್ಲಿ ನೀವಿರೋದಕ್ಕೆ ಸಾಧ್ಯ ಇಲ್ಲ ಅಂತ ಬಾಬಾ ತಿಳಿಸ್ತಿದ್ದಾರೆ. ಇದು ಅವ್ಯಕ್ತವಾಣಿಯಲ್ಲಿ ತಿಳಿಸ್ತಿರುವಂತಹ ಪಾಯಿಂಟ್. ಇದು ನಾವು ಈ ಒಂದು ಕಲಿಯುಗದ ಅಂತಿಮದ ತಮೋಪ್ರಧಾನ ಪ್ರಪಂಚದ ಅಳಿಯ ಪ್ರಪಂಚದ ಜನರನ್ನ ನಾವು ಮೆಚ್ಚಿಸೋದಕ್ಕೆ, ಅವರಿಂದ ಗೌರವವನ್ನು ಪಡ್ಕೊಳ್ಳೋದಕ್ಕೆ, ಅವರಿಂದ ಹೆಸರನ್ನು ಪಡ್ಕೊಳ್ಳೋದಕ್ಕೆ, ಅವರಿಂದ ಗುರುತಿಸ್ಕೊಳ್ಳೋದಕ್ಕೆ, ಅವರನ್ನು ಮೆಚ್ಚಿಸೋದಕ್ಕೆ, ಅವರಿಂದ ಏನೇ ಪಡ್ಕೊಳ್ಳೋದಿರಲಿ ಈ ಹಳೆಯ ಪ್ರಪಂಚದಿಂದ, ಅದ್ರ ಕಡೆ ನಾವು ಟ್ರೈ ಮಾಡಬಾರ್ದು. ಅದನ್ನು ನಾವು ಹಳೆಯ ಪ್ರಪಂಚದಿಂದ ಏನನ್ನೇ ಆದರೂ ಕೂಡ ತಗೊಳ್ಳೋದನ್ನು ನಾವು ಬಿಡಬೇಕಾಗತ್ತೆ. ಎಕ್ಸ್ಪೆಕ್ಟ್ ಮಾಡೋದನ್ನು ಬಿಡಬೇಕಾಗತ್ತೆ. ಯಾರಿಂದ ಪಡ್ಕೊಳ್ಳೋರಾಗಬೇಕು? ನಾವು ಬಾಬಾರವರಿಂದ ಪಡ್ಕೊಳ್ಳೋರಾಗಬೇಕು. ಯಾವಾಗ ನಾವು ಬಾಬಾರವರಿಂದ ನಾವು ಪಡ್ಕೊಳ್ಳೋರಾಗ್ತೀವಿ, ತಾನಾಗೆ ಹಳೆಯ ಪ್ರಪಂಚದಿಂದ ಪಡ್ಕೊಳ್ಳೋದನ್ನು ನಾವು ಬಿಟ್ಟು ಬಿಡ್ತೀವಿ. ನಮಗೆ ಎಲ್ಲಿ ಸಿಗಬೇಕೋ ಅಲ್ಲಿ ಸಿಗ್ತಿದೆ ಅಂದಾಗ, ಸಿಗಬೇಕಾಗಿರೋದಿಲ್ಲ ಎಲ್ಲನೂ ಒಬ್ಬ ತಂದೆಯಿಂದ ನಮಗೆ ಸಿಗ್ತಿದೆ ಅಂದಾಗ ನಾವು ಅವರ ಹತ್ರ ಬಿಡೋದಿಲ್ಲ. ನಾವು ಈಗಲೂ ಸಹ ನಮಗೆ ಅವರು ಗೌರವ ಕೊಡಲಿ, ಅವರು ನಮ್ಮನ್ನು ಇಷ್ಟಪಡಲಿ, ಅವರು ನಮ್ಮನ್ನು ಗುರುತಿಸಲಿ, ಅವ್ರಿಗೋಸ್ಕರ ನಾವು ಏನೇನೆಲ್ಲ ಮಾಡ್ತಾ ಬರ್ತೀವಿ. ಅವರಿಂದ ನಾವು ಹೊಗಳಿಕೆಯನ್ನು ತಗೊಳ್ಳೋದಕ್ಕೆ, ಅವರು ನಮ್ಮನ್ನು ಗುರುತಿಸಲಿ ಅನ್ನೋದಕ್ಕೆ ಅಲ್ವಾ. ಅವರ ಮನಸ್ಸಲ್ಲಿ ನಾವು ಇರಬೇಕು, ಅವರ ಮನಸ್ಸಲ್ಲಿ ಜಾಗ ತಗೊಳ್ಳೋದಕ್ಕೆ ಏನೆಲ್ಲ ನಾವು ಅರ್ಧಕಲ್ಪದಿಂದ ಮಾಡ್ತಾ ಬಂದ್ವಿ ಅಲ್ವಾ. ಆದರೆ ಈಗ ಅದನ್ನು ನಾವು ಬಿಡಬೇಕು. ಮನುಷ್ಯರು ಅಂದರೆ ಈ ಕಲಿಯುಗದ ಮನುಷ್ಯರು, ನೀವು ಬಾಬಾರವರ ಒಂದು ಮಾರ್ಗದಲ್ಲಿ ನೀವು ನಡೀತಿದ್ದೀರಾ, ಒಬ್ಬ ತಂದೆಯ ಮಾರ್ಗದಲ್ಲಿ ನೀವು ನಡೀತಿದ್ದೀರಾ ಅಂದಾಗ ಅವರು ನಿಮ್ಮನ್ನು ಇಷ್ಟಪಡ್ತಿಲ್ಲ, ಅವ್ರ ದೃಷ್ಟಿಯಲ್ಲಿ ನೀವು ಇಲ್ಲ ಅಂದರೆ ಬಾಬಾರವರ ದೃಷ್ಟಿಯಲ್ಲಿ ನೀವಿದ್ದೀರಾ. ಯಾಕೆ ಅಂದರೆ ಅವರು ಹಳೆಯ ಪ್ರಪಂಚದ ಜೊತೆ ಕನೆಕ್ಟ್ ಆಗಿದ್ದಾರೆ, ಹಳೆಯ ಪ್ರಪಂಚದ ಒಂದು ಸಂಪರ್ಕದಲ್ಲಿದ್ದಾರೆ, ರಾವಣನ ಸಂಪರ್ಕದಲ್ಲಿದ್ದಾರೆ. ಮತ್ತೆ ಅವ್ರ ಥರ ಇದ್ರೆ ಮಾತ್ರನೇ ಅವ್ರು ಇಷ್ಟಪಡೋದು ನಿಮ್ಮನ್ನು, ಇಲ್ಲಾಂದ್ರೆ ಇಷ್ಟಪಡೋದಿಲ್ಲ ಅಲ್ವಾ. ಕಿಂಡಲ್ ಮಾಡ್ತಿರ್ತಾರೆ. ಆದರೆ ಅವ್ರಿಗೆ ಯಾವಾಗ ಅರ್ಥ ಆಗತ್ತೆ ಅವಾಗ ಡೆಫಿನೆಟ್ಲಿ ಅವ್ರು ಅರ್ಥ ಮಾಡ್ಕೋತಾರೆ. ಡೆಫಿನೆಟ್ಲಿ ಅವರು ಅರ್ಥ ಮಾಡ್ಕೋತಾರೆ, ಅವ್ರಿಗೆ ಅರ್ಥ ಆಗತ್ತೆ. ಆ ಸಮಯನೂ ಅಷ್ಟು ದೂರನೂ ಇಲ್ಲ ಬಿಡಿ ಅಲ್ವಾ, ಹತ್ತಿರದಲ್ಲೇ ಇದೆ ಅರ್ಥ ಮಾಡ್ಕೊಳ್ಳೋವಂಥ ಸಮಯ. ಆಲ್ರೆಡಿ ಆಲ್ಮೋಸ್ಟ್ ಎಲ್ಲರಿಗೂ ಸಹ ಅರ್ಥ ಆಗ್ತಿದೆ ಕೂಡ. ಈಗ ಬಾಬಾರವರು ಯಾವ ರೀತಿ ಇದ್ದಾರೆ, ಈಗ ಬಾಬಾ ಹೇಳ್ತಾರೆ, ಮಕ್ಕಳೇ ಕೆಟ್ಟದ್ದು ಮಾಡ್ತಾರಲ್ಲ, ಕೆಟ್ಟವ್ರಿಗೂ ನೀವು ಒಳ್ಳೇದೇನೆ ಬಯಸಿ ಅಂತ ಬಾಬಾ ಹೇಳ್ತಾರೆ. ಅಪಕಾರಿಗಳಿಗೂ ಉಪಕಾರಿಯಾಗಿ ಅಂತ ಹೇಳ್ತಾರೆ. ಅದ್ರ ಹೊರಗಡೆ ಏನು ಹೇಳ್ತಾರೆ ಹೇಳಿ? ಅವರಷ್ಟು ಕೆಟ್ಟದ್ದು ಮಾಡಿದ್ರು ಕೂಡ ನೀನು ಇದೇ ರೀತಿ ಇದೆಯಲ್ಲ, ನೀನು ಆ ರೀತಿ ಮಾಡು, ಈ ರೀತಿ ಮಾಡು, ನೀನು ಈ ರೀತಿ ಇದ್ರೆ ಅವ್ರು ಇನ್ನೂ ಜಾಸ್ತಿ ಮಾಡ್ತಾರೆ ಅಂತ ಹೇಳ್ಕೊಡ್ತಾರೆ. ಫಸ್ಟು ನೀನು ನೋಡ್ಕೊ, ನೀನು ಸರಿ ಮಾಡ್ಕೊ,
ಅಂತ ಹೇಳ್ತಾರೆ. ಬಾಬಾರವ್ರಿಗೂ ಅವ್ರಿಗೆ ಎಷ್ಟು ಡಿಫರೆನ್ಸ್ ಇದೆ ಅಲ್ಲ. ಬಾಬಾ ಸದಾ ನಿಂದನೆ ಮಾಡೋರನ್ನು, ಗ್ಲಾನಿ ಮಾಡೋರನ್ನು ನೀವು ಮಹಿಮೆ ಮಾಡಿ ಅಂತಾರೆ. ಅವ್ರಿಗೆ ಸ್ನೇಹ ಕೊಡಿ, ಪ್ರೀತಿ ಕೊಡಿ, ಆಶೀರ್ವಾದ ಕೊಡಿ ಅಂತ ಹೇಳ್ತಾರೆ. ಆದರೆ ಹೊರಗಡೆ ಏನು ಹೇಳ್ತಾರೆ, ಅವರು ಒಂದು ಹೇಳಿದ ನೀನು ಎರಡು ಹೇಳ್ಬಿಟ್ಟು ಬಾ ಅಂತ ಹೇಳ್ತಾರೆ ಅಲ್ವಾ. ಯಾವುದೇ ಒಂದು ಲೌಕಿಕ ತಂದೆ ತಾಯಿ ಇರ್ಬೋದು, ಲೌಕಿಕ ಸಂಬಂಧಿಕರೇ ಇರ್ಬೋದು, ಅವ್ರು ಹೇಳ್ಕೊಡೋದು ಹೀಗೇನೆ, ಕೆಟ್ಟದಕ್ಕೆ ಒಳ್ಳೇದು ಮಾಡುವಂತ. ಅದು ಕೆಟ್ಟದಂತಾನೆ ಗೊತ್ತಾ, ಅವ್ರು ನಿನಗೆ ಕೆಟ್ಟದ್ದು ಮಾಡಿದಾರಲ್ಲ, ನೀನು ಹಾಗೆ ಮಾಡು, ಅವ್ರಿಗಾಗಿ ಸರಿ ಹೋಗುತ್ತೆ ಅಂತಾನೆ ಹೇಳ್ಕೊಡೋರು ತುಂಬ ಜನ ಇದ್ದಾರೆ ಈ ಹಳೆಯ ಪ್ರಪಂಚದಲ್ಲಿ. ಆದರೆ ಬಾಬಾ ಆ ರೀತಿ ಅಲ್ಲ. ನಾವು ಬಾಬಾರವರ ಮತದಂತೆ, ಶ್ರೀಮತದಂತೆ ನಾವು ನಡೀತಿದ್ದೀವಿ ಅಂತಂದ್ರೆ ಬಾಬಾರವರ ಹೃದಯದಲ್ಲಿ, ಅವರ ದೃಷ್ಟಿಯಲ್ಲಿ ನಾನು ಇದ್ದೀನಿ ಅಂತ ಅರ್ಥ. ಹೊರಗಡೆ ಅವರು ನಮ್ಮನ್ನ ಗುರುತಿಸ್ತಿಲ್ಲ. ಅವರು ನಾವಿರೋ ರೀತಿ ಅವರಿಲ್ಲ, ಅವರು ಆ ರೀತಿ ಇದ್ದಾರೆ, ಅವರು ಈ ರೀತಿ ಇದ್ದಾರೆ, ಅವರೆಲ್ಲರಿಗೂ ಅತೀತ ಆಗಿದ್ದಾರೆ. ಸ್ಥೂಲವಾಗಿ ಅವರು ಬೇಗ ಕಂಡಿಡಿದು ಬಿಡ್ತಾರೆ. ಅವರು ಈರುಳ್ಳಿ ಬೆಳ್ಳುಳ್ಳಿ ತಿನ್ನೋದಿಲ್ಲ, ಆನಿಯನ್ ಗಾರ್ಲಿಕ್ ತಿನ್ನೋದಿಲ್ಲ, ಅವರು ನಾನ್ ವೆಜ್ ಮುಟ್ಟೋದಿಲ್ಲ, ಅವರು ಅಲ್ಲಿ ತಿನ್ನೋದಿಲ್ಲ, ಇಲ್ಲಿ ತಿನ್ನೋದಿಲ್ಲ, ಅಲ್ಲಿಗೆ ಹೋಗೋದಿಲ್ಲ, ಇಲ್ಲಿಗೆ ಹೋಗೋದಿಲ್ಲ, ಅದು ಬೇಗ ಕಂಡಿಡಿದು ಬಿಡ್ತಾರೆ ಅವರು. ಯಾಕಂದ್ರೆ ಸ್ಥೂಲವಾಗಿರೋದೇ ಅವ್ರಿಗೆ ಕಾಣುವಂಥದ್ದು, ಮೇನ್ ಕಾಣುವಂಥದ್ದು ಅವ್ರಿಗೇನೆ. ಬಟ್ ಅದ್ರ ಬಗ್ಗೆನೂ ಹೇಳಿದ್ದಾರೆ ಬಾಬಾ. ಆದ್ರೆ ನೀವು ಮೇನು ಆತ್ಮ, ಶರೀರದಿಂದ ಅತೀತ ಆಗೋದರ ಕಡೆ ಗಮನ ಕೊಡಿ. ಆತ್ಮ ಅಂದಾಗ ಕೇವಲ ಆತ್ಮದ ಗುಣ ಸಂಸ್ಕಾರಗಳು ಇಮರ್ಜ್ ಆಗಿರುತ್ತೆ. ಪರಮಾತ್ಮ ಒಬ್ಬನೇ ಸ್ಮೃತಿಯಲ್ಲಿರ್ತಾರೆ. ಯಾವಾಗ ದೇಹದ ಒಂದು ಸ್ಮೃತಿಯಲ್ಲಿ ನಾವು ಬರ್ತೀವಿ, ಆಗ ದೇಹದಾರಿ ಸಂಬಂಧಗಳು ನೆನಪು ಬರ್ತಾರೆ. ಈ ದೇಹದ ಪ್ರಪಂಚದಲ್ಲಿರೋದು ಎಲ್ಲನೂ ನೆನಪು ಬಂದ್ಬಿಡುತ್ತೆ. ಪಾತ್ರ ಅಲ್ವಾ, ಎಲ್ಲ ನೆನಪು ಬಂದ್ಬಿಡುತ್ತೆ. ಆದ್ರೆ ಬಾಬಾರವರ ಒಂದು ಸ್ಮೃತಿ ಯಾವಾಗಿರುತ್ತೆ, ಆತ್ಮದ ಸ್ಮೃತಿಯಲ್ಲಿದ್ದಾಗ. ಅದಕ್ಕೆ ದೇಹದಿಂದ ಅತೀತ ಆಗಿ ಆತ್ಮದ ಸ್ಮೃತಿಯಲ್ಲಿ ನನ್ನ ನೆನಪಲ್ಲಿ ಸ್ಥಿತರಾಗ್ರಿ ಅಂತ ಹೇಳ್ತಾರೆ. ಆಗ ಆತ್ಮದ ಗುಣಗಳೇ ಇಮರ್ಜ್, ಆತ್ಮದ ಸಂಸ್ಕಾರಗಳೇ ಇಮರ್ಜ್ ಆಗಿರುತ್ತೆ. ಅವುಗಳೇ ಪ್ರತಿಯೊಬ್ಬರಿಗೂ ಸಿಗ್ತಿರುತ್ತೆ. ಪ್ರತಿಯೊಬ್ಬರು ಅದನ್ನ ಪಡ್ಕೋತಿರ್ತಾರೆ, ಮತ್ತೆ ಅದನ್ನೇ ಕೊಡ್ತಾರೆ ಕೂಡ ನಿಮಗೆ ಅಂತ ಹೇಳ್ತಾರೆ. ನಾವು ಅದನ್ನ ಕೊಡದೆ ನಾವು ಸ್ಥೂಲವಾಗಿ ಬರೀ ಅವರಿಂದ ನಾವು ದೂರ ಆಗ್ತಾ ಹೋದ್ರೆ, ಸ್ಥೂಲವಾಗಿ ನಾವು ನಿಮ್ಮ ಜೊತೆ ಸೇರೋದಿಲ್ಲ, ಅವ್ರ ಜೊತೆ ಸೇರೋದಿಲ್ಲ, ಅವ್ರ ಮನೆಗೆ ಹೋಗೋದಿಲ್ಲ, ಇವ್ರ ಮನೆಗೆ ಹೋಗೋದಿಲ್ಲ, ಅಲ್ಲೋಗೋದಿಲ್ಲ, ಇಲ್ಲೋಗೋದಿಲ್ಲ, ಅಲ್ಲಿ ತಿನ್ನೋದಿಲ್ಲ, ಬರೀ ಸ್ಥೂಲವಾಗಿ ನಾವು ಮಾಡ್ತಿರ್ತೀವಿ ಅಂತಂದ್ರೆ ಅವ್ರೇನ್ ಮಾಡ್ತಾರೆ, ನಮ್ಮನ್ನ ಕೆಟ್ಟದಾಗಿ ನೋಡೋದಲ್ದೆ ಈ ಕಡೆ ಕಾಲು ಇಡೋದಿಲ್ಲ ಅಲ್ವಾ, ಕಾಲು ಇಡೋದಿಲ್ಲ, ಆ ರೀತಿ ಮಾಡ್ತಾರೆ. ಬಟ್ ಆ ರೀತಿಯಲ್ಲಿ ನಾವೇನ್ ಮಾಡ್ಬೇಕಾಗತ್ತೆ ಅಂದ್ರೆ, ನೋಡಿ, ಸ್ಥೂಲವಾಗಿ ನೋಡಿ ಅವರು ನಿಮ್ಮನ್ನ ಗುರುತಿಸಿದ್ರು ಸಹ ಅವರು ಸ್ಥೂಲವಾಗಿ ನಿಮ್ಮನ್ನ ದೂರ ಇಡ್ತಾರೆ. ಒಂದು ವೇಳೆ ನೀವು ಆತ್ಮಿಕವಾಗಿ ಬಾಬಾರವರ ಮತದಂತೆ ನೀವು ನಡೀತಿದ್ದೀರಾ, ಅವರ ಆಜ್ಞೆಯಂತೆ ನೀವು ನಡೀತಿದ್ದೀರಾ ಅಂತಂದ್ರೆ, ಅವ್ರಿಗೆ ಅರ್ಥ ಆಯಿತು ಅಂತಂದ್ರೆ ಡೆಫಿನೆಟ್ಲಿ ಅವ್ರು ನಿಮ್ಮನ್ನು ಒಪ್ಕೋತಾರೆ. ಚೆನ್ನಾಗಿದೆ, ಒಳ್ಳೆ ಮಾರ್ಗ, ಒಳ್ಳೇದಾಗಿದೆ, ಭಗವಂತ ಬಂದಿದ್ದಾರೆ, ಒಪ್ಕೋತಾರೆ ಅವರು. ಇಲ್ಲ ಅಂದ್ರೆ ಅವರು ಒಪ್ಕೊಳ್ಳೋದಿಲ್ಲ. ಒಪ್ಕೊಂಡಿಲ್ಲ ಅಂದ್ರೆ ಅವ್ರೇನ್ ಮಾಡ್ತಾರೆ, ದೂಷಿಸ್ತಾರೆ. ಅವ್ರು ನಮ್ಮನ್ನು ಒಪ್ಕೊಂಡಿಲ್ಲ ಅಂದ್ರೆ ದೂಷಿಸ್ತಾರೆ. ಆದ್ರಿಂದ ಈಗ ಬ್ರಹ್ಮಬಾಬಾ ನಮ್ಮನ್ನ ದೂಷಿಸಕ್ಕಾಗತ್ತಾ? ಮಮ್ಮ ದೂಷಿಸೋದಕ್ಕಾಗತ್ತಾ ನಮ್ಮನ್ನ? ಶಿವಬಾಬಾ ದೂಷಿಸೋದಕ್ಕಾಗತ್ತಾ ನಮ್ಮನ್ನ? ಬ್ಲೇಮ್ ಮಾಡೋದಿಲ್ಲ ಅವ್ರು ನಮ್ಮನ್ನ. ಯಾಕೆ? ಅವ್ರಿಗೆ ಜ್ಞಾನ ಗೊತ್ತಿದೆ ಅಲ್ವಾ. ಅವಿನಾಶಿ ಅವರೆಲ್ಲರಿಗೂ ಸಹ 84 ಜನ್ಮಗಳ ರಹಸ್ಯ ಎಲ್ಲನೂ ಸಹ ಗೊತ್ತಿದೆ. ಅವ್ರು ನಮ್ಗೇನು ವಿಘ್ನನೂ ಹಾಕೋದಿಲ್ಲ, ನಮ್ಮನ್ನೇನು ಬೈಯೋದು ಇಲ್ಲ, ನಮ್ಮನ್ನು ದೂರನೂ ಇಡೋದಿಲ್ಲ. ಅವರಿಂದ ನಮ್ಗೆ ವಿಘ್ನನೇ ಬರೋದಿಲ್ಲ ಅಲ್ವಾ. ಆದ್ರೆ ಅವರಿಂದ ಅಂದ್ರೆ ಅವ್ರಿಗೆ ಜ್ಞಾನ ಗೊತ್ತಿಲ್ಲ, ಅರ್ಥ ಆಗಿಲ್ಲ, ಅದರಿಂದ ಅವ್ರು ಆ ರೀತಿ ಮಾಡ್ತಾರೆ. ಆದ್ರೆ ಅವರನ್ನ ಮೆಚ್ಚಿಸ್ಬೇಕು ಅಂತ ಹೇಳ್ಬಿಟ್ಟು ನಾವು ಬಾಬಾರವರನ್ನ ಬಿಟ್ಟು ಬಿಡಬಾರದು. ಅರ್ಥ ಆಯ್ತಲ್ಲ? ಅವರನ್ನ ಮೆಚ್ಚಿಸೋದಕ್ಕೋಗಿ ಬಾಬಾರವರನ್ನ ಬಿಟ್ಟು ಬಿಡೋದು ಅಂದ್ರೆ ಏನು? ಅವರ ನೆನಪು, ಅವರ ಶ್ರೀಮತ,
ಅವರ ಆಜ್ಞೆಯಂತೆ ನಡೆಯೋದನ್ನು ಬಿಟ್ಟುಬಿಡುವಂತಹದ್ದು. ನಾವು ಅವರ ಆಜ್ಞೆಯಂತೆ ನಡಿಬೇಕು, ಅವರ ಶ್ರೀಮತದಂತೆ ನಡಿಬೇಕು. ಅವರ ನೆನಪನ್ನು ನಾವು ಮರಿಬಾರ್ದಾಗತ್ತೆ. ಯಾವಾಗ ನಾವು ಇದನ್ನು ನಾವು ಫಾಲೋ ಮಾಡ್ತಿರ್ತೀವಿ ಆಗ ತಾನಾಗೆ ಏನಾಗ್ತಾ ಹೋಗುತ್ತೆ, ಬಾಬಾರವರ ದೃಷ್ಟಿಯಲ್ಲಿ ನಾವು ಇರ್ತೀವಿ. ಯಾರು ಅರ್ಥ ಮಾಡ್ಕೋತಾರೆ ಅವ್ರು ಗೌರವ ಕೊಡ್ತಾರೆ, ಇಲ್ಲ ಅಂದರೆ ಗೌರವ ಕೊಡೋದಿಲ್ಲ. ಬಟ್ ನಾವು ಅವ್ರಿಗೆ ಇಷ್ಟಪಡಬೇಕು, ಅವ್ರನ್ನ ನಾವು ಮೆಚ್ಚಿಸಬೇಕು ಅಂತ ಮಾತ್ರ ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ಮನುಷ್ಯರನ್ನು ಒಪ್ಪಿಸುವಂಥ ಮೆಚ್ಚಿಸುವಂಥ ಕೆಲಸಗಳನ್ನು ನೀವು ಯಾವತ್ತೂ ಮಾಡಕ್ಕೆ ಹೋಗಬೇಡಿ. ಅರ್ಥ ಆಯ್ತಲ್ಲ? ಈಗ ಎಕ್ಸಾಂಪಲ್ಗೆ ಬಾಬಾರವರ ಶ್ರೀಮತನೇ ಒಂದಿದೆ, ಅರ್ಥ ಆಯ್ತಲ್ಲ? ಆದರೆ ಇಲ್ಲಿ ಅವ್ರು ಹೇಳ್ತಾ ಇರುವಂತಹದ್ದೇ ಬೇರೆ ಥರ ಇದೆ. ಈಗ ಎಕ್ಸಾಂಪಲ್ಗೆ ನೀವು ಯಾವುದೇ ಒಂದು ನಿಮಿತ್ತ ಟೀಚರ್ ಅಂತಲೇ ತಿಳ್ಕೊಳ್ಳಿ, ಆಯಿತಾ? ನಿಮಿತ್ತ ಟೀಚರ್ ಅಂತಲೇ ತಿಳ್ಕೊಳ್ಳಿ. ಬಾಬಾ ಹೇಳಿರುವಂತಹ ಒಂದು ಶ್ರೀಮತ ಏನಿದೆ ಅದರ ಪ್ರಕಾರವಾಗಿ ನಿಮಿತ್ತ ಅಕ್ಕಂದರು ಅದರ ಪ್ರಕಾರವಾಗಿಲ್ಲ, ಅವರೇ ಬೇರೆ ರೀತಿ ಹೇಳ್ತಿದ್ದಾರೆ ಅಂದಾಗ ನೀವು ಯಾರ ಮಾತು ಕೇಳಬೇಕು? ಜಸ್ಟ್ ಎಕ್ಸಾಂಪಲ್ಗೆ ಹೇಳ್ತಿರೋಂತಹದ್ದು. ಯಾರ ಮಾತು ಕೇಳಬೇಕಾಗತ್ತೆ? ನಿಮಿತ್ತ ಟೀಚರವರ ಒಂದು ಮಾತು ಕೇಳಬೇಕಾ, ಇಲ್ಲ ಬಾಬಾರವರ ಶ್ರೀಮತವನ್ನು ನಾವು ಫಾಲೋ ಮಾಡಬೇಕಾ? ನಿಮಿತ್ತ ಅಕ್ಕಂದರನ್ನು ಫಾಲೋ ಮಾಡಬೇಕಾ, ಇಲ್ಲ ಬಾಬಾರವರ ಶ್ರೀಮತವನ್ನು ಫಾಲೋ ಮಾಡಬೇಕಾ? ಬಾಬಾರವರನ್ನು ಫಾಲೋ ಮಾಡಬೇಕಾ? ಅಂದರೆ ಅಕ್ಕವ್ರು ಹೇಳ್ದಂಗೆ ಮಾಡಿಲ್ಲ ಅಂದರೆ ಅವ್ರು ಬೇಜಾರು ಮಾಡ್ಕೊಂಡ್ಬಿಡ್ತಾರೇನೋ, ನಾಳೆ ಸೆಂಟ್ರಿಗೆ ಹೋದರೆ ಮಾತಾಡಿಸ್ತಾರೋ ಇಲ್ವೋ, ಮತ್ತು ನಾಳೆ ಸೆಂಟ್ರಿಗೆ ಹೋಗೋಕ್ಕಾಗುತ್ತೋ ಇಲ್ವೋ. ಅದಕ್ಕೋಸ್ಕರ ಅಕ್ಕವ್ರ ಮಾತೆ ಕೇಳೋಣ ಅನಿಸುತ್ತಾ? ನಮಗೆ ಯಾರೇ ಆದರೂ ಬಾಬಾನೇ ಅವರನ್ನು ನಿಮಿತ್ತ ಮಾಡುವಂತಹದ್ದು. ನಮಗೆ ಕನೆಕ್ಷನ್ ಇರುವಂಥದ್ದು ಬಾಬಾರವರ ಜೊತೆ. ನಾವು ಬಾಬಾರವರ ಮಾತನ್ನೇ ನಾವು ಕೇಳಬೇಕು. ಅಂದಾಗ ಬಾಬಾರವರ ಜೊತೆ ನೀವು ಕನೆಕ್ಟ್ ಆಗಿದ್ದೀರಾ, ಅವ್ರ ಮಾತನ್ನು ನೀವು ಕೇಳ್ತಿದ್ದೀರಾ ಅಂದರೆ ಏನೇ ಆದರೂ ಜವಾಬ್ದಾರಿ ಬಾಬಾನೇ. ಯಾಕೆಂದರೆ ನೀವು ಬಾಬಾರವರ ಪ್ರಕಾರ ನಡ್ಕೋತಿದ್ದೀರಾ, ಅವರ ಶ್ರೀಮತದಂತೆ ನೀವು ನಡ್ಕೋತಿದ್ದೀರಾ. ಶ್ರೀಮತ ಅಂದ್ರೇ ಧರ್ಮ, ಶ್ರೇಷ್ಠ, ತಂದೆ ಕೊಟ್ಟಿರುವಂಥ ಆಜ್ಞೆ, ನಿಯಮ ಅದು. ಮತ್ತು ಅದರಂತೆ ನೀವು ನಡ್ಕೊಳ್ತಿದ್ದೀರಾ ಅಂದರೆ ಅದೇ ನಿಮ್ಮನ್ನು ಕಾಪಾಡತ್ತೆ. ಅಕ್ಕ ಅವರು ಹೇಳಿದ ರೀತಿ ನೀವು ನಡ್ಕೋತೀರಾ ಅಂತಂದರೆ ಅದು ಅಧರ್ಮ ಅಲ್ವಾ? ಆಗ ಏನಾದರೂ ಆಯಿತು ಅಂದರೆ ಯಾರು ಕಾಪಾಡ್ತಾರೆ? ಅಕ್ಕ ಅವರು ಬಂದು ಕಾಪಾಡ್ತಾರಾ? ಬಾಬಾ ಬಂದು ಕಾಪಾಡ್ತಾರ? ಅವರಿಂದ ಆಗದೆ ಬಾಬಾ ಇದನ್ನು ವ್ಯಕ್ತವಾಣಿಯಲ್ಲಿ ಹೇಳಿದ್ದಾರೆ. ನೀವು ದೇಹದಾರಿಗಳನ್ನು ಆಧಾರ ಮಾಡ್ಕೊಂಡ್ಬಿಡ್ತೀರ, ಅಕ್ಕವರು ಅಣ್ಣವರು ಅಂತ ಅವರನ್ನು ಆಧಾರ ಮಾಡ್ಕೊಂಡು ಬಾಬಾರವ್ರನ್ನ ಬಿಟ್ಬಿಡ್ತೀರ. ಆದರೆ ಒಂದು ಟೈಮಲ್ಲಿ ಬರ್ತೀರ, ಆಗ ಅವರಿಂದನೂ ಆಗಲ್ಲ ಅಂತ ಗೊತ್ತಾದಾಗ ಅವಾಗ ನನ್ನ ಹತ್ರ ಬರ್ತೀರ. ಆದರೆ ಅವರು ಆಗ ನನ್ನನ್ನು ಬಿಟ್ಟು ಈಗ ಬಂದು ನಾನು ಆಗ ಮಾಡಬೇಕಾ? ನಾನು ಬಾಬಾ ಕೇಳ್ತಾರೆ ಅದನ್ನು. ಯಾರನ್ನ ಆಧಾರ ಮಾಡ್ಕೋಬೇಕು ನಾವು? ಬಾಬಾರವರನ್ನ. ಇಲ್ಲಿ ನಾವು ಯಾರು ಹೇಗೇ ಇದ್ರೂ ಕೂಡ ಒಂದನ್ನು ನಾವು ನೆನಪಿಟ್ಕೊಳ್ಬೇಕಾಗಿರೋದು ಏನು ಅಂದರೆ ಬಾಬಾರವರ ಶ್ರೀಮತ. ಅಕ್ಕವರೇ ಇರ್ಬೋದು, ಬಾಬಾರವರ ಶ್ರೀಮತದಂತೆ ಅದನ್ನು ಇದೆಯಾ ಅದನ್ನು ಪರಿಶೀಲನೆ ಮಾಡೋ ಶಕ್ತಿ ನಮ್ಮಲ್ಲಿರಬೇಕು. ಶ್ರೀಮತದಂತೆ ಅವರು ನಡೀತಿದ್ದಾರಾ, ಅದನ್ನೇ ನನಗೆ ಹೇಳ್ತಿದ್ದಾರಾ, ಡೆಫಿನೆಟ್ಲಿ ಅದನ್ನು ಮಾಡೋಣ. ಶ್ರೀಮತ ಅಲ್ಲ ಅಂದರೆ ದಯವಿಟ್ಟು ಯಾರೂ ಮಾಡೋಕ್ಕೆ ಹೋಗಬೇಡಿ. ಯಾಕೆ ಅಂದರೆ ನಾವು ನಡಿಬೇಕಾಗಿರುವಂಥದ್ದು ಬಾಬಾರವರ ಶ್ರೀಮತದಂತೆ. ನಾವು ಇಲ್ಲಿ ಬಾಬಾರವರನ್ನು ಮೆಚ್ಚಿಸಬೇಕೇ ಹೊರತು ಯಾವುದೇ ದೇಹದಾರಿಗಳನ್ನಲ್ಲ. ಪಾಲನೆ ಕೊಡುವಂಥವರು ಬಾಬಾ, ಮುರುಳಿ ಓದುವಂಥವರು ಬಾಬಾ, ಯೋಗ ಮಾಡಿಸುವಂಥವರು ಬಾಬಾ, ಪ್ರಸಾದ ಕೊಡುವಂಥವರು ಬಾಬಾ, ಸೆಂಟರು ಬಾಬಾರವರದ್ದು. ಮತ್ತೆ ನೀವು ಯಾರನ್ನ ಮೆಚ್ಚಿಸ್ಬೇಕು? ಯಾರ ಮಾತನ್ನ ಕೇಳಬೇಕು? ನೀವು
ಬಾಬಾರವ್ರ ಮಾತು ಕೇಳಬೇಕಾ ಇಲ್ಲ ಅಕ್ಕಂದ್ರ ಮಾತು ಕೇಳಬೇಕಾ? ಅರ್ಥ ಆಯ್ತಲ್ಲ? ಅದು ನೀವು ಬ್ರಾಹ್ಮಣರಂತನೇ ಅಲ್ಲ, ನೀವು ಯಾರೇ ಇರ್ಬೋದು, ಅದು ಒಳ್ಳೆ ರೀತಿ ಇದೆಯಾ? ಬಾಬಾರವರ ಶ್ರೀಮತದ ಅನುಸಾರವಾಗಿ ಅದು ಇದೆಯಾ? ಅದು ಲೌಕಿಕನೇ ಇರ್ಬೋದು, ಯಾರೇ ಒಂದು ಫ್ರೆಂಡ್ ಹೇಳ್ಬೋದು, ಇನ್ನೊಂದು ವ್ಯಕ್ತಿ ಬಂದು ಹೇಳ್ಬೋದು, ಬಾಬಾರವರ ಶ್ರೀಮತದಂತೆ ಅದು ಇದೆಯಾ? ಡೆಫಿನೆಟ್ಲಿ ಅದನ್ನು ನಾವು ಮಾಡೋಣ. ಇಲ್ಲ ಅಂತಂದರೆ ಬೇಡ, ಅದು ಶ್ರೀಮತಕ್ಕೆ ವಿರುದ್ಧ ಆಗ್ಬಿಡುತ್ತೆ. ನಾವು ಅವ್ರು ಹೇಳ್ದಂಗೆ ಮಾಡ್ತೀವಿ ಅಂದರೆ ಅವರ ದೃಷ್ಟಿಯಲ್ಲಿ ನಾವು ಇರ್ತೀವಿ, ಆದರೆ ಬಾಬಾರವರ ದೃಷ್ಟಿಯಲ್ಲಿ ನಾವಿರೋದಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾನು ಪ್ರಿಫರೆನ್ಸ್ ಯಾರಿಗೆ ಕೊಟ್ಟೆ, ಪ್ರಾಮುಖ್ಯತೆ ಯಾರಿಗೆ ಕೊಟ್ಟೆ, ಆ ಒಂದು ವ್ಯಕ್ತಿಗೆ ಕೊಟ್ಟನೆ ಹೊರತು ನಾನು ಬಾಬಾರವರಿಗೆ ಕೊಡಲಿಲ್ಲ. ಯಾಕೆಂದರೆ ಶ್ರೀಮತ ಬಿಟ್ಟು ಪರಮತದಂತೆ ಹೊರಟೋದೆ ನಾನು. ಮತ್ತು ಬಾಬಾರವರ ಮನಸ್ಸಲ್ಲಿ ನಾನು ಇರ್ತೀನ, ಅವ್ರ ದೃಷ್ಟಿಯಲ್ಲಿ ನಾನು ಇರ್ತೀನ? ಅಕ್ಕವ್ರಿಗೆ ಇಷ್ಟ ಆಗ್ತಿದ್ದೀನಿ ನಾನು, ಅವರು ನನಗೆ ಭಾಗ್ಯ ಕೊಡ್ತಾರಾ? ಅವರು ನನ್ನ ವಿಕರ್ಮ ವಿನಾಶ ಮಾಡ್ತಾರಾ? ಅವರು ನನಗೆ ಪ್ರಾಪ್ತಿ ಕೊಡ್ತಾರಾ? ಅವ್ರು ನಿಮಿತ್ತ ಅಷ್ಟೇ ಆಗಿದ್ದಾರೆ. ಆಯ್ತಲ್ಲ? ಅವರೇ ಅಂತಲ್ಲ, ಯಾವುದೇ ಒಂದು ವ್ಯಕ್ತಿ, ದೇಹದಾರಿ ಯಾವುದೇ ಒಂದು ವ್ಯಕ್ತಿ ಆಗಿರ್ಬೋದು, ಅವರಿಂದ ನಮಗೆ ಈ ಜನ್ಮಾಂತರದ ಪ್ರಾಪ್ತಿ ಸಿಗುತ್ತಾ? ವಿಕರ್ಮ ವಿನಾಶ ಆಗುತ್ತಾ? ಮುಕ್ತಿ, ಜೀವನ್ ಮುಕ್ತಿ ಸಿಗುತ್ತಾ? ಏನು ಸಿಗುತ್ತೆ ನಮಗೆ? ಯಾವ ಪಾಲನೆ ಸಿಗುತ್ತೆ ನಮಗೆ? ಯಾವಾಗ ನಾವು ಅವರ ಮಾತನ್ನು ಕೇಳ್ತೀವಿ, ಆಗ ಬಾಬಾರವರ ಮಾತನ್ನು ನಾವು ಬಿಟ್ಟು ಬಿಡ್ತೀವಿ. ಆಗ ಬಾಬಾರವರ ದೃಷ್ಟಿಯಲ್ಲಿ ನಾವು ಇರೋದಿಲ್ಲ, ಅವರ ದೃಷ್ಟಿಯಲ್ಲಿ ನಾವಿರ್ತೀವಿ. ಅವರ ದೃಷ್ಟಿಯಲ್ಲಿ ನಾವಿರಬೇಕು. ಬಾಬಾರವರ ದೃಷ್ಟಿಯಲ್ಲಿ ನಾವು ಅಂತಂದರೆ ಬಾಬಾರವರ ಮಾತನ್ನೇ ನಾವು ಕೇಳಬೇಕು, ಅವರನ್ನೇ ನೋಡಬೇಕು, ಅವರ ಮಾರ್ಗದಂತೆ ನಡಿಬೇಕು, ಅವ್ರು ಹೇಳಿದ್ದನ್ನೇ ಕೇಳಬೇಕು, ಅವರ ಶ್ರೀಮತದಂತೆಯೇ ನಡಿಬೇಕು. ಇಲ್ಲ, ನಾನು ಎಲ್ಲ ದೇಹದಾರಿಗಳ ಒಂದು ಮಾತನ್ನು ಕೇಳಬೇಕು. ನಾನು ಕೇಳಿ ಯಾವಾಗ ಗೊತ್ತಾ? ಅದು ಶ್ರೀಮತದ ಅನುಸಾರವಾಗಿ ಇದ್ದಾಗ ಮಾತ್ರ ಕೇಳಿ. ಪರಿಶೀಲನೆ ಮಾಡೋ ಶಕ್ತಿ ಬೇಕು ನಮಗೆ. ಇದು ಬಾಬಾರವರ ಶ್ರೀಮತದ ಅನುಸಾರವಾಗಿ ಈ ಒಂದು ವಿಷಯ ಇದೆಯಾ? ಬಾಬಾ ಹೇಳಿರೋ ಪ್ರಕಾರವಾಗಿ ಇವ್ರು ಹೇಳ್ತಿರೋದಿದೆಯಾ? ಡೆಫಿನೆಟ್ಲಿ ಮಾಡಿ. ಇಲ್ಲಾಂದರೆ ಬಾಬಾ ಈ ರೀತಿ ಹೇಳಿಲ್ಲ, ನಾವಿದನ್ನು ಮಾಡೋದಿಲ್ಲ. ಯಾಕೆಂದರೆ ಬ್ರಾಹ್ಮಣರು ಆಧಾರ ಮೂರ್ತಿಗಳು. ನಾನು ಏನು ಮಾಡ್ತೀನಿ, ನನ್ನನ್ನು ನೋಡಿ ಇತರರು ಮಾಡ್ತಾರೆ ಅನ್ನೋ ಸ್ಮೃತಿ ಇರಬೇಕಲ್ಲ. ಬ್ರಹ್ಮಬಾಬಾ ಇದನ್ನೇ ಫಾಲೋ ಮಾಡ್ತಿದ್ರು. ನಾನು ಏನು ಮಾಡ್ತೀನಿ, ನನ್ನನ್ನು ನೋಡಿ ಇತರರು ಮಾಡ್ತಾರೆ. ಕರ್ಮಣ ಸೇವೆ, ಕರ್ಮದಲ್ಲಿ ಇದನ್ನು ಫಾಲೋ ಮಾಡಿದ್ರು ಅವರು ಬ್ರಹ್ಮಬಾಬಾ. ಮತ್ತೆ ನಾನು ಏನು ಮಾಡ್ತೀನಿ, ನನ್ನನ್ನು ನೋಡಿ ಇತರರು ಮಾಡ್ತಾರೆ ಅನ್ನೋದನ್ನು ನಾವು ಗಮನದಲ್ಲಿ ಇಟ್ಕೊಂಡಾಗ, ಮತ್ತೆ ನಾನು ತಪ್ಪು ಮಾಡಬೇಕಾ, ನಾನು ಸರಿ ಮಾಡಬೇಕಾ, ಶ್ರೀಮತದಂತೆ ನಡಿಬೇಕಾ, ಪರಮತದಂತೆ ನಾನು ನಡಿಬೇಕಾ, ಮನ್ಮತದಂತೆ ನಾನು ನಡಿಬೇಕಾ ಅನ್ನೋದ್ರ ಬಗ್ಗೆ ಯೋಚನೆ ಬರುತ್ತೆ ಅವಾಗ ನಮಗೆ. ಅರ್ಥ ಆಯ್ತಲ್ಲ? ನಾವು ಯಾರ ದೃಷ್ಟಿ ನೋಡಿ ನಮ್ಮನ್ನು ಮೆಚ್ಚಿಬಿಟ್ಟಿದ್ದಾರೆ ಬಾಬಾ. ಕಲ್ಪದ ಮಧುರವಾದಂತಹ ಪ್ರೀತಿಯ ಮಕ್ಕಳು ನಾವೆಲ್ಲ. ಅದಕ್ಕೆ ಹೇಳ್ತಾರಲ್ಲ, ಅಗಲಿ ಹೋಗಿ ಮರಳಿ ಸಿಕ್ಕಿರುವಂತಹ ಮಕ್ಕಳು, ಅಲ್ವಾ, ಸಿಕ್ಕಿಲತೆ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ಕಲ್ಪನು ನಮ್ಮನ್ನೇ ಆರಿಸ್ಕೋತಾರೆ, ಬೇರೆ ಯಾರನ್ನ ಆರಿಸ್ಕೊಳ್ಳೋದಿಲ್ಲ. ಕಲ್ಪದ ಆತ್ಮಗಳು ನಾವು. ಆಯ್ತಲ್ಲ? ನಮ್ಮನ್ನು ಆರಿಸ್ಕೊಂಡಿದ್ದಾರೆ ಅಂದರೆ ನಮ್ಮನ್ನು ಇಷ್ಟಪಡ್ತಿದ್ದಾರೆ, ನಮ್ಮನ್ನು ಮೆಚ್ಚಿದ್ದಾರೆ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ. ನೀವು ಅನ್ಕೋಬೋದು, ನಂದು ಪುರುಷಾರ್ಥ ಸರಿ ಇಲ್ಲ, ನಂದು ಅದು ಸರಿ ಇಲ್ಲ, ನಂದು ಇದು ಸರಿ ಇಲ್ಲ, ನಾನು ಆ ರೀತಿ ಇದ್ದೀನಿ, ನಾನು ಈ ರೀತಿ ಇದ್ದೀನಿ ಅಂತ ನೀವು ಅನ್ಕೋಬೋದು. ಆದರೆ ಬಾಬಾ ಪ್ರೆಸೆಂಟನ್ನು ನೋಡಿ ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಳ್ಳೋದಿಲ್ಲ. ಯಾಕಂದರೆ ನಾವು ಕಲ್ಪದ ಆತ್ಮಗಳಲ್ಲ. ನಾವು ಮುಂದೆ ಫ್ಯೂಚರಲ್ಲಿ ನಾವು ಏನಾಗ್ತೀವಿ ಅನ್ನೋದು ಬಾಬಾರವ್ರಿಗೆ ಗೊತ್ತಿದೆ. ನಮ್ಮಿಂದ ಏನು ಸಹಯೋಗ ಆಗುತ್ತೆ ಅನ್ನೋದು ಕೂಡ ಬಾಬಾರವ್ರಿಗೆ ಗೊತ್ತಿದೆ. ನಾವೆಷ್ಟು ಯೋಗ್ಯರಾಗಿದ್ದೀವಿ ಅನ್ನೋದು ಕೂಡ ಬಾಬಾರವ್ರಿಗೆ ಗೊತ್ತಿದೆ. ಅವರು ತ್ರಿಕಾಲದರ್ಶಿ. ಆಯಿತಾ? ನಾವು ಪ್ರೆಸೆಂಟಲ್ಲಿ ನಾವು ಪತಿತರೇ ಅನ್ಕೋಬೋದು, ಅವರು ಮುಂದೆ ಏನಾಗ್ತಾರೆ ಅನ್ನೋದು ನಮಗೆ ಗೊತ್ತಿರೋದಿಲ್ಲ. ನಾವು ಮುಂದೆ ಏನಾಗ್ತೀವಿ ಅನ್ನೋದು ನಮಗೆ ಗೊತ್ತಿರೋದಿಲ್ಲ, ಬಾಬಾರವ್ರಿಗೆ ಗೊತ್ತಿರುತ್ತೆ. ಅವರು ತ್ರಿಕಾಲದರ್ಶಿಯಾಗಿ ನಮ್ಮನ್ನು ಸೆಲೆಕ್ಟ್ ಮಾಡ್ತಾರೆ ಹೊರತು ಪ್ರೆಸೆಂಟ್ ನೋಡೋದಿಲ್ಲ ಅವರು. ಮತ್ತೆ ನಾವು ಆ ಕಲ್ಪದಲ್ಲೂ ನಾವೇ ಸೆಲೆಕ್ಟ್ ಆಗಿ ನಾವೇ ರೆಡಿ ಆಗಿದ್ದೀವಿ, ಪತಿತರಿಂದ ನಾವೇ ಪಾವನ ಆಗಿದ್ದೀವಿ. ಈಗಲೂ ಸಹ ನಾವೇ ಪತಿತರಿಂದ ಪಾವನ ಆಗ್ತೀವಿ, ಮುಂದೆನೂ ನಾವೇ ಆಗ್ತೀವಿ. ಇದು ಬಾಬಾರವ್ರಿಗೆ ಗೊತ್ತಿದೆ. ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ, ನಮ್ಮನ್ನು ಪ್ರೀತಿಸ್ತಿದ್ದಾರೆ, ನಮಗೆ ಪಾಲನೆ ಕೊಡ್ತಿದ್ದಾರೆ, ನಮ್ಮನ್ನು ಇಷ್ಟಪಡ್ತಿದ್ದಾರೆ ಅಲ್ವಾ? ಮೆಚ್ಚಿದ್ದಾರೆ ನಮ್ಮನ್ನು. ಮೆಚ್ಚಬೇಕಾಗಿರೋರು ಮೆಚ್ಚಿದ್ದಾಗೋಯ್ತು.
ಮನುಷ್ಯರನ್ನ ಅಂದ್ರೆ ನೋಡಿ, ಮನುಷ್ಯರು ವಿಕಾರಗಳಲ್ಲಿ ಇದ್ದಾರೆ, ಪತಿತರಾಗಿದ್ದಾರೆ. ಅವರನ್ನ ಮೆಚ್ಚಿಸಬೇಕು ಅಂದ್ರೆ ಅವ್ರ ಥರ ಇದ್ರೆ ಸಾಕು, ನಾವು ಮೆಚ್ಚಿಸ್ಬಿಡ್ಬೋದು ಅವರನ್ನ. ಅರ್ಥ ಆಯ್ತಲ್ಲ? ಆದರೆ ಬಾಬಾರವರನ್ನ ಮೆಚ್ಚಿಸಬೇಕು ಅಂದರೆ ಬಾಪ್ ಸಮಾನ ಇರಬೇಕು, ನಾವು ಅವರ ಥರ ಇರಬೇಕು. ನಾವು ಅವರ ಕಾರ್ಯಗಳನ್ನೇ ಅವ್ರು ಯಾವ ರೀತಿ ಮಾಡ್ತಾರೆ, ಯಾವ ರೀತಿ ನಡ್ಕೋತಾರೆ, ಯಾವ ರೀತಿ ಯೋಚನೆ ಮಾಡ್ತಾರೆ, ಅದೇ ರೀತಿ ಇರಬೇಕು ನಮ್ಮದು ಸಹ. ಆವಾಗ ಅವರು ನಮ್ಮನ್ನು ಮೆಚ್ಚೋದು. ಈಗ ನಮ್ಮನ್ನು ಮೆಚ್ಚಿದ್ದಾರೆ, ನಮ್ಮನ್ನು ರೆಡಿ ಮಾಡ್ತಿದ್ದಾರೆ, ತಯಾರು ಮಾಡ್ತಿದ್ದಾರೆ. ಇನ್ಯಾರು ಮೆಚ್ಚಬೇಕು ನಮ್ಮನ್ನು? ಯಾರು ಮೆಚ್ಚಬೇಕು ನಮ್ಮನ್ನು? ಒಂದು ತಿಳ್ಕೊಳ್ಳಿ, ನಾವು ಫಾಲೋ ಮಾಡೋದಾದರೆ ಬ್ರಹ್ಮ ಬಾಬಾರವರನ್ನು ಮಾತ್ರ ಕರ್ಮಗಳಲ್ಲಿ. ಆಯಿತಾ? ಮಮ್ಮ ಬಾಬಾರವರನ್ನ ಅಂತ ಹೇಳ್ತಿರ್ತಾರೆ, ಜಾಸ್ತಿ ಬ್ರಹ್ಮ ಬಾಬಾರವರನ್ನ ಫಾಲೋ ಮಾಡಿ. ಅವರ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡ್ತಾ ನಾವು ಹೋಗ್ಬೇಕು. ಅವರ ಕರ್ಮರೂಪಿ ಹೆಜ್ಜೆಯ ಮೇಲೆ ಹೆಜ್ಜೆಯನ್ನು ಇಡ್ತಾ ನಾವು ಹೋಗ್ಬೇಕು ಬ್ರಹ್ಮ ಬಾಬಾರವರು. ಇನ್ನೊಂದು ಶಿವಬಾಬಾ ನಿರಾಕಾರ ಸ್ವರೂಪದಲ್ಲಿ ಶಿವಬಾಬಾರವರನ್ನು ನಾವು ಫಾಲೋ ಮಾಡಬೇಕು ಅಷ್ಟೇ. ಇನ್ಯಾರನ್ನೂ ನಾವು ಫಾಲೋ ಮಾಡಬಾರ್ದು. ಯಾರು ಏನೇ ಹೇಳಿದ್ರು ಕೂಡ ಇದು ಬಾಬಾರವರ ಶ್ರೀಮತದ ಅನುಸಾರವಾಗಿ ಇದೆಯಾ ಅಂತ ಚೆಕ್ ಮಾಡಿ ಅದರಂತೆ ನಾವು ನಡ್ಕೋಬೇಕಾಗತ್ತೆ. ಯಾಕೆ ಅಂದರೆ ನಾವು ಗೌರವ ಕೊಡಬೇಕು, ಪ್ರತಿಯೊಬ್ಬ ಒಂದು ವ್ಯಕ್ತಿಗೂ ನಾವು ಗೌರವ ಕೊಡಬೇಕು, ಇಲ್ಲ ಅನ್ನೋದಿಲ್ಲ. ಬಟ್ ನಾವು ಏನು ಮಾಡ್ತೀವಿ, ಮಾತಾಡ್ತೀವಿ, ನಡ್ಕೋತೀವಿ, ಅದ್ರ ಬಗ್ಗೆ ಯೋಚನೆ ಮಾಡಿ ನಾವು ಮಾಡಬೇಕಾಗತ್ತೆ. ಬಾಪ್ ಸಮಾನ ಇದೆಯಾ, ಬಾಪ್ ದಾದ ಸಮಾನ ಇದೆಯಾ ಅಂತ ಗೌರವ ಕೊಡಬೇಕು. ಆದರೆ ಒಂದು ತಿಳ್ಕೊಳ್ಳಿ, ಯಾವುದೇ ದೇಹದಾರಿಯಿಂದ ನಮ್ಗೆ ಆಸ್ತಿ ಸಿಗೋದಿಲ್ಲ, ಯಾವುದೇ ದೇಹದಾರಿಯಿಂದ ನಮ್ಮ ಲೆಕ್ಕಾಚಾರ ಸಮಾಪ್ತಿ ಆಗೋದಿಲ್ಲ. ಕೇವಲ ಅವರು ನಿಮಿತ್ತ ಆಗಿರ್ತಾರೆ. ಅವರಿಗೆ ಕೃತಜ್ಞರಾಗಿರಿ, ಗೌರವ ಕೊಡಿ, ಬೇಡ ಅಂತ ಮಾತ್ರ ಹೇಳೋದಿಲ್ಲ. ಆದರೆ ಶ್ರೀಮತಕ್ಕೆ ವಿರುದ್ಧವಾಗಿ ಮಾತ್ರ ನಾವು ನಡ್ಕೋಬಾರದು. ಅರ್ಥ ಆಗ್ತಿದೆಯಲ್ಲ? ನಾವು ಯಾರ ಮಾತನ್ನ ಕೇಳಬೇಕು? ಬಾಬಾರವರ ಮಾತನ್ನ ಕೇಳಬೇಕು. ನಿಮ್ಮನ್ನು ನೀವು ಆತ್ಮ ಅಂತ ತಿಳ್ಕೊಳ್ಳಿ, ನನ್ನನ್ನು ನೆನಪು ಮಾಡಿ ಅಂತ ಹೇಳ್ತಾರೆ ಅಲ್ವಾ? ಇದೇ ಮೊದಲನೇ ಪಾಠ. ಇದನ್ನು ಪಕ್ಕ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ ಬಾಬಾ. ಆತ್ಮದ ಸ್ಮೃತಿ ಪಾಠವನ್ನು ಪಕ್ಕ ಮಾಡ್ಕೊಳ್ಳಿ ಅಂತ ಹೇಳ್ತಾರೆ. ನಾನು ಏನು ಮಾಡಬೇಕು? ಈಗ ನಮ್ಮನ್ನ ಇಷ್ಟಪಡೋರು ಯಾರು ಹೇಳಿ? ನಮ್ಮನ್ನ ಇಷ್ಟಪಡೋರು ಯಾರು? ಅವರಂತೆ ನಾವು ನಡ್ಕೋತೀವಿ ಅಂದ್ರೆ ನಮ್ಮನ್ನು ಇಷ್ಟಪಡ್ತಾರೆ, ಇಲ್ಲಾಂದರೆ ಇಷ್ಟಪಡೋದಿಲ್ಲ. ಅವ್ರು ಹೇಳಿದ ಮಾತು ನಾವು ಕೇಳ್ತೀವಿ ಅಂದರೆ ಇಷ್ಟಪಡ್ತಾರೆ, ಇಲ್ಲಾಂದರೆ ಇಷ್ಟಪಡೋದಿಲ್ಲ. ಡೆಫಿನೆಟ್ಲಿ ಇದು ಕರೆಕ್ಟ್ ತಾನೆ? ಅದು ಯಾರೇ ಇರ್ಬೋದು, ಅದು ಲೌಕಿಕ ಸಂಬಂಧನೇ ಇರ್ಬೋದು, ಅದು ಅಲೌಕಿಕ ಸಂಬಂಧನೇ ಇರ್ಬೋದು, ಅದು ಯಾರೇ ಇರ್ಬೋದು. ಅರ್ಥ ಆಯ್ತಲ್ಲ? ಈವನ್ ಬಾಬಾನೂ ಸಹ ಹೇಳ್ತಾರೆ, ನನ್ನ ಮಾರ್ಗದಲ್ಲಿ ನಡೆದಾಗ ನನ್ನ ದೃಷ್ಟಿಯಲ್ಲಿ ನೀವು ಇರ್ತೀರಾ ಅಂತ, ಇಲ್ಲಾಂದರೆ ಮಾಯೆಯ ದೃಷ್ಟಿಯಲ್ಲಿ ನೀವು ಇರ್ತೀರಾ, ರಾವಣನ ದೃಷ್ಟಿಯಲ್ಲಿ ಇರ್ತೀರಾ ಹೇಳಿದ್ದಾರೆ. ಮತ್ತೆ ನಿಮಗೆ ಯಾರೂ ನಿಮ್ಮನ್ನು ಇಷ್ಟಪಡ್ತಿಲ್ಲ, ಕೆಟ್ಟದನ್ನು ಮಾಡೋವಾಗ ಇಷ್ಟಪಡದಿರೋದು ಅದು ಬೇರೆ. ಅರ್ಥ ಆಯ್ತಲ್ಲ? ನೀವು ಬಾಬಾರವರ ಶ್ರೀಮತದಂತೆ ನಡೆದ್ರೂ ಕೂಡ ನಿಮ್ಮನ್ನು ಇಷ್ಟಪಡ್ತಿಲ್ಲ ಅಂದ್ರೆ ಅವಾಗ ಅರ್ಥ ಮಾಡ್ಕೋಬೇಕು, ಅವರು ರಾವಣನ ರೀತಿಯಲ್ಲಿ ನಡೀತಿದ್ದಾರೆ, ರಾವಣನ ಮಾರ್ಗದಲ್ಲಿ. ನಾನು ಆ ರೀತಿಯಲ್ಲಿ ನಡೆದೇ ಇದ್ದಿದ್ದಕ್ಕೆ ನನ್ನನ್ನು ಅವರು ಇಷ್ಟಪಡ್ತಿಲ್ಲ. ಆದರೆ ಡೆಫಿನೆಟ್ಲಿ ನೀವು ಬಾಬಾರವರ ದೃಷ್ಟಿಯಲ್ಲಿ ಅವರ ಒಂದು ಕಣ್ಮಣಿಗಳಾಗಿ ಅವರ ಹೃದಯದಲ್ಲಿ ನೀವು ಇದ್ದೇ ಇರ್ತೀರಾ. ಅರ್ಥ ಆಯ್ತಲ್ಲ? ಸೆಂಟರು ಬಾಬಾರವರದ್ದು, ಮನೆ ಬಾಬಾರವರದ್ದು. ಅರ್ಥ ಆಯ್ತಲ್ಲ? ನೀವಿರೋ ಮನೆ ಬಾಬಾರವರ ಯಜ್ಞ ಸೇವಾ ಕೇಂದ್ರ ಆಗಿರಬೇಕು. ನೀವು ಹೋಗೋ ಸೆಂಟರು ಬಾಬಾರವರದ್ದಾಗಿರಬೇಕು. ನೀವು ತಿನ್ನುವಂತಹದ್ದು ಬಾಬಾರವರ ಭಂಡಾರಿಯಿಂದನೇ. ಭಂಡಾರಿ ಅಂದರೆ ದನ, ಆಯಿತಾ? ಭಂಡಾರಿ ಅಂದರೆ ಭಂಡಾರ ಅಂತಂದಾಗ ಅಡಿಗೆ ಮನೆ, ಕಿಚನ್ಗೆ ಭಂಡಾರ ಅಂತ ಹೇಳ್ತಾರೆ. ಅಲ್ಲೆಲ್ಲ ರೇಷನ್ನು ಎಲ್ಲ ಇರುತ್ತಲ್ಲ, ದವಸ ಧಾನ್ಯಗಳು ಎಲ್ಲ ಇರುತ್ತಲ್ಲ, ಇದಕ್ಕೆ ಭಂಡಾರ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಭಂಡಾರಿನೂ ಬಾಬಾರವರದ್ದು, ಸೆಂಟರು ಬಾಬಾರವರದ್ದು. ಅಲ್ಲಿ ಯಾರೇ ಇದ್ರೂ ಕೂಡ ಅವರನ್ನು ನಿಮಿತ್ತ ಮಾಡಿ ಬಾಬಾನೇ ಅವ್ರ ಮೂಲಕ ಮಾಡಿಸ್ತಿದ್ದಾರೆ. ಮುರುಳಿ ಓದೋದು ಬಾಬಾನೇ ಅವ್ರ ಮೂಲಕ, ನಮಗೆ ಪ್ರಸಾದ ಕೊಟ್ಟರು ಬಾಬಾನೇ ಅವ್ರ ಮೂಲಕ ಕೊಡ್ತಾರೆ, ನಮಗೋಸ್ಕರ ತಯಾರು ಮಾಡಿ ಕೊಡ್ತಿದ್ದಾರೆ. ಯೋಗ ಅವರೇ ಮಾಡಿಸ್ತಾರೆ, ಪ್ರತಿಯೊಂದು ಅವರೇ ಬಾಬಾನೇ ಅಂತ ನೀವು ಅವರೆಲ್ಲರಲ್ಲೂ ಬಾಬಾ ನೀವು ನೋಡ್ತಿದ್ದೀರಾ ಅಂತಂದರೆ ನೀವು ಬಾಬಾರವರ ಪ್ರಕಾರವಾಗಿ ನೀವು ನಡ್ಕೋತೀರಾ. ಅಕ್ಕಾರವರು ಮುರಳಿ ಕ್ಲಾಸ್ ಮಾಡ್ತಾರೆ, ಅಕ್ಕಾರವ್ರ ಸೆಂಟರ್ ಇದು, ಅವ್ರು ಇಲ್ಲಿ ನಿಮಿತ್ತ ಆಗಿದ್ದಾರೆ, ಅವ್ರು ಇನ್ಚಾರ್ಜ್ ಆಗಿದ್ದಾರೆ, ಅವ್ರು ಹೇಳ್ದಂತೆ ನಾನು ಕೇಳಬೇಕು ಅಂದಾಗ ಯೋಚನೆ ಮಾಡಿ, ಅದು ಶ್ರೀಮತನ
ಪರಮತನ. ಅರ್ಥ ಆಯ್ತಲ್ಲ? ಶ್ರೀಮತನ ಪರಮತನ. ಯಾಕೆ ಅಂದರೆ ನಾವು ಕೊನೆಯಲ್ಲಿ ನಾವು ಲೆಕ್ಕ ಕೊಡುವಂತಹದ್ದು ಬಾಬಾರವರಿಗೆ ಹೊರತು ಯಾವುದೇ ದೇಹದಾರಿಗಳಿಗಲ್ಲ. ನಾವು ಕೊಡಬೇಕಾಗಿರೋದು ಯಾರಿಗೆ? ಬಾಬಾರವರಿಗೆ. ಪ್ರತಿಯೊಬ್ಬರಿಗೂ ಗೌರವ ಕೊಡಿ. ಅವರನ್ನು ನಿಮಿತ್ತ ಮಾಡಿದ್ದಾರೆ ಅಂದರೆ ಬಾಬಾ ಕೃತಜ್ಞರಾಗಿ ಖುಷಿ ಪಡಿ, ಅವ್ರ ಜೊತೆ ಪ್ರೀತಿಯಿಂದ ಇರಿ, ಸ್ನೇಹದಿಂದ ಇರಿ, ಇಲ್ಲ ಅಂತ ಹೇಳೋದಿಲ್ಲ. ನಾವು ಇರ್ತೀವಿ ಆಯ್ತಲ್ಲ. ಸ್ನೇಹ ಪ್ರೀತಿಯಿಂದ ಖುಷಿ ಖುಷಿಯಾಗಿ ಮಾಡ್ತಾ ಹೋಗಿ. ಅಂದರೆ ಬಾಬಾರವರನ್ನು ನೋಡಿ, ಅವ್ರ ಮೂಲಕ ಅವರನ್ನು ನೋಡಕ್ಕೆ ಹೋಗ್ಬೇಡಿ ಆಯ್ತಲ್ಲ. ನಾವು ಯಾವಾಗ ಬಾಬಾರವರನ್ನು ನಾವು ಇವರ ಮೂಲಕ ಬಾಬಾ ನಮಗೆ ಮುರುಳಿ ತಿಳಿಸ್ತಿದ್ದಾರೆ ಅಂದಾಗ ಅವರ ಮೂಲಕ ನಮಗೆ ಏನಾಗುತ್ತೆ ಗೊತ್ತಾ? ಬಾಬಾರವರ ಸಮಾನವಾದ ಮತನೇ ಸಿಗುತ್ತೆ ನಮಗೆ ಆಯ್ತಲ್ಲ. ಬಾಬಾರವರ ಮತನೇ ಸಿಗುತ್ತೆ ಅವಾಗ ನಮಗೆ. ನೀವು ಯಾವಾಗ ಅಕ್ಕ ಅಂತ ನೀವು ನೋಡ್ತಿರಲ್ಲ, ಅವ್ರ ಮತ ಸಿಗುತ್ತೆ ಅವಾಗ ನಮಗೆ. ಅದಕ್ಕೆ ಬಾಬಾ ಹೇಳೋದು, ಯಾರಲ್ಲಾದರೂ ನಾವು ನೋಡಿದಾಗ ಬಾಬಾರವರ ಮೂಲಕನೇ ನೋಡಬೇಕು. ಅಂದರೆ ಅವ್ರ ಮೂಲಕ ಬಾಬಾರವರನ್ನು ನೋಡಬೇಕು. ಬಾಬಾ ಮುರುಳಿ ಓದಿಸ್ತಿದ್ದಾರೆ, ಬಾಬಾನೇ ಇವ್ರ ಮೂಲಕ ಏನೇ ಕೊಟ್ಟರು, ಏನೇ ಹೇಳಿದ್ರು, ಏನೇ ಮಾಡಿಸಿದ್ರು ಎಲ್ಲ ಬಾಬಾನೇ ಇವ್ರ ಮೂಲಕ ಮಾಡಿಸಿದ್ದಾರೆ, ಇವ್ರು ನಿಮಿತ್ತ ಆಗಿದ್ದಾರೆ ಅಂತ ನೀವು ಯಾವಾಗ ನೀವು ಭಾವಿಸ್ತೀರಾ, ಈ ನಿಶ್ಚಯ ನಿಮ್ಗೆ ಯಾವಾಗಿರುತ್ತೆ, ಆಗ ಬಾಬಾ ಅಂತಂದಾಗ ಅವರಿಂದ ಬರುವಂಥ ಪ್ರತಿಯೊಂದು ಮಾತು ನಿಮಗೆ ಶ್ರೀಮತದ ಅನುಸಾರವಾಗೇ ಇರುತ್ತೆ. ಅದನ್ನು ನೀವು ಅವಾಗ ಕೇಳ್ಬೋದು ಕೂಡ. ಅದಕ್ಕೆ ಹೇಳುವಂಥದ್ದು ಇದು ಶ್ರೀಮತನ, ಇದು ಮನ್ಮತನ ಅನ್ನೋದು ಚೆಕ್ ಮಾಡುವಂತಹ ಅಂದರೆ ಪರಮತನ ಅನ್ನೋ ಚೆಕ್ ಮಾಡುವಂತಹ ಒಂದು ಪರಿಶೀಲನಾ ಶಕ್ತಿ ಕೂಡ ನಮ್ಮಲ್ಲಿ ಬೇಕು. ಅದಕ್ಕೆ ಹೇಳುವಂಥದ್ದು ಸ್ಮೃತಿಯಂತೆ ಸ್ಥಿತಿ ಅಂತ ಅದಕ್ಕೆ ಹೇಳ್ತಾರೆ, ಸ್ಥಿತಿಯಂತೆ ಗತಿ ಅಂತ. ನಮ್ಗೆ ಇವಾಗ ಅವರು ದೇಹದಾರಿ ಅಕ್ಕವರು ಅಂತ ಅಂತೀವಿ ಅಂದರೆ ಅವರಂತೆ ನಮಗೆ ಮತ ಸಿಗುತ್ತೆ, ಅವರ ಮತನೇ ಸಿಗುತ್ತೆ, ಅದರಂತನೇ ಗತಿನೂ ಕೂಡ ಸಿಗುತ್ತೆ. ಅರ್ಥ ಆಯ್ತಲ್ಲ? ಮತ್ತು ನಾವು ಅವರಲ್ಲಿ ನಾವು ಬಾಬಾರವರನ್ನು ನೋಡ್ತೀವಿ ಅಂತಂದರೆ ಬಾಬಾರವರ ಮತ ಸಿಗುತ್ತೆ, ಅದರಂತೆಯೇ ನಮಗೆ ಗತಿನೂ ಸಹ ಸಿಗುತ್ತೆ. ಅರ್ಥ ಆಯ್ತಲ್ಲ? ಆದರೆ ನಾವು ದೇಹಾಭಿಮಾನದಲ್ಲಿ ಬರ್ತೀವಿ ಅಂತಂದರೆ ಏನಾಗ್ಬಿಡುತ್ತೆ, ನಾವು ದೇಹದಾರಿಗಳನ್ನೇ ನೋಡೋದಕ್ಕೆ ಶುರು ಮಾಡಿಬಿಡ್ತೀವಿ. ಒಂದನ್ನು ನೀವು ಯಾವತ್ತೂ ಮರಿಬಾರದು, ಸೆಂಟರ್ ಅಂದರೆ ಅದು ಬಾಬಾರವರದ್ದು, ಬಾಬಾ ಯಜ್ಞ ಅದು. ಅರ್ಥ ಆಯ್ತಾ? ಯಾರಾದರೂ ಇದು ನನ್ನದು ಅಂತ ಅಂದ್ಕೊಳ್ಳಿ, ಪರವಾಗಿಲ್ಲ, ಅದು ನಿಮಗೆ ಅವಶ್ಯಕತೆ ಇಲ್ಲ. ಯಾರು ಬೇಕಾದರೂ ಅಂದ್ಕೊಳ್ಳಿ, ಇದು ನನ್ನದು, ನಾನು ಕಟ್ಸಿರುವಂಥದ್ದು, ನಾನು ಸಹಾಯ ಮಾಡಿದೆ, ಇದು ನನ್ನದು, ನನ್ನ ಝೋನು, ನನ್ನ ಒಂದು ಇನ್ಚಾರ್ಜು, ಯಾರು ಏನೇ ಅಂದುಕೊಳ್ಳಿ, ನನ್ನದು ಅಂತ. ಆದರೆ ನಿಮ್ಮ ಭಾವನೆ ಮಾತ್ರ ಯಾವತ್ತೂ ಏನಿರಬೇಕು, ಇದು ಬಾಬಾರವರದ್ದು. ಅರ್ಥ ಆಯ್ತಲ್ಲ? ಅವ್ರು ಏನಾದರೂ ಅಂದ್ಕೊಳ್ಳಿ, ನಿಮ್ಮ ಮನಸ್ಸಿನಲ್ಲಿ ಶುಭ ಭಾವನೆ, ಶುಭ ಕಾಮನೆ, ಶುಭ ಸಂಕಲ್ಪ ಬಾಬಾರವರದ್ದು ಅಂತಲೇ ಇರಬೇಕು ಆಯ್ತಲ್ಲ. ಸಮಾನವಾದ ಮತ, ಶಿಕ್ಷಣ, ಧಾರಣೆ, ಶಕ್ತಿ, ಗುಣ, ಸಲಹೆಗಳು ಪ್ರತಿಯೊಂದು ನಿಮಗೆ ಸಮಾನನೇ ಸಿಗ್ತಿರುತ್ತೆ, ಬಾಬಾನೇ ಕೊಡ್ತಿರ್ತಾರೆ. ಕೇವಲ ಅವ್ರು ನಿಮಿತ್ತ ಆಗಿರ್ತಾರಷ್ಟೇ. ನೀವು ನೋಡಬೇಕಾಗಿರೋದು ಬಾಬಾರವರನ್ನು. ಯಾವಾಗ ನೀವು ಬಾಬಾರವರನ್ನು ಬಿಟ್ಟಲ್ಲಿ ಅಕ್ಕವ್ರದ್ದು ಅಂತ ನೀವು ನೋಡ್ತೀರಾ, ಅಕ್ಕವ್ರವ್ರ ಸೆಂಟ್ರ್ ಇದು, ಅಕ್ಕ ಇಲ್ಲಿ ಇದ್ದಾರೆ, ಅಕ್ಕರವ್ರು ಕ್ಲಾಸ್ ಮಾಡ್ತಾರೆ, ಅಕ್ಕ ಯೋಗ ಮಾಡಿಸ್ತಾರೆ, ಅಕ್ಕ ಪ್ರಸಾದ ಮಾಡಿಕೊಡ್ತಾರೆ, ಅಕ್ಕ ಅಂತ ನಾವು ಅಣ್ಣ ಅಂತ ನಾವು ಯಾವಾಗ ನೋಡ್ತೀವಿ, ಅವರ ಮತ ನಮಗೆ ಸಿಗುತ್ತೆ. ಅದು ಪರಮತ ಆಗಿರುತ್ತೆ. ಅರ್ಥ ಆಯ್ತಲ್ಲ? ಅದು ರಾವಣನ ಮತ ಆಗಿರುತ್ತೆ. ದೇಹನೇ ರಾವಣನಿಗೆ ಸೇರಿರುವಂತಹದ್ದು. ಮತ್ತು ದೇಹಾಭಿಮಾನದಲ್ಲಿ ಬಂದು ದೇಹದಾರಿಗಳನ್ನು ನೋಡಿ ನಾವು ಅವರ ಮತ ನಾವು ಪಡ್ಕೊಳ್ತೀವಿ ಅಂತಂದರೆ ಅದು ರಾವಣನ ಮತ ಆಗಿರುತ್ತೆ. ಇದನ್ನು ನಾವು ಚೆಕ್ ಅಂತ ಚೇಂಜ್ ಮಾಡ್ಕೋಬೇಕು. ಅರ್ಥ ಆಯ್ತಲ್ಲ? ಇದು ಬರೀ ಸೆಂಟರ್ ಅಂತ ಅಷ್ಟೇ ಅಲ್ಲ, ಯಾವುದೇ ದೇಹದಾರಿ ಇರ್ಬೋದು. ಅರ್ಥ ಆಯ್ತಲ್ಲ? ಅದಕ್ಕೆ ಹೇಳೋದು, ಯಾರೇ ಏನೇ ನಿಮಗೆ ಏನೇ ಯಾರನ್ನೇ ನೋಡಿದ್ರು ಇವರು ಆತ್ಮ ಆಗಿದ್ದಾರೆ. ಈಗ ನನಗೆ ಏನೇ ಒಂದು ಸಹಯೋಗ ಕೊಡಕ್ಕೆ ಬರ್ಬೋದು ಆಯ್ತಲ್ಲ, ಒಂದು ಮಾತಿನ ಮೂಲಕ ಸಹಯೋಗ ಕೊಡಕ್ಕೆ ಬರ್ಬೋದು, ಇಲ್ಲ ಒಂದು ವಸ್ತುವನ್ನು ಕೊಡೋದಕ್ಕೆ ಸಹಯೋಗಿಯಾಗಿ ಬರ್ಬೋದು. ಏನೋ ಯಾವುದ್ರ ಮೂಲಕ ಆದರೂ ಅವ್ರು ನನಗೆ ಸಹಯೋಗಿಯಾಗಿ ಯಾವುದೋ ಒಂದು ವ್ಯಕ್ತಿ ಬಂದಿದ್ದಾರೆ ನನ್ನ ಹತ್ರ ದೇಹದಾರಿ ಅಂದರೆ ಬಾಬಾ ಇವರನ್ನು ನಿಮಿತ್ತ ಮಾಡಿದ್ದಾರೆ, ಬಾಬಾನೇ ಇವ್ರ ಮೂಲಕ ಬಂದ್ಬಿಟ್ಟಿದ್ದಾರೆ. ಆಗ ನಿಮಗೆ ಡೆಫಿನೆಟ್ಲಿ ಶ್ರೀಮತದ ಅನುಸಾರವಾಗಿಯೇ ಒಳ್ಳೆಯದೇ ಸಿಗುತ್ತೆ. ಆಗ ಆಯ್ತಲ್ಲ? ಯಾವುದೇ ಒಂದು ದೇಹದಾರಿ ಇರಬಹುದು, ಬಾಬಾರವರು ಏನೇ ಬಂದರು ನಮ್ಮವರು ಯಾರೇ ಸಹಯೋಗ ಕೊಡ್ತಿದ್ದಾರೆ ಬಾಬಾ ಇವರನ್ನು ನಿಮಿತ್ತ ಮಾಡಿದ್ದಾರೆ, ಇವರ ಮೂಲಕ ಬಾಬಾನೇ ಬಂದಿದ್ದಾರೆ ನನ್ನ ಹತ್ರ.
ನಮ್ಮಿಂದ ಯಾರ ಹತ್ರ ಆದರೂ ಹೋದ್ರೂ ಕೂಡ ಅಷ್ಟೇ. ಇಲ್ಲಿ ಬೇರೆಯವರಂದಾಗ ಅಷ್ಟೇ ಅಲ್ಲ, ಇಲ್ಲಿ ನನ್ನ ವಿಷಯದಲ್ಲೂ ಅಷ್ಟೇ. ಇಲ್ಲಿ ನಾನು, ನನ್ನದು, ನಾನೇ ಅನ್ನೋದು ಬರಬಾರ್ದು. ನಾನೇ ನನ್ನ ಮೂಲಕ ಏನೇ ನಡೆದ್ರೂ ಕೂಡ, ಒಂದು ಕ್ಲಾಸ್ ನಡೀತಿದೆಯಾ, ಒಂದು ಸೇವೆ ನಡೀತಿದೆಯಾ, ಒಂದು ಏನೇ ಇರ್ಬೋದು, ಮನಸ್ಸ ವಾಚ ಕರ್ಮಣ ಸಂಕಲ್ಪ ದೃಷ್ಟಿ ವೃತ್ತಿ ಎಲ್ಲವೂ ತನುಮನದನ ಎಲ್ಲದರಿಂದಲೂ ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ, ಬಾಬಾ ನನ್ನ ಮೂಲಕ ಕೊಡಿಸ್ತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಆಯ್ತಲ್ಲ, ಒಂದು ಸಂದೇಶ ಕೊಡೋದಿರ್ಬೋದು, ಒಂದು ಮುರುಳಿ ಓದೋದಿರ್ಬೋದು, ಇತರರಿಗೆ ಮುರುಳಿ ಓದೋದಿರ್ಬೋದು, ಯೋಗ ಮಾಡಿಸೋದಿರ್ಬೋದು, ಸೇವೆ ಮಾಡೋದಿರ್ಬೋದು, ಸೆಂಟ್ರಲ್ ಸೇವೆ ಇರ್ಬೋದು, ಮನೆ ಸೇವೆ ಇರ್ಬೋದು, ನೀವು ಯಾರಿಗಾದ್ರೂ ಏನೇ ಒಂದು ಸಹಯೋಗ ಕೊಡಲಿ, ಏನೇ ಒಂದು ಸಲಹೆ ಕೊಡಲಿ, ನಾನು ಅದಕ್ಕೆ ಕೇವಲ ನಿಮಿತ್ತ. ಅರ್ಥ ಆಯ್ತಲ್ಲ, ಇಲ್ಲಿ ನಿಮಿತ್ತ ಭಾವನೆ ಇರಬೇಕಾಗತ್ತೆ. ಬಾಬಾನೇ ಮಾಡ್ತಿರೋವಂಥದ್ದು, ನಾನು ನಿಮಿತ್ತ ಆಗಿದ್ದೀನಿ ಅಷ್ಟೇ. ಇಲ್ಲಿ ನನ್ನ ವಿಷಯದಲ್ಲೂ ಬಾಬಾ ಬರಬೇಕು, ನನ್ನಿಂದ ಏನೇ ಹೋದ್ರೂ ಕೂಡ ಇತರರ ವಿಷಯದಲ್ಲೂ ಕೂಡ ಅಲ್ಲಿ ಬಾಬಾನೇ ಬರಬೇಕು. ಆಗ ಬಾಪ್ ಸಮಾನವಾದ ಮತ ನಮಗೆ ಸಿಗ್ತಿರುತ್ತೆ, ಅದು ಶ್ರೇಷ್ಠವಾಗೂ ಸಹ ಇರುತ್ತೆ ಕೂಡ. ಇಲ್ಲಿ ನಮ್ಮ ಭಾವನೆಗಳು, ನಮ್ಮ ಒಂದು ಸ್ಮೃತಿಯನ್ನು ನಾವು ಇಲ್ಲಿ ಚೇಂಜ್ ಮಾಡ್ಕೊಳ್ಬೇಕಾಗತ್ತೆ. ನಾವು ಬಾಬಾರವರ ದೃಷ್ಟಿಯಲ್ಲಿ ಇರಬೇಕು ಅಂತಂದರೆ ನಾವು ಅವರನ್ನೇ ನೋಡಬೇಕು ಕೂಡ. ಅರ್ಥ ಆಯ್ತಲ್ಲ, ಅವರನ್ನೇ ನೋಡಬೇಕು ಕೂಡ, ಅವರಂತೆ ಕೇಳಬೇಕು, ಅವರಂತೆಯೇ ನಡಿಬೇಕು ಕೂಡ ನಾವು, ಅಲ್ವಾ? ಹಾಗೇನೆ ತಾನೇ ಯಾರ ಮಾತು ಕೇಳ್ತಾರೆ. ಇವಾಗ ಯಾರೋ ಒಬ್ರು ಏನೋ ಒಂದು ಹೇಳ್ತಿದ್ರೆ ಅವ್ರ ಮಾತು ಕೇಳಿದ್ರೆ ನಾವು ಇಷ್ಟ ಆಗ್ಬಿಡ್ತೀವಿ ಅವ್ರಿಗೆ, ಇಲ್ಲಾಂದರೆ ಇಷ್ಟನೇ ಆಗೋದಿಲ್ಲ. ನನ್ನ ಮಾತು ಕೇಳಿಲ್ಲ ಅವರು ಅಂತ ನಮ್ಮ ಮೇಲೆ ಕೋಪ ಬರುತ್ತೆ, ಬೇಜಾರಾಗುತ್ತೆ, ಇಷ್ಟನೇ ಆಗೋದಿಲ್ಲ. ನಿಮ್ಗೆಲ್ಲರಿಗೂ ಸಹ ಎಕ್ಸ್ಪೀರಿಯೆನ್ಸ್ ಇದೆ ಈ ವಿಷಯದಲ್ಲಿ, ಅಲ್ವಾ? ಹಾಗೇನೆ ಬಾಬಾರವರು ಮಾತು ಕೇಳ್ತಿದ್ದೀವಿ ನಾವು ಅಂದರೆ ಡೆಫಿನೆಟ್ಲಿ ಅವ್ರ ಹೃದಯದಲ್ಲಿ ನಾವು ಇರ್ತೀವಿ, ಅವ್ರ ದೃಷ್ಟಿ ನಮ್ಮ ಕಡೆ ಇರುತ್ತೆ. ನನ್ನ ಮತದಂತೆ ನಡೀತಿದೆ, ನನ್ನ ಸುಪುತ್ರ ಮಗು, ನನ್ನ ಆಜ್ಞಾಕಾರಿ ಮಗು, ನನ್ನ ಮಧುರವಾದಂಥ ಮಗು ಅಂತ. ಅರ್ಥ ಆಯ್ತಲ್ಲ, ನಮ್ಮನ್ನು ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಬಾಬಾ ಅಂದರೆ ಅದು ಅಷ್ಟು ಈಸಿ ಅಲ್ಲ. ತ್ರಿಕಾಲದರ್ಶಿಯಾಗಿ ನನ್ನ ಮುಂದಿನ ಸಂಪೂರ್ಣ ಸ್ವರೂಪ ಬಾಬಾರವರಿಗೆ ನೆನಪಿರುತ್ತೆ. ಆಯ್ತಲ್ಲ, ಅದಕ್ಕೆ ಬಾಬಾ ಎಂಥವರನ್ನ ಸೆಲೆಕ್ಟ್ ಮಾಡಿಕೊಂಡ್ರೂ ಕೂಡ ನಾವು ಯಾರನ್ನೂ ದೂಷಿಸಬಾರ್ದು, ಬ್ಲೇಮ್ ಮಾಡಬಾರ್ದು. ಇವ್ರು ಬಾಬಾರವ್ರ ಮಕ್ಕಳಂತೆ, ಇವ್ರು ಈ ಥರ ಇದ್ದಾರಂತೆ, ಅವ್ರು ಆ ಥರ ಇದ್ದಾರಂತೆ. ಯಾಕೆಂದರೆ ಭಗವಂತನಿಗೆ ಗೊತ್ತಿದೆ ಅವರು ಏನಾಗ್ತಾರೆ ಮುಂದೆ ಅಂತ, ನಮಗೆ ಗೊತ್ತಿಲ್ಲ ಅಲ್ವಾ? ಅದನ್ನೇ ಹೇಳೋದು, ನಾವು ಪ್ರೆಸೆಂಟನ್ನು ನೋಡಿ ನಾವು ಯೋಚನೆ ಮಾಡಬಾರ್ದು, ಅವರ ಫ್ಯೂಚರ್ ಏನಿದೆ ಅನ್ನೋದನ್ನು ನಾವು ನೋಡಬೇಕಾಗತ್ತೆ. ಪ್ರತಿಯೊಬ್ಬರು ಬಾಬಾರವರ ಮಕ್ಕಳಾಗಿದ್ದೀವಿ ಅಂದರೆ ಅವರ ಒಂದು ಪುರುಷಾರ್ಥಾನುಸಾರವಾಗಿ ಅವರು ಡೆಫಿನೆಟ್ಲಿ ಅವರು ಸಂಪೂರ್ಣ ಆಗಿಯೇ ಆಗ್ತಾರೆ. ಭಗವಂತ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅಂತಂದರೆ ಅವರ ಸೆಲೆಕ್ಷನ್ ಮೇಲೆ ನಮ್ಮ ಡೌಟ್ ಯಾಕೆ? ನಾವ್ಯಾಕೆ ಡೌಟ್ ಪಡಬೇಕು? ಅಂಥವ್ರಿದ್ದಾರೆ, ಇಂಥವ್ರಿದ್ದಾರೆ, ಅವ್ರು ಎಂಥವರಾದರೂ ಇದ್ದುಕೊಳ್ಳಿ, ಅದು ಭಗವಂತನ ಸೆಲೆಕ್ಷನ್. ಅವರಿಂದ ಏನೋ ಒಂದು ಸ್ವಲ್ಪ ಆದರೂ ಸಹಯೋಗ ತಗೊಳ್ತಾರೆ. ಅವರ ಒಂದು ಅಂತಿಮ ಸ್ಥಿತಿ ಏನಿದೆ ಅನ್ನೋದು ಬಾಬಾರವ್ರಿಗೆ ಗೊತ್ತಿರುತ್ತೆ. ಬಾಬಾರವರ ಸೆಲೆಕ್ಟೆಡ್ ಮಗು ಇದು. ಇಡೀ ವಿಶ್ವದ ಪರಿವರ್ತನೆಯಲ್ಲಿ ಸಹಯೋಗಿ ಮಗು ಇದು. ಬ್ರಹ್ಮ ಮುಖ ವಂಶಾವಳಿ ಮಗು, ದೈವಿ ಕುಲದ ಆತ್ಮ ಇದು. ನಮ್ಮ ಭಾವನೆ ಇದೇ ರೀತಿ ಇರಬೇಕು ಅಂತ ಬಾಬಾ ವ್ಯಕ್ತವಾಣಿಯಲ್ಲಿ ತಿಳಿಸಿದ್ದಾರೆ. ನಾವು ಯಾರನ್ನು ದೂಷಣೆ ಮಾಡೋದು ಬೇಡ. ಆದರೆ ನಾವು ದೇಹಾಭಿಮಾನದಲ್ಲಿ ಬಂದಾಗ ನಾವು ಯಾರ್ಯಾರನ್ನೋ ಮೆಚ್ಚಿಸೋದಕ್ಕೋಗಿ ಅವ್ರು ಹೇಳಿದಂತೆ ನಾವು ಕೇಳಿ ಏನಾಗ್ಬಿಡುತ್ತೆ, ಅಲ್ಲಿ ಮನ್ಮತ ರಾವಣನ ಮತದಲ್ಲಿ ನಾವು ಬಂದ್ಬಿಡ್ತೀವಿ, ಪರಮತದಲ್ಲಿ ನಾವು ಬಂದ್ಬಿಡ್ತೀವಿ. ಇದೇ ಬೇಡ ಅಂತ ಬಾಬಾ ಹೇಳುವಂಥದ್ದು. ಆಯಿತಾ? ನೀವು ಶ್ರೀಮತದಂತೆ ನೀವು ನಡೀತಿರ್ತೀರಾ, ಆದರೆ ಕೆಲವರಿಗೆ ಅದು ಇಷ್ಟ ಆಗೋದಿಲ್ಲ. ಅವರು ನಾನು ಹೇಳಿದ ರೀತಿಯೇ ನಡಿಬೇಕು ಅಂತ ಹೇಳ್ತಾರೆ, ಆದರೆ ಅವ್ರಿಗೆ ನೀವು ಅವಾಗ ಇಷ್ಟ ಆಗೋದಿಲ್ಲ. ಆದರೆ ಬಾಬಾರವ್ರಿಗೆ ಇಷ್ಟ ಆಗಿರ್ತೀರ. ಇದನ್ನು ನೆನಪಿಟ್ಕೊಳ್ಳಿ. ಅಂತಿಮದಲ್ಲೂ ಸಹ ನಾನು ಲೆಕ್ಕ ಕೊಡಬೇಕಾಗಿರೋದು ಬಾಬಾರವರಿಗೆ ಹೊರತು ಯಾವುದೇ ನನ್ನನ್ನು ಇಷ್ಟಪಡದೆ ಹೋಗಲಿ, ಯಾವುದೇ ನನ್ನ ದೇಹದಾರಿಗೆ ನಾನು ಕೊಡೋ ಅವಶ್ಯಕತೆ ಇಲ್ಲ. ಇಲ್ಲಿ ಬಾಬಾ ಧರ್ಮರಾಜಪುರಿಯಲ್ಲಿ ಧರ್ಮರಾಜನಾಗಿ ಕೂತ್ಕೊಂಡಾಗ ನಾನು ಲೆಕ್ಕ ಕೊಡಬೇಕಾಗಿರೋದು ಬಾಬಾರವರಿಗೆ. ನಾನು ಬಾಬಾರವ್ರ ಮಾತು ಕೇಳಿದ್ದೀನಾ ಮೇಯ್ನು, ಇಲ್ಲ ಪರಮತದಂತೆ ಅಂದರೆ ರಾವಣನ ಮತದಂತೆ ನಡೆದ್ನ, ಬಾಬಾರವರ ಮತದಂತೆ ನಡೆದ್ನ, ಅದೇ ಮೇಯ್ನ್ ಇಂಪಾರ್ಟೆಂಟ್ ಆಗೋದಲ್ಲಿ. ಅರ್ಥ ಆಯ್ತಲ್ಲ? ಇಲ್ಲಿ ಡೆಫಿನೆಟ್ಲಿ ಬಾಬಾರವರನ್ನು ನೋಡಿ ನೀವು. ಬಾಬಾ 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 ಬಾಬನ ಮನೆ ಸೆಂಟ್ರಿಗೆ ಹೋಗ್ತಿರಲ್ಲ, ಏನೇ ಕೊಟ್ಟರು
ನೀವೇನೇ ಕೊಟ್ಟರು, ಆ ಸೆಂಟ್ರಿಂದ ನಿಮ್ಗೆ ಏನೇ ಕೊಟ್ಟರು ಬಾಬಾನೇ ಆಗಿದ್ದಾರೆ. ನನ್ನ ಮೂಲಕ ಹೋದ್ರು ಬಾಬಾನೇ, ಅವ್ರ ಮೂಲಕ ಬಂದರೂ ಬಾಬಾನೇ. ಡೆಫಿನೆಟ್ಲಿ ಅದು ಬಾಪ್ ಸಮಾನವಾದದ್ದೇ ನಿಮ್ಮವರೆಗೂ ಬರುತ್ತೆ ಕೂಡ, ನಿಮ್ಮಿಂದ ಹೋಗೋದು ಕೂಡ ಹಾಗೇನೇ ಇರುತ್ತೆ. ನಾವು ಇದನ್ನೆಲ್ಲ ಅವಾಯ್ಡ್ ಮಾಡ್ಬೋದಾಗ, ಆಗ ಇತರರನ್ನ ಮೆಚ್ಚಿಸುವಂತಹ ಕೆಲಸಗಳು ನಾವು ಮಾಡೋಕ್ಕೆ ಹೋಗೋದಿಲ್ಲ ಕೂಡ. ಮೇಯ್ನ್ ನಮ್ಮ ಒಂದು ಗುರಿ ಉದ್ದೇಶ ಬಾಬಾರವರ ಸುಪುತ್ರ ಮಗು ಆಗಿರಬೇಕು, ಒಳ್ಳೆ ಸ್ಟೂಡೆಂಟ್ ಆಗಿರಬೇಕು, ಒಳ್ಳೆ ಮಗು ಆಗಿರಬೇಕು, ಒಳ್ಳೆ ಪುರುಷಾರ್ಥಿ ಆಗಿರಬೇಕು. ನಾನು ಒಂದು ಸ್ಕೂಲ್ ಕಾಲೇಜ್ಗೆ ಹೋದ್ರು ಅಂದರೆ ಅಲ್ವಾ, ಒಳ್ಳೆ ಸ್ಟೂಡೆಂಟ್ ಆಗಿರಬೇಕು, ನಾನು ಟೀಚರ್ಗೆ ಇಷ್ಟವಾದಂತಹ ಸ್ಟೂಡೆಂಟ್ ಆಗಿರಬೇಕು, ಇಲ್ಲ ತಂದೆ ತಾಯಿಗೆ ಇಷ್ಟ ಆಗುವಂಥ ಸುಪುತ್ರ ಮಗು ಆಗಿರಬೇಕು ಅಲ್ವಾ. ಎಲ್ಲ ಸಂಬಂಧಗಳಲ್ಲೂ ನಾವು ಪರ್ಫೆಕ್ಷನ್ ಅನ್ನೋಂಥದ್ದನ್ನು ನಾವು ಬಯಸ್ತೀವಿ. ಒಬ್ಬ ಅಣ್ಣ ಇದ್ದಾರೆ ಅಂದರೆ ಒಬ್ಬ ಅಣ್ಣನಿಗೆ ಒಳ್ಳೆಯ ತಮ್ಮನಾಗಿರಬೇಕು ಅಂತ ಯೋಚನೆ ಮಾಡ್ತೀವಿ. ಒಬ್ಬ ಪತಿಗೆ ಒಳ್ಳೆಯ ಪತ್ನಿ ಆಗಿರಬೇಕು ಅಂತ ಯೋಚನೆ ಮಾಡ್ತೀವಿ ಅಲ್ವಾ. ಒಬ್ಬ ಮಗನಿಗೆ ಒಳ್ಳೆ ತಾಯಿ ಆಗಬೇಕು, ಇಲ್ಲ ಒಳ್ಳೆ ತಂದೆ ಆಗಬೇಕು ಅಂತ ನಾವು ಯೋಚನೆ ಮಾಡ್ತೀವಿ ಅಲ್ವಾ. ಎಲ್ಲದರಲ್ಲೂ ಪರ್ಫೆಕ್ಟ್ ಆಗಿರಬೇಕು, ಒಳ್ಳೆ ರೀತಿಯಲ್ಲಿ ಇರಬೇಕು ಅಂತ ನಾವು ಇಚ್ಛೆ ಪಡ್ತೀವಿ ಅಲ್ವಾ. ಒಂದು ಸ್ಕೂಲ್ಗೆ ಹೋದ್ರೂ ಅಷ್ಟೇ, ನಾನು ಒಳ್ಳೆ ಸ್ಟೂಡೆಂಟ್ ಆಗಿ ಚೆನ್ನಾಗಿ ಓದಬೇಕು, ನಂಬರ್ 1 ಡಿಸ್ಟಿಂಕ್ಷನ್ ಬರುವಂಥ ಫಸ್ಟ್ ಕ್ಲಾಸಲ್ಲಿ ಬರುವಂಥ ಸ್ಟೂಡೆಂಟ್ ನಾನು ಆಗಬೇಕು ಅಲ್ವಾ. ಆ ಒಂದು ಉದ್ದೇಶ ಇಟ್ಕೊಂಡೇ ಸ್ಕೂಲ್ಗೆ ಹೋಗ್ತಾರೆ. ಎಲ್ಲದರಲ್ಲೂ ಕೂಡ ಪರ್ಫೆಕ್ಷನ್ ಅನ್ನುವಂಥದ್ದು ಒಳ್ಳೆಯದನ್ನೇ ಬಯಸ್ತಾರೆ ಅಲ್ವಾ, ಇಚ್ಛೆ ಇಟ್ಕೊಂಡಿರ್ತಾರೆ. ಇಲ್ಲಿ ನನ್ನ ಗುರಿ ಉದ್ದೇಶ ಏನು ಅಲ್ವಾ. ಅಲ್ಲಿ ಸ್ಕೂಲ್ ಕಾಲೇಜ್ ಇರ್ಬೋದು, ಈಗ ಕಾಲೇಜ್ ಇವಾಗ ಲಾಯರ್ ಇರ್ಬೋದು, ಇಲ್ಲ ಡಾಕ್ಟರ್ ಇರ್ಬೋದು, ಅವ್ರು ಓದ್ತಿರ್ಬೇಕಾದ್ರೆ ಅವ್ರ ನಶೆ ಇರುತ್ತೆ, ನಾನು ಲಾ ಕೋರ್ಸ್ ಓದ್ತಿದ್ದೀನಿ, ಅದು ಮುಗಿದ ಮೇಲೆ ನಾನು ಲಾಯರ್ ಆಗ್ತೀನಿ. ಖುಷಿ ಇರುತ್ತೋ ಇಲ್ಲ ಅವ್ರಿಗೆ, ಅದ್ರ ಕಡೆನೇ ಅವ್ರು ಗಮನ ಕೊಡ್ತಿರ್ತಾರೆ. ಅದಕ್ಕೋಸ್ಕರ ರಾತ್ರಿ ಹಗಲು ಕಷ್ಟಪಡ್ತಿರ್ತಾರೆ. ಎಜುಕೇಷನ್ ಅಲ್ವಾ, ಅವರು ಸ್ಟಡಿ ಮಾಡ್ತಿರ್ತಾರೆ, ಪ್ರಿಪೇರ್ ಮಾಡ್ಕೊಳ್ತಿರ್ತಾರೆ ಅವರು ಅದಕ್ಕೋಸ್ಕರ. ಆ ಒಂದು ಗುರಿ ಉದ್ದೇಶ ಅವರಲ್ಲಿ ಇರುತ್ತೆ. ಬಟ್ ಇಲ್ಲಿ ನಾವು ಏನಕ್ಕೆ ಬಂದಿದ್ದೀವಿ? ಸರ್ವ ಸಂಬಂಧಿ ಬಾಬಾ ನಮಗೆ ಅವರಿಗೆ ಒಳ್ಳೆ ಮಗುವಾಗಿರಬೇಕು, ಒಳ್ಳೆ ಪ್ರೀತಮೆ ಆಗಿರಬೇಕು ಆತ್ಮದ ಲೆಕ್ಕದಲ್ಲಿ ಅಲ್ವಾ. ಪರಮಾತ್ಮ ನಮಗೆ ತಂದೆ ಎಂದಾಗ, ನಾವು ತಂದೆ ತಾಯಿ ಅವರೇ ನಮಗೆ ಎಂದಾಗ ಒಳ್ಳೆ ಮಗು, ಅವರ ಹೆಸರು ತರುವಂತಹ, ಅವರ ಹೆಸರನ್ನು ಪ್ರತ್ಯಕ್ಷ ಅವರ ಹೆಸರಿಗೆ ಗೌರವವನ್ನು ತರುವಂತಹ ಕೆಲಸ ಮಾಡುವಂಥ ಸುಪುತ್ರ ಮಗು ಆಗಬೇಕು ನಾನು. ಅವರು ನನ್ನ ಪ್ರಿಯತಮ, ನಾನು ಅವರಿಗೆ ಒಳ್ಳೆಯ ಪ್ರಿಯತಮೆ ಆಗಬೇಕು ಅಲ್ವಾ. ಈ ರೀತಿ ನಾನು ಒಳ್ಳೆಯ ರೀತಿಯಲ್ಲಿ ನಾನು ಅವರನ್ನು ಏನು ಮಾಡಬೇಕಾಗತ್ತೆ, ನಾನು ಅವರಿಗೆ ತಕ್ಕ ಹಾಗೆ ನಾನು ಇರಬೇಕು, ಅವರು ಇಷ್ಟಪಡೋ ಥರ ನಾನು ಇರಬೇಕು, ಅವರ ಮಾರ್ಗದಲ್ಲಿ ನಾನು ನಡಿಬೇಕು. ಅವರು ಶಿಕ್ಷಕ ಆಗಿದ್ದಾರೆ, ಅದಕ್ಕೆ ತಕ್ಕ ಹಾಗೇ ನಾನು ಒಳ್ಳೆ ಸ್ಟೂಡೆಂಟ್ ಆಗಿರಬೇಕು, ಈಶ್ವರಿಯ ವಿದ್ಯಾರ್ಥಿ ಆಗಿರಬೇಕು. ಅವರು ಸದ್ಗುರು ಆಗಿದ್ದಾರೆ, ಆ ಸದ್ಗುರುವಿನ ಮತದಂತೆ ನಡೆಯುವಂತಹ ಮಗು ಆಗಬೇಕು ನಾನು. ಇವೆಲ್ಲವೂ ಸಹ ನಮ್ಮ ಗುರಿ ಉದ್ದೇಶ ಆಗಿರಬೇಕಾಗತ್ತೆ ಇಲ್ಲಿ. ಅರ್ಥ ಆಯ್ತಲ್ಲ. ನೀವೆಷ್ಟು ಸೇವೆ ಮಾಡ್ತೀರಾ, ಎಷ್ಟು ನೀವು ಸೆಂಟ್ರಿಗೆ ಡೈಲಿ ಹೋಗ್ತೀರಾ, ಬರ್ತೀರಾ, ಸೇವೆ ಮಾಡ್ತೀರಾ, ಇದು ಯಾವುದು ಮ್ಯಾಟರ್ ಬರೋದಿಲ್ಲ. ಅರ್ಥ ಆಯ್ತಲ್ಲ. ನಿಮ್ಮ ಒಂದು ಸ್ಮೃತಿ, ಸ್ಥಿತಿ, ಸ್ವರೂಪ, ನಿಮ್ಮ ಭಾವನೆ ಯಾವ ರೀತಿ ಇದೆ ಅದು ಮ್ಯಾಟರ್ ಆಗುತ್ತೆ ನಮಗೆ ಮೇಯ್ನ್ ಇಲ್ಲಿ. ಅರ್ಥ ಆಗ್ತಿದೆಯಲ್ಲ, ಅದು ಮ್ಯಾಟರ್ ಆಗುತ್ತೆ. ನಾವು ಯಾವಾಗಲೇ ಹೋದ್ರೂ ಸಹ, ಎಲ್ಲೂ ಸಹ ಬಾಬಾರವರನ್ನೇ ನೋಡಿ. ನಿಮ್ಮವರೆಗೂ ಏನೇ ಬಂದರೂ ಅದು ಬಾಬಾ, ನಮ್ಮಿಂದ ಇತರರಿಗೆ ಏನೇ ಹೋಯಿತು ಅಂದರೂ ಅದು ಬಾಬಾನೇ ಮಾಡ್ತಿದ್ದಾರೆ. ಮಾಡಿಸುವಂಥವರು ಬಾಬಾ. ನಾನು ನಿಮಿತ್ತ, ಇತರರು ನಿಮಿತ್ತ. ದೇಹಧಾರಿಗಳನ್ನು ನೋಡಬೇಡಿ ಅಂತ ಯಾಕೆ ಹೇಳ್ತಾರೆ ಅಂದರೆ ಇದೇನೆ, ಹಳೆಯ ಪ್ರಪಂಚದ ಒಂದು ವಸ್ತು, ವ್ಯಕ್ತಿಗಳು, ಸಂಬಂಧ ಸಂಪರ್ಕಗಳು, ಪದಾರ್ಥಗಳ ಕಡೆ ನಮ್ಮ ಒಂದು ಆಕರ್ಷಣೆ ಅನ್ನುವಂತಹದ್ದು ಇರಬಾರದು ಅಂತ ಬಾಬಾ ತಿಳಿಸ್ತಾರೆ. ಅದು ಯಾರೇ ಆಗಿರಲಿ, ಈ ಹಳೆಯ ಪ್ರಪಂಚದ್ದು ಗುಣ ಯಾವುದು, ಬಾಬಾ ತಿಳಿಸ್ತಿರುವಂಥ ಗುಣ ಏನು ನಮಗೆ ಗೊತ್ತು ತಾನೆ ನಮಗೆ. ಬಾಬಾರವರ ಶ್ರೀಮತ ಏನಿದೆ, ಹಳೆಯ ಪ್ರಪಂಚದವ್ರು ಏನು ಹೇಳ್ತಾರೆ ಅನ್ನೋದು ಗೊತ್ತಿದೆ. ಬಾಬಾ ಹೇಳ್ತಾರೆ, ಮಕ್ಕಳೇ ವಿಕಾರದಲ್ಲಿ ಹೋಗಬೇಡಿ ಅಂತ ಹೇಳ್ತಾರೆ
ಆದರೆ ಪ್ರಪಂಚದವರೇನು ಹೇಳ್ತಾರೆ, ವಿಕಾರಗಳಲ್ಲಿ ಹೋಗಿ ಅಂತ ಹೇಳ್ತಾರೆ. ಎಷ್ಟು ವ್ಯತ್ಯಾಸ ಇದೆ ಅಲ್ಲ. ಯಾರಿಗೆ ಬಾಬಾ ನೀಟಾಗಿ ಅರ್ಥ ಆಗ್ಬಿಡ್ತಾರೆ, ಚೆನ್ನಾಗಿ ಯಾರಿಗೆ ನಿಶ್ಚಯ ಆಗ್ಬಿಡುತ್ತೆ, ಡೆಫಿನೆಟ್ಲಿ ಬಾಬಾರವರಂತೆಯೇ ಕೇಳ್ತಾರೆ. ಯಾಕೆಂದರೆ ಅಂತಿಮದಲ್ಲಿ ನಾವು ಈ ತಪ್ಪುಗಳನ್ನು ನಾವು ತಿದ್ದುಕೊಂಡಿಲ್ಲ ಅಂತಂದರೆ ಅಂತಿಮದಲ್ಲಿ ಪಶ್ಚಾತ್ತಾಪ ಪಡೋದು ನಾವೇ ಆಗಿರ್ತೀವಿ. ಅರ್ಥ ಆಯ್ತಲ್ಲ. ಬಾಬಾರವರ ಮತನೇ ಶ್ರೇಷ್ಠ ಮತ, ಬಾಬಾರವರ ಒಂದು ಸಲಹೆನೇ ಶ್ರೇಷ್ಠವಾದದ್ದು, ಅವರ ಆಜ್ಞೆನೇ ಶ್ರೇಷ್ಠವಾದಂಥದ್ದು. ಅದರ ಪ್ರಕಾರವಾಗಿ ನಡೆಯುವಂತಹ ಆಜ್ಞಾಕಾರಿ ಮಕ್ಕಳು ನಾವಾಗಬೇಕು, ಸುಪುತ್ರ ಮಕ್ಕಳು ನಾವಾಗಬೇಕಾಗಿದೆ. ಬಾಬಾ ಅವರು ಇಷ್ಟಪಡಲಿ, ಇವಾಗ ನಾವು ಹೋಗ್ತೀವಿ, ಅವ್ರಿಗೆ ಇಷ್ಟ ಆಗಲಿಲ್ಲ, ಅದಕ್ಕೋಸ್ಕರ ನಾನು ಆ ಥರ ಮಾಡಿಬಿಟ್ಟೆ, ಅವ್ರು ನಮ್ಮನ್ನು ಬೇಜಾರು ಅವ್ರು ಹೇಳಿದ್ದಾರೆ ಬಾಬಾ ಹೇಳಿದ್ದಾರೆ ಇತರರಿಗೆ ಬೇಜಾರಾಗೋ ಥರ, ಹರ್ಟ್ ಆಗೋ ಥರ ನಡ್ಕೋಬಾರ್ದು ಅಂತ ಹೇಳ್ಬಿಟ್ಟಿದ್ದಾರೆ ಬಾಬಾ. ಅದಕ್ಕೋಸ್ಕರ ಬಾಬಾ ಅವರಿಗೆ ಹರ್ಟ್ ಆಗಿಬಿಡುತ್ತೆ ಅಂತ ನಾನು ಈ ಥರ ಮಾಡಿದ್ದೀನಿ, ಮಾಡಿದೆ. ಅದು ತಪ್ಪೇ ಇರ್ಬೋದು, ಆದರೆ ಅವ್ರಿಗೆ ಹರ್ಟ್ ಆಗುತ್ತೆ ಅಂತೇಳಿ ತಪ್ಪು ಮಾಡೋವಂಥದ್ದು, ಅವ್ರಿಗೆ ಇಷ್ಟ ಆಗಲಿ ಅಂತ. ಆದರೆ ಬಾಬಾ ಹೇಳಿದ್ದಾರೆ, ಇದನ್ನು ನೆನಪಿಟ್ಕೊಳ್ಳಿ, ಅವರಿಗೆ ಬೇಜಾರು ಮಾಡಬಾರ್ದು ಅನ್ನೋದು ಎಷ್ಟು ನಿಮಗೆ ಗಮನ ಇದೆಯೋ ಅಷ್ಟೇ ಬಾಬಾರವರ ಶ್ರೀಮತವನ್ನು ನಾನು ಉಲ್ಲಂಘನೆ ಮಾಡಬಾರ್ದು ಅನ್ನೋದು ಕೂಡ ಗಮನ ಇರಬೇಕು ನಿಮಗೆ ಅಂತ. ಅದು ಬಾಬಾರವರ ಶ್ರೀಮತದ ಅನುಸಾರವಾಗಿದೆಯಾ ಅದನ್ನ ಕಡೆ ನಾನು ಗಮನ ಕೊಡಬೇಕು. ಅವ್ರಿಗೆ ಹರ್ಟ್ ಮಾಡಬಾರ್ದು, ಬಾಬಾ ಹೇಳಿದ್ದಾರೆ, ನಿಜ, ಡೆಫಿನೆಟ್ಲಿ ನಿಜ. ಬಟ್ ಅದು ಬಾಬಾರವರಿಗೆ ವಿರುದ್ಧವಾಗಿ ಇರಬಾರದು ಅಂತ ಹೇಳಿದರು ಬಾಬಾ ಆ ವ್ಯಕ್ತವಾಣಿಯಲ್ಲಿ. ಅರ್ಥ ಆಗ್ತಿದೆಯಲ್ಲ. ಲಾಸ್ಟಲ್ಲಿ ಕೇಳ್ತಾರೆ, ನೀನು ನನ್ನ ಮತದಂತೆ ನಡಿಬೇಕಾ, ಅವ್ರ ಮತದಂತೆ ನಡಿಬೇಕಾ, ನೀನು ನನ್ನನ್ನು ಆಧಾರ ಮಾಡ್ಕೋಬೇಕಾ, ಅವರನ್ನು ಆಧಾರ ಮಾಡ್ಕೋಬೇಕಾ, ನೀನು ಯಾರಿಂದ ಸಿಗ್ತಿದೆ ನಮಗೆಲ್ಲವೂ? ಬಾಬಾರವರಿಂದ. ಮತ್ತೆ ನಾನು ಅವ್ರ ಮಾತು ಕೇಳಬೇಕಾ, ಯಾರ ಮಾತು ಕೇಳಬೇಕು ನಾನು? ಇತ್ತೀಚೆಗೆ ಹೇಳ್ತಿದ್ದಾರಲ್ಲ ಬಾಬಾ ಮುರುಳಿಗಳಲ್ಲಿ, ಎಲ್ಲವನ್ನ ಮರೀರಿ, ಎಲ್ಲ ವಿನಾಶ ಆಗೋದಿದೆ, ಎಲ್ಲವನ್ನ ಸೇವೆಯಲ್ಲಿ ಸಫಲ ಮಾಡ್ಕೊಳ್ಳಿ, ಆತ್ಮಿಕ ಸೇವಾದಾರಿಯಾಗಿ ಎಲ್ಲವನ್ನ ನನ್ನಿಂದ ಪಡ್ಕೊಳ್ಳಿ, ನನ್ನೊಬ್ಬನನ್ನೇ ಸ್ಮೃತಿ ಮಾಡಿ, ಎಲ್ಲವನ್ನ ಮರೀರಿ. ಯಾಕೆ ಹೇಳ್ತಾರೆ? ನಾವು ಹದ್ದನ್ನು ಬಿಟ್ಟು ಇಲ್ಲಿ ಅಂದರೆ ಲೌಕಿಕದಿಂದ ಎಲ್ಲ ಬಂಧನಗಳನ್ನು ಬಿಡಿಸ್ಕೊಂಡು ಅಲೌಕಿಕದಲ್ಲಿ ಅಲ್ಲಿ ಬಂದು ನಾವು ಬಂಧನಗಳಲ್ಲಿ ನಾವು ಸಿಕ್ಕಾಕೋಬಾರ್ದು. ಇದ್ರ ಕಡೆನೂ ಕೂಡ ನಾವು ಗಮನ ಕೊಡಬೇಕಾಗತ್ತೆ. ಯಾಕೆಂದ್ರೆ ಅಂತಿಮಕ್ಕೆ ಇವೆಲ್ಲವೂ ಸಹ ಚೆಕ್ ಮಾಡ್ತಾರೆ ಬಾಬಾ. ನಾವು ಯಾರಿಗೋ ತಪ್ಪು ನಡೀತಿದ್ರು ಕೂಡ, ಆ ತಪ್ಪು ಅಂತ ಗೊತ್ತಿದ್ರು ಕೂಡ ನಾವು ಆ ತಪ್ಪಿಗೆ ನಾವು ಸಪೋರ್ಟ್ ಮಾಡ್ತೀವಿ ಅಂದರೆ ನಾವು ಒಂದು ವ್ಯಕ್ತಿಯ ದೃಷ್ಟಿಯಲ್ಲಿ ಇರ್ತೀವಿ ಹೊರತು ಬಾಬಾರವರ ದೃಷ್ಟಿಯಲ್ಲಿ ಇರೋದಿಲ್ಲ. ಅದಕ್ಕೆ ಬಾಬಾ ಹೇಳಿದ್ದಾರೆ, ಯಾರು ನನ್ನ ದೃಷ್ಟಿಯಲ್ಲಿ ಇರ್ತಾರೆ ಅವರು ಪ್ರಪಂಚದವರ ದೃಷ್ಟಿಯಲ್ಲಿ ಇರೋದಿಲ್ಲ, ಯಾರು ಪ್ರಪಂಚದವರ ದೃಷ್ಟಿಯಲ್ಲಿ ಇರ್ತಾರೆ ಅವರು ನನ್ನ ದೃಷ್ಟಿಯಲ್ಲಿ ಇರೋದಿಲ್ಲ. ಅರ್ಥ ಆಗದೆ ನಿಮ್ಮನ್ನ ದೂಷಣೆ ಮಾಡೋದು ಬೇರೆ ಅಲ್ವಾ? ಅರ್ಥ ಆಗದೆ ನಿಮ್ಮನ್ನ ದೂಷಿಸ್ತಾರೆ, ಓ ಇವರಾ ಈ ಥರ ಇದ್ದಾರಾ ಆ ಥರ ಇದ್ದಾರಾ ಅಂತ ಹೇಳಿ ಅವರು ನಿಮ್ಮನ್ನ ಕಿಂಡಲ್ ಮಾಡ್ಬೋದು. ಯಾಕಂದ್ರೆ ನೀವು ಅವ್ರ ರೀತಿ ನಡ್ಕೊಳ್ಳೋದಿಲ್ಲ ಅಲ್ಲ. ಮೇನ್ ಬರೋದೇ ಇದು, ನಾವು ಇತರರನ್ನ ಮೆಚ್ಚಿಸೋದಕ್ಕೆ ನಾವು ಟ್ರೈ ಮಾಡ್ತಿರ್ತೀವಿ. ನಾನು ಅವ್ರ ರೀತಿ ಅವ್ರು ಹೇಳಿದ ರೀತಿ ನಾನು ನಡ್ಕೊಂಡಿಲ್ಲ ಅಂದರೆ ಅವ್ರು ಕೋಪ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ನಾಳೆ ಮಾತಾಡೋದಿಲ್ಲ. ಇದ್ರ ಕಡೆ ನಾವು ಗಮನ ಕೊಡ್ತೀವಿ. ಬಾಬಾರವರು ಹೇಳಿದಂತೆ ನಾನು ನಡ್ಕೊಂಡಿಲ್ಲ ಅಂದರೆ ಬಾಬಾ ನನ್ನನ್ನು ತಿರುಗಿ ಕೂಡ ನೋಡೋದಿಲ್ಲ ಅನ್ನೋದ್ರ ಕಡೆ ನಾವು ಗಮನ ಕೊಡೋದಿಲ್ಲ ಅಲ್ವಾ? ಅವರ ಶ್ರೀಮತದಂತೆ ನಾನು ನಡೀತಿರ್ತೀನಿ ಅಂತಂದರೆ ಆವಾಗ ಅವ್ರ ದೃಷ್ಟಿ ನನ್ನ ಕಡೆನೇ ಇರುತ್ತೆ, ಅವ್ರ ನೆನಪಲ್ಲೇ ಇರ್ತೀನಿ ನಾನು, ಅವರೊಬ್ಬರನ್ನೇ ಆಧಾರ ಮಾಡ್ಕೊಂಡಿದ್ದೀನಿ. ಅವ್ರು ಬಿಟ್ಟರೆ ಇನ್ಯಾರೂ ಇಲ್ಲ ಅಂದರೆ ಅವ್ರಿಗೂ ಸಹ ನಾನು ಬಿಟ್ಟರೆ ಇನ್ಯಾರೂ ಇರೋದಿಲ್ಲ ಅವ್ರ ದೃಷ್ಟಿಯಲ್ಲಿ. ಇದ್ರ ಕಡೆ ಗಮನ ಕೊಡಬೇಕಲ್ಲ. ಅವ್ರು ಹೇಳಿದ ಮಾತನ್ನ ಈಗ ನಾವು ದೇಹದಾರಿಗಳ ಜೊತೆ ನಾವು ಇದೇ ಥರ ಯೋಚನೆ ಮಾಡ್ತೀವಿ ತಾನೆ. ಅವ್ರು ಹೇಳಿಲ್ಲ ಅಂದರೆ, ಅವ್ರು ಹೇಳಿದ ರೀತಿ ನಾನು ನಡ್ಕೊಂಡಿಲ್ಲ ಅಂದ್ರೆ ಕೋಪ ಮಾಡ್ಕೊಂಡ್ಬಿಡ್ತಾರೆ, ಬೇಜಾರು ಮಾಡ್ಕೊಂಡ್ಬಿಡ್ತಾರೆ, ಮಾತಾಡೋದಿಲ್ಲ, ಅವ್ರು ನನಗೆ ಸಹಯೋಗ ಕೊಡೋದಿಲ್ಲ, ಅದು ಯೋಚನೆ ಮಾಡ್ತೀವಿ. ಆದರೆ ಬಾಬಾರವರಂತೆ ನಾವು ನಡ್ಕೊಂಡಿಲ್ಲ ಅಂದರೆ ಬಾಬಾರವರ ಸಹಯೋಗ ನಮಗೆ ಸಿಗೋದಿಲ್ಲ, ಅವರ ಶಕ್ತಿ ನಮಗೆ ಸಿಗೋದಿಲ್ಲ, ಅವರ ಗುಣಗಳು ನಮಗೆ ಸಿಗೋದಿಲ್ಲ. ಅವರಿಂದ ನಮಗೆ
ಯಾವುದೇ ಸಹಯೋಗ ಸಿಗೋದಿಲ್ಲ ಅಂತ ನಾವು ಯಾಕೆ ಯೋಚನೆ ಮಾಡೋದಿಲ್ಲ? ಈಗ ನಮಗೆ ಅರ್ಥ ಆಗಿದೆ, ಯಾವುದೇ ದೇಹದಾರಿಯಿಂದ ನಮಗೇನು ಸಿಗೋದಿಲ್ಲ ಅಂತ ನಮಗೆ ಅರ್ಥ ಆಗೋಗಿದೆ ಅಲ್ವಾ? ಸಿಗುವಂಥದ್ದೆಲ್ಲನೂ ಬಾಬಾರವರಿಂದನೇ. ಅವಿನಾಶಿ ಆಸ್ತಿ ಸಿಗ್ತಿದೆ, ಅವಿನಾಶಿಯಾಗಿ ಪ್ರಾಪ್ತಿಗಳು ಸಿಗ್ತಿದೆ, ಖಜಾನೆಗಳು ಸಿಗ್ತಿದೆ. ಸಿಗುವಂಥದ್ದು ಬಾಬಾರವ್ರ ಹತ್ರನೇ ಅನ್ನೋಂಥದ್ದು ನಮಗೆ ಗೊತ್ತಿದೆ. ಅವ್ರ ಹತ್ರ ಬಿಟ್ಟರೆ ಬೇರೆ ಯಾರ ಹತ್ರನೂ ನಮಗೆ ಸಿಗೋದಿಲ್ಲ, ಗೊತ್ತು. ಬಟ್ ನಾವು ಯಾರ ಮಾತು ಕೇಳಬೇಕು? ಈಶ್ವರಿಯ ಕುಲ ಮರ್ಯಾದೆಯನ್ನು ನಾವು ಕಾಪಾಡಬೇಕು. ತಂದೆಯನ್ನು ನಾವು ಗೌರವಿಸಬೇಕು. ಯಾರ ಮಾತು ಕೇಳ್ತೀವಿ ಅವ್ರ ಮಾತು ಗೌರವ ಕೊಡ್ತಿದ್ದೀವಿ ಅಂತ ಅರ್ಥ ಆಗ್ತಿದೆಯಲ್ಲ? ಈಗ ಯಾರ್ದಾದ್ರೂ ಒಂದು ಮಾತು ಕೇಳದೆ ಅಂದರೆ ಹೇಳ್ತಾರಲ್ಲ, ಒಬಿಡಿಯಂಟ್ ಸರ್ವೆಂಟ್ ಆಗಿ. ಬಾಬಾ ಹೇಳ್ತಾರೆ, ನಾನು ನಿಮಗೆ ಒಬಿಡಿಯಂಟ್ ಸರ್ವೆಂಟ್ ಆಗಿಬಿಟ್ಟಿದ್ದೀನಿ ಮಕ್ಕಳೇ ಅಂತ. ಅವ್ರು ಹೇಳ್ತಾರೆ, ಅಟ್ಲೀಸ್ಟ್ ನಾವು ಅದ್ರ ಬಗ್ಗೆ ಆದ್ರೂ ಅಟ್ಲೀಸ್ಟ್ ಟ್ರೈ ಮಾಡೋಕ್ಕಾದ್ರು ಅವರಿಗೆ ನಾವು ಒಬಿಡಿಯಂಟ್ ಆಗಿ, ಒಂದು ಸ್ಟೂಡೆಂಟು, ಒಂದು ಮಗುವಾಗಿ, ಎಲ್ಲ ಸಂಬಂಧಗಳಲ್ಲಿ ಒಬಿಡಿಯಂಟ್ ಆಗಿ ನಾವು ಯಾಕೆ ಇರೋಕ್ಕಾಗ್ತಿಲ್ಲ? ಎಲ್ಲರೂ ಹಾಗೇನೆ ತಾನೇ ಇಷ್ಟಪಡ್ತಾರೆ. ನಾನು ಹೇಳ್ದಂಗೆ ಅವ್ರು ಕೇಳ್ತಾರೆ ಅಂದರೆ ಏನಾಗ್ಬಿಡುತ್ತೆ? ಇಷ್ಟ ಆಗ್ಬಿಡುತ್ತೆ. ನಾನು ಹೇಳಿದ ಮಾತು ಕೇಳ್ತಿದ್ದಾರೆ ಅವರು ಅಂದರೆ ನನಗೆ ಗೌರವ ಕೊಡ್ತಿದ್ದಾರೆ ಅಂತ. ನಾನು ಹೇಳಿದ ಮಾತು ಕೇಳಿಲ್ಲ ಅಂದರೆ ಏನಂತಾರೆ? ನನ್ನ ಮಾತು ಗೌರವನೇ ಇಲ್ಲ, ನನಗೆ ಗೌರವನೇ ಕೊಡ್ತಾ ಇಲ್ಲ ನೀನು, ನಾನು ಹೇಳಿದ ಮಾತೇ ಕೇಳಲ್ಲ ನೀನು ಅಂತಾರೆ ಲೌಕಿಕದಲ್ಲಿ. ಅಂತಾರೋ ಇಲ್ಲೋ. ಮತ್ತೆ ಬಾಬಾರವರ ಮತದಂತೆ ನಾನು ನಡೆದಿಲ್ಲ ಅಂದರೆ, ಬಾಬಾರವರ ನನ್ನ ನೆನಪು ಮಾಡಿಲ್ಲ. ಹೇಳ್ತಾರಲ್ಲ, ನಿಮ್ಮನ್ನು ನೀವು ಆತ್ಮ ಅಂತ ತಿಳಿದು ನನ್ನನ್ನು ನೆನಪು ಮಾಡಿ ಅಂತ. ಮತ್ತೆ ನಾನು ನೆನಪು ಮಾಡಿಲ್ಲ ಅಂದರೆ ನನ್ನ ತಂದೆ ಗೌರವ ಕೊಡ್ತಿದ್ದೀನಾ? ನನ್ನೊಬ್ಬನನ್ನೇ ಸ್ಮೃತಿ ಮಾಡಿ, ನನ್ನೊಬ್ಬನನ್ನೇ ಆಧಾರವಾಗಿಟ್ಕೊಳ್ಳಿ ಅಂತಾರೆ. ಮತ್ತೆ ನಾನು ಇಟ್ಕೊಳ್ತಿದ್ದೀನಾ? ಅಂದರೆ ನಾನು ಇಟ್ಕೊಂಡಿಲ್ಲ ಅಂದರೆ ನಾನೇನು ಅದರ್ಥ? ಅವ್ರಿಗೆ ನಾನು ಗೌರವ ಕೊಡ್ತಿಲ್ಲ. ನಾನು ಇಲ್ಲಿ ಯಾರಿಗೆ ಗೌರವ ಕೊಡಬೇಕು? ಅತೀ ಶ್ರೇಷ್ಠ, ಅತಿ ಶ್ರೇಷ್ಠ ತಂದೆ, ಸರ್ವಶಕ್ತಿವಂತ, ಎಲ್ಲ ಕೊಡುವಂತಹ ದಾತ. ಇಡೀ ಪ್ರಪಂಚದಲ್ಲಿ ಯಾರು ಕೊಡಕ್ಕಾಗದೇ ಇರುವಂತಹದ್ದನ್ನು ಕೊಡುವಂತಹ ತಂದೆ ನಮಗೆ ಸಿಕ್ಕಿದ್ದಾರೆ. ಇಡೀ 21 ಜನ್ಮ ಅಲ್ಲ, 21 ಜನ್ಮಕ್ಕಷ್ಟೇ ಅಲ್ಲ, 84 ಜನ್ಮಕ್ಕೆ ಪ್ರಾಪ್ತಿ ಕೊಡ್ತಿದ್ದಾರೆ, ಭಾಗ್ಯ ಕೊಡ್ತಿದ್ದಾರೆ ಅವಿನಾಶಿಯಾಗಿ. ಎಲ್ಲವೂ ಸಹ ಅವಿನಾಶಿಯಾಗಿ ಕೊಡ್ತಿದ್ದಾರೆ. ಯಾವ ದೇಹದಾರಿ ಕೊಡ್ತಾರೆ ನಮಗೆ? ಯಾರು ಕೊಡ್ತಾರೆ ಹೇಳಿ? ಯಾರು ಕೊಡೋದಿಲ್ಲ. ಎಲ್ಲ ಬಾಬಾ ನಮಗೆ ಕೊಡ್ತಿದ್ದಾರೆ ಅಂತಂದಮೇಲೆ ನಾವು ಅವ್ರ ಮಾತನ್ನು ಕೇಳಬೇಕಲ್ಲ. ನೀವು ಅಂತಿಮದಲ್ಲಿ ನೀವು ನನ್ನ ಹತ್ರ ಎಲ್ಲರನ್ನ ಆಧಾರ ಆಗಿ ತಗೊಂಡ್ಬಿಡ್ತೀರ, ದೇಹದಾರಿಗಳನ್ನು. ಅವ್ರು ಕೈ ಕೊಟ್ಟಾಗ ನನ್ನ ಹತ್ರ ಬಂದ್ಬಿಡ್ತೀರಾ. ಅವಾಗ ಹೇಗೆ ನಾನು ನಿಮಗೆ ಸಹಯೋಗ ಕೊಡೋದು ಅಂತ ಕೇಳಿದ್ದಾರೆ ಮುರುಳಿಯಲ್ಲಿ ಬಾಬಾ. ಯಾಕೆಂದ್ರೆ ಎನಿ ಟೈಮ್ ಯಾರು ನಿಮಗೆ ಸಹಯೋಗಿ ಆಗಿರೋದಿಲ್ಲ ದೇಹದಾರಿಗಳು ಅಂತ ಹೇಳಿದ್ದಾರೆ ಬಾಬಾ. ಯಾರಾದರೂ ಒಂದು ಸಹಯೋಗ ಕೊಡ್ತಾರೆ ಅಂದರೆ ಇವರಿಂದ ನಂಗೆ ಸಹಯೋಗ ಸಿಗ್ತಿದೆ ಅಪ್ಪ, ಇವ್ರು ನನಗೆ ಕೊಡ್ತಾರೆ, ಅವ್ರ ಜೊತೆ ನಾನು ಚೆನ್ನಾಗಿರ್ಬೇಕು. ಬಾಬಾನೇ ಬಿಟ್ಬಿಟ್ಟಿರ್ತೀವಿ ಅಲ್ಲಿ ನಾವು. ಬಾಬಾ ಇಲ್ಲ, ಅಕ್ಕವ್ರು ನನಗೆ ಸಹಯೋಗ ಕೊಡ್ತಿದ್ದಾರೆ, ಅಣ್ಣವರು ನನಗೆ ಸಹಯೋಗ ಅದು ಯಾವುದೇ ಲೌಕಿಕ ಇರ್ಬೋದು ಅಲೌಕಿಕ ಇರ್ಬೋದು, ಆಯ್ತಲ್ಲ. ಇವರಿಂದ ನಂಗೆ ಸಹಯೋಗ ಸಿಗ್ತಿದೆ, ಇವ್ರು ನಂಗೆ ಚೆನ್ನಾಗಿ ಸೇವೆ ಮಾಡ್ತಾರೆ, ಇವ್ರ ಹತ್ರ ನಾನು ಚೆನ್ನಾಗಿರಬೇಕು, ಆಯಿತಾ. ಇವ್ರ ಹತ್ರ ನಾನು ಚೆನ್ನಾಗಿರಬೇಕು, ಇವ್ರ ಜೊತೆ ಸ್ನೇಹಿಯಾಗಿ ಇರಬೇಕು, ನಾನು ಸ್ನೇಹದಿಂದ ನಡ್ಕೋಬೇಕು, ಇವ್ರಿಗೆ ನಾನು ಸಹಯೋಗಿ ಆಗಬೇಕು, ಇವ್ರಿಗೆ ಏನು ಬೇಕಾದರೂ ನಾನು ಮಾಡೋದಕ್ಕೆ ರೆಡಿ ಇದ್ದೀನಿ. ಯಾಕಂದ್ರೆ ನಂಗೆ ತುಂಬ ಸಹಯೋಗ ಕೊಡ್ತಾರೆ ಇವರು. ಅಲ್ಲಿ ಕೊಡ್ತಿರೋದು ಯಾರು? ಬಾಬಾ ಅವ್ರ ಮೂಲಕ ಕೊಡಿಸ್ತಿದ್ದಾರೆ ಅನ್ನೋದು ಮರ್ತೋಗಿರುತ್ತೆ, ಅವ್ರನ್ನ ನಿಮಿತ್ತ ಮಾಡಿದ್ದಾರೆ ಅನ್ನೋದು ಮರ್ತೋಗಿರುತ್ತೆ. ನಾವೇನು ಅನ್ಕೋತೀವಿ? ಇವ್ರು ಕೊಡ್ತಿದ್ದಾರೆ, ಬಾಬಾನ ಬಿಟ್ಬಿಡ್ತೀವಿ. ಮತ್ತೆ ಅವರು ಒಂದು ಸರಿ ಕೊಡ್ತಾರೆ, 2 ಸರಿ ಆಮೇಲೆ ಆಗೋದಿಲ್ಲ ಅಕ್ಕೋರೇ ಅಂದ್ಬಿಡ್ತಾರೆ. ಆಗ ನಮಗೆ ಬೇಜಾರಾಗ್ಬಿಡುತ್ತೆ. ಆಗ ಬಾಬಾ ನೀನೇ ದಿಕ್ಕು, ಯಾರು ನನಗೆ ಅಂದರೆ ಆ ಎಲ್ಲ ಟೈಮಲ್ಲಿ ಅವ್ರು ಮಾಡೋದಿಲ್ಲಲ್ಲ. ಆವಾಗ ಏನಾಗ್ಬಿಡುತ್ತೆ? ಯಾರು ಮಾಡಲಿಲ್ವೇ ಸಹಯೋಗ, ಎಲ್ಲೂ ಸಿಗಲಿಲ್ವೇ, ಆವಾಗ ಬಾಬನ ನೆನಪು ಮಾಡೋದು. ಎಷ್ಟು ಸ್ವಾರ್ಥ ಆಗ್ಬಿಡುತ್ತಲ್ಲ ಆವಾಗ. ಅಂದರೆ ಸಮಯ ಸಾಧಕರಾಗ್ಬಿಡ್ತೀವಿ ನಾವು. ಟೈಮ್ ಬಂದಾಗ ಬಾಬನ ಕಷ್ಟದಲ್ಲಿ ಅಂದರೆ ಹೇಳ್ತಾರಲ್ಲ, ಕಷ್ಟ ಬಂದಾಗ ವೆಂಕಟರಮಣ ಅಂತ ಹೇಳ್ತಾರಲ್ಲ, ಆ ರೀತಿ ಕಷ್ಟ ಬಂದಾಗ ಮಾತ್ರ ಭಗವಂತನನ್ನು ನೆನಪು ಮಾಡುವಂತಹದ್ದು. ಎಲ್ಲ ಕೈ ಕೊಟ್ಬಿಟ್ಟಿದ್ದಾರೆ, ಆಗ ಮಾತ್ರ ಬಾಬಾರವ್ರನ್ನ ನೆನಪು ಮಾಡುವಂಥದ್ದು. ಮತ್ತು ಇದು ಸರಿನಾ?
ಸರಿನಾ ಇದು? ಅದಕ್ಕೆ ಬಾಬಾ ಹೇಳುವಂಥದ್ದು. ಈಗ ಅವರೆಲ್ಲರನ್ನ ಆಧಾರ ಮಾಡ್ಕೊಂಡ್ಬಿಟ್ಟು ಅವರಿದ್ದಾರೆ ಬಿಡು, ಇವರಿದ್ದಾರೆ ಬಿಡು, ಅವ್ರು ಸಹಯೋಗ ಮಾಡ್ತಾರೆ, ಇವ್ರು ಸಹಯೋಗ ಮಾಡ್ತಾರೆ, ಅವ್ರು ಹೆಲ್ಪ್ ಮಾಡ್ತಾರೆ, ಇವ್ರು ಹೆಲ್ಪ್ ಮಾಡ್ತಾರೆ ಅಂತ ದೇಹದಾರಿಗಳನ್ನ ಆಧಾರವಾಗಿ ಇಟ್ಕೊಂಡ್ಬಿಟ್ಟು ಅವ್ರು ಕೈ ಕೊಟ್ಟ ಮೇಲೆ ನನ್ನನ್ನು ನೆನಪು ಮಾಡ್ತೀರಾ ಅಂತದ, ಆಮೇಲೆ ಲಾಸ್ಟಲ್ಲಿ ಬರ್ತೀರಾ ನನ್ನ ಹತ್ರ ಅಂತ ಹೇಳಿದ್ದಾರೆ ಬಾಬಾ. ಆಗ ಬಾಬಾ ಹಿಡ್ಕೋತಾರ ಬಿಡ್ತಾರ? ನಾವೇ ಯೋಚನೆ ಮಾಡ್ಬೇಕಾದ್ರ ಕರೆ ಅಲ್ವಾ? ಅದಕ್ಕೇನೆ ಯಾರ ಮೂಲಕ ಏನೇ ಸಿಕ್ಕಿದ್ರು ಅದು ಬಾಬಾ ಬಾಬಾ ಕೊಡ್ತಿದ್ದಾರೆ, ಬಾಬಾ ಮಾಡಿಸ್ತಿದ್ದಾರೆ, ಅವರು ನಿಮಿತ್ತ ಆಗಿದ್ದಾರೆ, ಬಾಬಾನೇ ಅವ್ರ ಮೂಲಕ ನನಗೆ ಕೊಡ್ತಿದ್ದಾರೆ, ಸಹಯೋಗ ಸೇವೆ ಮಾಡಿಸ್ತಿದ್ದಾರೆ. ಬಾಬಾ 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 ಸದಾ ಬರ್ತಾನೆ ಇರುತ್ತೆ. ಅವರಿಲ್ಲ ಅಂದ್ರೆ ಇನ್ನೊಬ್ಬರ ಮೂಲಕ ಆದರೂ ಕೊಡ್ತಾರೆ. ಆಗ ಅವ್ರ ಮೂಲಕ ನೋಡಿ, ಈಗ ನಾನು ಯಾವುದೋ ಒಂದು ವ್ಯಕ್ತಿ ನನಗೆ ಏನೋ ಒಂದು ಸಹಯೋಗ ಕೊಡ್ತಿರ್ತಾರೆ ಅನ್ಕೊಳ್ಳಿ, ಅಂದರೆ ನಿಮಿತ್ತ ಆಗಿರ್ತಾರೆ ಅವರು. ಬಾಬಾರವರು ಅವರನ್ನು ನಿಮಿತ್ತ ಮಾಡಿ ನಂಗೆ ಸಹಯೋಗ ಕೊಡ್ತಿರ್ತಾರೆ. ನಾನು ಬಾಬಾನೇ ಮಾಡ್ತಿದ್ದಾರೆ ಅಂತ ಅನ್ಕೋತೀನಿ. ಆಯ್ತಲ್ಲ? ಬಾಬಾ ಮಾಡ್ತಿದ್ದಾರೆ ಅಂತಂದ್ರೆ ಪರ್ಮನೆಂಟಾಗಿ ಅವ್ರ ಮೂಲಕನೇ ಬಾಬಾ ಮಾಡಿಸ್ತಾರೆ ಅಂತ ಹೇಗೆ ಹೇಳ್ತೀರಾ? ಇನ್ನೊಬ್ಬರನ್ನು ತರ್ಬೋದು, ಇನ್ನೊಬ್ಬರನ್ನು ನಿಮಿತ್ತ ಮಾಡ್ಬೋದು. ಅವ್ರದ್ದು ಎಷ್ಟು ಭಾಗ್ಯ ತಯಾರು ಮಾಡೋದಿರುತ್ತೋ, ಈಗ ಯಾರನ್ನ ನಿಮಿತ್ತ ಮಾಡಿದಾರಲ್ಲ ಅವ್ರ ಭಾಗ್ಯವನ್ನು ತಯಾರು ಮಾಡೋದಿರುತ್ತೆ ಬಾಬಾರವ್ರಿಗೆ. ಆಯ್ತಾ? ಅದಕ್ಕೋಸ್ಕರ ಅವ್ರನ್ನ ನಿಮಿತ್ತ ಮಾಡ್ತಾರೆ, ಅವರಿಂದ ನನಗೆ ಸಹಯೋಗ ಕೊಡ್ತಿರ್ತಾರೆ. ನಾನು ಬಾಬಾ ಅಂತ ಹೇಳ್ತಿರ್ತೀನಿ. ಮತ್ತೆ ಅವ್ರಿಗೆ ಎಷ್ಟು ಕೊಡಬೇಕು, ಪ್ರಾಪ್ತಿಯಲ್ಲಿ ಎಷ್ಟಿದೆ ಅಷ್ಟು ಪ್ರಾಪ್ತಿಯನ್ನು ಕೊಟ್ಟಾದ್ಮೇಲೆ ಮತ್ತೆ ಅವ್ರು ಬರೋದಿಲ್ಲ ನಮಗೆ ಸಹಯೋಗಕ್ಕೆ, ಇನ್ನೊಬ್ಬರನ್ನ ನಿಮಿತ್ತ ಮಾಡ್ತಾರೆ ಬಾಬಾ, ಅವ್ರ ಭಾಗ್ಯವನ್ನು ಪ್ರಾಪ್ತಿ ಮಾಡಿಸ್ತಾರೆ. ಯಾವಾಗ ಅದಾಗತ್ತೆ ಆ ಥರ? ಬಾಬಾ ಅವಾಗ ನಮ್ಗೆ ಅರ್ಥ ಆಗುತ್ತೆ, ಬಾಬಾ ಇನ್ನೊಬ್ಬರ ಮೂಲಕ ಸಹಯೋಗ ಕೊಡಿಸ್ತಿದ್ದಾರೆ, ಅವ್ರ ಮೂಲಕ ಬಂದಿದ್ದಾರೆ ಬಾಬಾ ನನ್ನ ಹತ್ರ ಅಂತ ಆಗ ಅರ್ಥ ಆಗತ್ತೆ. ಯಾವಾಗ ನಾನು ದೇಹದಾರಿಯನ್ನು ನೋಡ್ತೀನಿ, ಅಕ್ಕವ್ರು ಈ ಥರ ಸಹಯೋಗ ಕೊಡ್ತಿದ್ದಾರೆ, ಅಣ್ಣವ್ರು ಈ ಥರ ನಂಗೆ ಸಹಯೋಗ ಕೊಡ್ತಿದ್ದಾರೆ ಅಂತ ಬರ್ತಾರೆ. ಅವರು ಪ್ರತಿ ಕ್ಷಣ ಬರ್ತಿರ್ತಾರೆ. ಆಯಿತಾ? ಆಮೇಲೆ ಒಂದು ಟೈಮಲ್ಲಿ ಅವ್ರಿಗೇನೋ ಪರಿಸ್ಥಿತಿ ಬರುತ್ತೆ, ಬರೋದೇ ಆಗಲ್ಲ. ನೋಡ್ದಾ ಬರಲಿಲ್ಲ, ಅವಾಗೆಲ್ಲ ಸೇವೆ ಮಾಡಿದ್ರು, ಇವಾಗ ಸೇವೆ ಮಾಡ್ತಿಲ್ಲ, ಅವ್ರ ಬಗ್ಗೆ ನೆಗೆಟಿವ್ ಯೋಚನೆಗಳು, ಸಂಕಲ್ಪಗಳು ಎಲ್ಲ ಬಂದ್ಬಿಡುತ್ತೆ. ಆವಾಗ ನಾವು ಬಾಬಾರವರನ್ನು ನೋಡಬೇಕಾ, ದೇಹದಾರಿಗಳನ್ನು ನೋಡಬೇಕಾ ಅನ್ನೋದನ್ನು ನೀವೇ ಪರಿಶೀಲನೆ ಮಾಡ್ಕೊಳ್ಳಿ, ಚೆಕ್ ಮಾಡ್ಕೊಳ್ಳಿ, ಯೋಚನೆ ಮಾಡಿನೂ ಕೂಡ ನೀವು. ಅರ್ಥ ಆಯ್ತಲ್ಲ? ಈ ರೀತಿ ಆಗ್ಬಿಡುತ್ತೆ. ಅದಕ್ಕೆ ನಾವು ಬಾಬಾರವರನ್ನೇ ನಾವು ನೋಡಬೇಕಾಗತ್ತೆ. ಇಲ್ಲ ಅಂದರೆ ಲೆಕ್ಕಾಚಾರ ತಯಾರಾಗತ್ತೆ. ಇದನ್ನು ಸಹ ನಾವು ಮರಿಬಾರ್ದು. ಅರ್ಥ ಆಯ್ತಲ್ಲ? ಅಕ್ಕವ್ರು ಕೊಟ್ಟರು, ಅಣ್ಣವ್ರು ಕೊಟ್ಟರು ಅಂತಂದರೆ ಅವರ ಜೊತೆ ಲೆಕ್ಕಾಚಾರ ತಯಾರಾಗತ್ತೆ. ಮತ್ತೆ ನಾವು ಕೊಡೋದಕ್ಕಾದರೂ ಮತ್ತೆ ಹುಟ್ಟಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ಬಾಬಾರವರು ಕೊಡ್ತಿದ್ದಾರೆ ಅಂತಂದಾಗ ಬಾಬಾರವ್ರಿಗೆ ನಾವು ನೆಕ್ಸ್ಟ್ ಏನು ಕೊಡೋ ಅವಶ್ಯಕತೆ ಇಲ್ಲ. ಅವ್ರು ಸದಾ ಕೊಡುವಂಥವ್ರಲ್ಲ, ಅವ್ರಿಗೇನು ಕೊಡಬೇಕು ನಾವು? ಅಕ್ಕವ್ರು ಕೊಟ್ಟರು, ಅಣ್ಣವ್ರು ಕೊಟ್ಟರು, ಅವ್ರು ಸೇವೆ ಮಾಡ್ತಾರೆ, ಇವ್ರು ಸೇವೆ ಮಾಡ್ತಾರೆ, ಅವ್ರು ಸಹಯೋಗ ಕೊಡ್ತಾರೆ, ಇವ್ರು ಸಹಯೋಗ ಕೊಡ್ತಾರೆ. ಒಂದು ಲೌಕಿಕವಾಗಿಯೇ ಆಗಲಿ ಹೇಳಿ, ಅಲೌಕಿಕವಾಗಿ ಆಗಿನೇ ಆಗಲಿ ಹೇಳಿ, ನಿಮಗೆ ಮನೆಯಲ್ಲೇ ಆಗಲಿ ಒಂದು ತಿಳ್ಕೊಳ್ಳಿ, ಮನೆಯಲ್ಲಿ ಯಾವುದೇ ಸಂಬಂಧ ಇದ್ದರೂ ಕೂಡ ನಿಮಗೆಲ್ಲರಿಗೂ ಅದು ಗೊತ್ತಿದೆ ಲೆಕ್ಕಾಚಾರಗಳು ಅಂತ ಅಲ್ವಾ? ತೀರ್ಸೋದಕ್ಕೆ ನಾವು ಇದ್ದೀವಿ, ಅವರು ಇದ್ದಾರೆ ಅನ್ನೋದು ಗೊತ್ತಿದೆ, ಯಾವುದು ಫ್ರೀಯಾಗಿ ಸಿಗ್ತಿಲ್ಲ ಅಂತ. ಈಗ ಅವರಿಂದ ನಿಮಗೇನೇ ಸಿಕ್ಕಿದ್ರು ಕೂಡ, ಒಂದು ಲೌಕಿಕ ತಂದೆ ತಾಯಿ, ಅಣ್ಣ ತಮ್ಮ, ಪತಿ ಪತ್ನಿ, ಮಕ್ಕಳು, ಅವರಿಂದ ಸಿಕ್ಕಿದ್ರು ಸಹ ನಿಮ್ಮ ಸ್ಮೃತಿ ಬಾಬಾ ಅಂತಲೇ ಇರಬೇಕು. ಬಾಬಾರವ್ರ ಮಕ್ಕಳಿಗೆ ಹೇಳ್ತಿರೋ ಅಂಥದ್ದು. ಲೌಕಿಕದವ್ರ ಪಾಪ ಸ್ಮೃತಿ ಇರಲ್ಲ ಬಿಡಿ, ಬಟ್ ಬಾಬಾರವರ ಮಕ್ಕಳಿಗೆ ಹೇಳ್ತಿರೋ ಅಂಥದ್ದು. ಅವ್ರ ಮೂಲಕ ಏನೇ ಸಹಯೋಗ ಸಿಕ್ಕಿದ್ರು ಕೂಡ ಬಾಬಾ ನನಗೆ ಸಹಯೋಗ ಕೊಡೋದಕ್ಕೆ ಅವ್ರ ಮೂಲಕ ಬಂದಿದ್ದಾರೆ, ಅವರನ್ನು ನಿಮಿತ್ತ ಮಾಡಿದ್ದಾರೆ. ಆಗ ಅವರ ಜೊತೆ ಲೆಕ್ಕಾಚಾರ ತಯಾರಾಗೋದಿಲ್ಲ. ಇಂದಿನ ಲೆಕ್ಕಾಚಾರವನ್ನು ತೀರಿಸ್ಕೊಳ್ಳೋಕೆ ಅವ್ರ ಜೊತೆ ಹುಟ್ಟಿದ್ದೀರಾ. ಮತ್ತೆ ನಾವು ನನ್ನ ಪತಿ ಕೊಡ್ತಿದ್ದಾರೆ, ನನ್ನ ಪತ್ನಿ ಕೊಡ್ತಿದ್ದಾರೆ, ನನ್ನ ಅಣ್ಣ ಕೊಡ್ತಿದ್ದಾರೆ, ನನ್ನ ಅಪ್ಪ ಕೊಡ್ತಿದ್ದಾರೆ, ಅಮ್ಮ ಕೊಡ್ತಿದ್ದಾರೆ ಅಂದರೆ ಮತ್ತೆ ಲೆಕ್ಕಾಚಾರ ತಯಾರಾಗತ್ತೆ. ಮತ್ತೆ ನೆಕ್ಸ್ಟ್ ಹುಟ್ಟಬೇಕಾಗತ್ತೆ, ಮತ್ತೆ ಅವ್ರ ಜೊತೆಯಲ್ಲೇನೆ ಲೆಕ್ಕಾಚಾರ ತೀರಿಸ್ಕೊಳ್ಳೋಕ್ಕೆ. ಬೇಕಾ ಇದೆಲ್ಲ ನಮಗೆ? ಬಾಬಾ ಅರ್ಥ ಆಯ್ತಲ್ಲ? ಬಾಬಾರವರು ಅವ್ರ ಮೂಲಕ ಕೊಡಿಸ್ತಿದ್ದಾರೆ, ಅವರನ್ನು ನಿಮಿತ್ತ ಮಾಡಿದ್ದಾರೆ. ಆಗ ಬಾಬಾರವರು ಕೊಡ್ತಿದ್ದಾರೆ ಅಂದಾಗ ಬಾಬಾರವ್ರಿಗೆ ಮತ್ತೆ ನಾವು ವಾಪಸ್ ಏನು ಕೊಡೋ ಅವಶ್ಯಕತೆನೇ ಇಲ್ಲ. ಅವ್ರು ತಗೊಳ್ಳೋದೇ ಇಲ್ಲ ನಾವು ಕೊಟ್ಟರು. ಅವ್ರಿಗೆ ಅವಶ್ಯಕತೆ ಏನಿದೆ ನಮ್ಮಿಂದ ತಗೊಳ್ಳುವಂಥದ್ದು ಹೇಳಿ? ಎಲ್ಲ ಕೊಡುವಂತಹ ದಾತ ವಿದಾತ ಅವರು. ನಮ್ಮ ಹತ್ರ ಏನು ಬೇಡ ಅವಶ್ಯಕತೆ ಇದೆ ಅವ್ರಿಗೆ. ಅದಕ್ಕೇನೆ ಹೇಳುವಂಥದ್ದು, ಶಿವಬಾಬಾರವ್ರಿಗೆ ಕೊಡ್ತೀನಿ ಅಂತ ನಾವು ಯಾವತ್ತೂ ಹೇಳಬಾರ್ದು.
ಸೆಂಟ್ರ್ ಕೊಡ್ತೀನಿ ಅಂತಲೂ ನಾವು ಯಾವತ್ತೂ ಹೇಳಬಾರ್ದು, ಅಕ್ಕಂದ್ರಿಗೆ ಕೊಡ್ತೀನಿ ಅಂತಲೂ ನಾವು ಯಾವತ್ತೂ ಹೇಳಬಾರ್ದು. ಅಕ್ಕಂದ್ರಿಗೆ ನಾನು ಇಷ್ಟು ಸೇವೆ ಮಾಡಿದೆ, ಸೆಂಟ್ರಿಗೆ ಇಷ್ಟು ಸೇವೆ ಮಾಡಿದೆ, ಬಾಬಾರವ್ರಿಗೆ ಇಷ್ಟು ಸೇವೆ ಮಾಡಿದೆ, ಇದು ಯಾವುದು ಸಹ ಬರಬಾರ್ದು. ಇದೆಲ್ಲ ನಾವು ನಾನು ಮಾಡಿದೆ, ಯಾರಿಗೆ ಮಾಡಿದೆ, ದೇಹದಾರಿಗಳಿಗೆ ಮಾಡಿದೆ. ಅರ್ಥ ಆಯ್ತಲ್ಲ? ಇದು ಬಂದ್ಬಿಡತ್ತೆ. ಇಲ್ಲಿ ಈ ಸ್ಮೃತಿ ಬರಲೇಬಾರ್ದು, ಲೆಕ್ಕಾಚಾರ ತಯಾರಾಗುತ್ತೆ. ಅರ್ಥ ಆಯ್ತಲ್ಲ? ಲೆಕ್ಕಾಚಾರ ಅನ್ನೋಂಥದ್ದು ತುಂಬ ಗುಹ್ಯವಾಗಿದೆ ಬಿಡಿ, ಆಯ್ತಲ್ಲ? ಲೆಕ್ಕಾಚಾರ ತಯಾರಾಗುತ್ತೆ. ಬಾಬಾರವರು ಯಜ್ಞ ಸ್ಥಾಪನೆ ಮಾಡಿದ್ದಾರೆ, ಅಂದರೆ ಸೆಂಟರ್ ಸ್ಥಾಪನೆ ಮಾಡಿದ್ದಾರೆ. ಏನಕ್ಕೋಸ್ಕರ ಹೇಳಿ? ಆತ್ಮಗಳ ಕಲ್ಯಾಣಕ್ಕೋಸ್ಕರ. ಅಲ್ಲಿ ವಿಶ್ವ ಕಲ್ಯಾಣ ನಡೀತಿದೆ, ಆತ್ಮಗಳ ಕಲ್ಯಾಣ ನಡೀತಿದೆ. ಆತ್ಮಗಳ ಕಲ್ಯಾಣದ ಒಂದು ಸೇವೆಯಲ್ಲಿ ಬಾಬಾ ನನ್ನನ್ನು ನಿಮಿತ್ತ ಮಾಡಿದ್ದಾರೆ, ನಿಮಿತ್ತವಾಗಿ ಸೇವೆಯನ್ನು ಮಾಡಿಸ್ಕೊತಿದ್ದಾರೆ. ಏನಕ್ಕೋಸ್ಕರ? ಆತ್ಮಗಳ ಕಲ್ಯಾಣಕ್ಕೋಸ್ಕರ, ವಿಶ್ವ ಸೇವಾರ್ಥವಾಗಿ, ಬೇಹದ್ದಿನ ಸೇವಾರ್ಥವಾಗಿ ನೀವೇನೇ ಮಾಡ್ಬೋದು ಸೆಂಟರ್ಗೆ. ಅರ್ಥ ಆಯ್ತಲ್ಲ? ಅದು ಬಾಬಾರವರ ಯಜ್ಞ. ಏನಕ್ಕದು ಯಜ್ಞ ಸ್ಥಾಪನೆ ಮಾಡಿದ್ದಾರೆ? ಅನೇಕ ಆತ್ಮಗಳ ಕಲ್ಯಾಣಕ್ಕೆ. ಅದು ನಮಗಲ್ಲ, ನಮಗೋ ಅಲ್ಲ, ಯಾರಿಗೋ ಅಲ್ಲ, ಅದು ಅಲ್ಲಿ ಇರುವಂಥ ಟೀಚರ್ಗಳಿಗೂ ಅಲ್ಲ ಅದು ಸೆಂಟರು. ಅರ್ಥ ಆಯ್ತಲ್ಲ? ಅಲ್ಲಿರುವಂಥ ಯಾರಿಗೂ ಅಲ್ಲ, ಅದು ಬಾಬಾ ಅಲ್ಲಿ ಸೆರೆ ಅಂದರೆ ಅಲ್ಲಿ ಸ್ಥಾಪನೆ ಮಾಡಿದ್ದಾರೆ ಆ ಒಂದು ಸೆಂಟರನ್ನು. ಅಂದರೆ ಅದು ಯಾರಿಗೋಸ್ಕರ? ಆತ್ಮಗಳ ಕಲ್ಯಾಣಕ್ಕೋಸ್ಕರ. ಅರ್ಥ ಆಯ್ತಲ್ಲ? ಅದು ಸೇವೆಗೋಸ್ಕರ, ಸೇವಾರ್ಥವಾಗಿ ಬಾಬಾ ನನ್ನ ಮೂಲಕ ಸೇವೆಯನ್ನು ಮಾಡಿಸ್ಕೊತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಅರ್ಥ ಆಯ್ತಲ್ಲ? ಕಲ್ಯಾಣ ಭಾವನೆಯಿಂದ, ಶುಭ ಭಾವನೆಯಿಂದ ನಾವು ಸೇವೆಯನ್ನು ಮಾಡಬೇಕಾಗತ್ತೆ ನಿಮಿತ್ತ ಆಗಿ. ಆವಾಗ ಲೆಕ್ಕಾಚಾರ ಆಗಲ್ಲ. ಇಲ್ಲ ಅಂದರೆ ಅದು ಪಾಪ ಆಗಿಬಿಡುತ್ತೆ ಕೂಡ. ನಾನು ಬಾಬಾರವ್ರು ಕೊಟ್ಟೆ, ಬಾಬಾರವ್ರಿಗೆ ಏನಕ್ಕೆ ಬೇಕು? ಏನಕ್ಕೆ ಬೇಕು? ಅದು ನಮಗೋಸ್ಕರನೇ ನಾವು ಕೊಡುವಂಥದ್ದು. ಅಕ್ಕಂದ್ರೆ ಕೊಟ್ಟೆ ಅಂದರೆ ಆವಾಗ ಅಕ್ಕ ಜೊತೆ ಲೆಕ್ಕಾಚಾರ ಆಗತ್ತಷ್ಟೇ. ಅಕ್ಕಂದ್ರೆ ತಗೊಳ್ಳೋವಾಗೂ ಅಷ್ಟೇ, ಬಾಬಾ ಇವ್ರ ಮೂಲಕ ಕೊಡ್ತಿದ್ದಾರೆ ಸೇವಾರ್ಥವಾಗಿ ಅಂತ ಅವರು ಅನ್ಕೋಬೇಕು. ನೀವು ಕೊಡಬೇಕಾದ್ರೂ ಕೂಡ ಏನು ಅನ್ಕೋಬೇಕಾಗತ್ತೆ? ಬಾಬಾ ಸೇವಾರ್ಥವಾಗಿ ನನ್ನ ಮೂಲಕ ಸೇವೆಯನ್ನು ಮಾಡಿಸ್ಕೊತಿದ್ದಾರೆ, ನಾನು ನಿಮಿತ್ತ ಆಗಿದ್ದೀನಿ. ಬಾಬಾರವರೇ ಮಾಡಿಸ್ಕೊತಿರೋದು. ಅರ್ಥ ಆಯ್ತಲ್ಲ? ಎಲ್ಲ ಬಾಬಾದೇ. ಆಗ ಲೆಕ್ಕಾಚಾರ ತಯಾರಾಗೋದಿಲ್ಲ. ನಾವು ಹುಟ್ಟಿರುವಂಥದ್ದೇ ಲೆಕ್ಕಾಚಾರ ಸಮಾಪ್ತಿ ಮಾಡ್ಕೊಳ್ಳೋದಕ್ಕೆ. ಈಗ ನಮ್ಮ ಒಂದು ಗುರಿಯು ಲೆಕ್ಕಾಚಾರ ಸಮಾಪ್ತಿನೂ ಮಾಡ್ಕೋಬೇಕು ಅಲ್ವಾ? ಅದೂ ಇದೆ ನಮ್ಮದು. ಮತ್ತು ನಾವಿನ್ನೂ ತಯಾರು ಮಾಡ್ಕೊಳ್ಳೋದ್ರ ಕಡೆ ಗಮನ ಕೊಡಬಾರ್ದು ಕೂಡ. ಲೆಕ್ಕಾಚಾರ ತಯಾರಾಗ್ತಿದೆಯಾ? ಪ್ರತಿಯೊಂದು ಮಾತು, ಸಂಕಲ್ಪ, ಕರ್ಮದಲ್ಲೂ ನಾವು ಯೋಚನೆ ಮಾಡಬೇಕಾಗತ್ತೆ, ಪರಿಶೀಲನೆ ಮಾಡ್ಕೋಬೇಕಾಗತ್ತೆ ಅಲ್ವಾ? ಪ್ರತಿಯೊಂದು ಕರ್ಮ ವಿಕರ್ಮ ಆಗದಂತೆ ನಾವು ನೋಡ್ಕೊಳ್ಬೇಕಾಗತ್ತೆ. ಅದು ಶ್ರೇಷ್ಠ ಕರ್ಮ ಆಗೋ ಥರ ನಾವು ನೋಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಎಲ್ಲಿ ಯಾರು ಸದಾ ಬಾಬಾರವರನ್ನು ಮುಂದೆ ಇಡ್ತಾರೋ ಅಂಥವರನ್ನ ಬಾಬಾ ಮುಂದೆ ಇಡ್ತಾರೆ. ಇದನ್ನು ನಾವು ಯಾವತ್ತೂ ಮರಿಬಾರ್ದು. ಅರ್ಥ ಆಯ್ತಲ್ಲ? ಪ್ರತಿಯೊಂದು ಮಾತು, ಕರ್ಮ, ಸಂಕಲ್ಪ, ದೃಷ್ಟಿ, ವೃತ್ತಿ, ತನುಮನ, ಧನ, ಸಂಬಂಧ, ಸಂಪರ್ಕ ಎಲ್ಲದರಲ್ಲೂ ಬಾಬಾರವರನ್ನು ಯಾರು ಮುಂದೆ ಇಡ್ತಾರೋ ಅವರೇ ಬಾಬಾರವರ ದೃಷ್ಟಿಯಲ್ಲಿರ್ತಾರೆ. ಅವರನ್ನೇ ಬಾಬಾ ಮುಂದೆ ಇಡ್ತಾರೆ. ಅಂಥವರನ್ನ ಬಾಬಾ ಮುಂದೆ ಇಡ್ತಾರೆ, ಇಡೀ ವಿಶ್ವದ ಮುಂದೆ ಇಡ್ತಾರೆ ಬಾಬಾ. ಅರ್ಥ ಆಯ್ತಲ್ಲ? ಅಂದರೆ ನೀವು ಪ್ರತಿಯೊಂದು ವಿಷಯದಲ್ಲೂ ಬಾಬಾರವರನ್ನು ಮುಂದೆ ಇಡ್ತಿದ್ದೀರಾ ಅಂದರೆ ಬಾಬಾರವರನ್ನ ಪ್ರತ್ಯಕ್ಷ ಮಾಡ್ತಿದ್ದೀರಾ. ನೀವು ಅವರನ್ನು ಅಂದರೆ ಸನ್ ಶೋಸ್ ಫಾದರ್, ಅವರನ್ನು ಪ್ರತ್ಯಕ್ಷ ಮಾಡ್ತಿದ್ದೀರಾ ನೀವು. ಅಂದಮೇಲೆ ನಿಮ್ಮನ್ನು ಪ್ರತ್ಯಕ್ಷ ಮಾಡದೆ ಬಿಡ್ತಾರಾ? ಅವ್ರಿಗೇನೇ ಅವಶ್ಯಕತೆ ಇದೆ? ಎಲ್ಲದರ ಒಂದು ತ್ಯಾಗ ಮಾಡಿ, ಹೆಸರು, ಒಂದು ಕೀರ್ತಿ, ನೇಮ್, ಫೇಮು, ನನ್ನನ್ನು ಹೊಗಳ್ಬೇಕು, ನನ್ನ ಗುರ್ತಿಸ್ಬೇಕು, ನಾನು ಹೇಳಿದ್ದೆ ಆಗಬೇಕು, ನನಗೆ ಸನ್ಮಾನ ಬೇಕು, ಗೌರವ ಬೇಕು, ರೆಸ್ಪೆಕ್ಟ್ ಬೇಕು, ಈ ಹಳೆಯ ಪ್ರಪಂಚದಿಂದ ಇದೆಲ್ಲವನ್ನು ಬಿಟ್ಟು ಬಿಡಬೇಕು ನಾವು. ಇದೆಲ್ಲವನ್ನು ಬಿಟ್ಟುಬಿಟ್ಟು ನಾವು ಬಾಬಾರವನ್ನ ಹಿಡ್ಕೊಂಡ್ವಿ, ಬಾಬಾರವ್ರ ಮತದಂತೆ ನಡೆದ್ವಿ, ಅವರನ್ನು ನಾವು ಮುಂದೆ ಇಟ್ವಿ ಅಂತಂದರೆ ನನಗೇನು ಬೇಕು, ಯಾವುದು ಬೇಕು ಎಲ್ಲ ಬಾಬಾನೇ ನಮಗೆ ಕೊಡ್ತಿರ್ತಾರೆ. ಆಟೋಮೆಟಿಕಲಿ ನಮ್ಮ ಹತ್ರ ಅದು ಸುಳಿದಾಡ್ತಾ ಇರತ್ತೆ. ನಮಗೆ ಗೌರವ ತಾನಾಗೇ ಸಿಗ್ತಿರತ್ತೆ. ನಾವು ಏನು ಎಕ್ಸ್ಪೆಕ್ಟ್ ಮಾಡದೆ ಬಾಬಾರವರನ್ನು ನಾವು ಮುಂದೆ ಇಡ್ತಿದ್ದೀವಿ, ಅವರನ್ನು ನಾವು ಅವ್ರಿಗೆ ಫಸ್ಟ್ ಪ್ರಿಫರೆನ್ಸ್, ಮೊದಲ ಪ್ರಾಮುಖ್ಯತೆ ನಾವು ಬಾಬಾರವ್ರಿಗೆ ಕೊಡ್ತಿದ್ದೀವಿ ಅಂತಂದರೆ ಡೆಫಿನೆಟ್ಲಿ ಮೊದಲ ಪ್ರಾಮುಖ್ಯತೆ ಬಾಬಾ ನನಗೆ ಕೊಡ್ತಾರೆ, ನಮಗೆ ಕೊಡ್ತಾರೆ. ಯಾರು ಕೊಡ್ತಾರೋ ಅವ್ರು ಕೊಟ್ಟೇ ಕೊಡ್ತಾರೆ. ಅದಕ್ಕೆ ಮೊದಲು ಬಾಬಾ ನೋಡಿ, ಆಮೇಲೆ ನಂತರ ಬೇರೆದು ನೋಡಿ. ನೀವು ಅಮೃತ ವೇಳೆ ಯಾರು ಏನು ತಿಳ್ಕೊತಿರೋ ಗೊತ್ತಿಲ್ಲ, ಬಟ್ ಅಮೃತ ವೇಳೆ ಎದ್ದೇಳ್ತಿರಲ್ಲ, ಎದ್ದು ಫಸ್ಟು ಯೋಗ. ಬಾಬಾ ನಿಮಗೆ ಗೊತ್ತಿದೆ ಅಮೃತ ವೇಳೆ ಯೋಗ ಆಯಿತು ಅಂದರೆ ನೆಕ್ಸ್ಟು ಮುರುಳಿ. ಕೆಲವರು ಮುರುಳಿಯನ್ನು
ಓದೋದೇ ಇಲ್ಲ, ಕೆಲಸ ಕಾರ್ಯ ಎಲ್ಲ ಮುಗಿದ ಮೇಲೆ ಯಾವಾಗಲೂ ಟೈಮ್ ಸಿಕ್ಕದ ಓದ್ಕೋತಾರೆ. ಫಸ್ಟ್ ಬಾಬಾರವ್ರಿಗೆ ಕೊಡಿ. ಹೇಗೆ ಅಂದರೆ ಯೋಗ ಆಯಿತಾ, ಯೋಗ ಆದ ಅಟ್ಲೀಸ್ಟ್ ಮೇನ್ ಪಾಯಿಂಟ್ಸ್ ಆದರೂ ಓದ್ಕೊಳ್ಳಿ ಬೆಳಿಗ್ಗೆನೆ. ಅರ್ಥ ಆಯ್ತಲ್ಲ? ಮೇನ್ ಪಾಯಿಂಟ್ಸ್ ಆದರೂ ಓದ್ಕೊಳ್ಳಿ. ದಯವಿಟ್ಟು ಮುರುಳಿಯನ್ನು ನೀವು ಮಿಸ್ ಮಾಡೋಕ್ಕೆ ಹೋಗಲೇಬೇಡಿ ಆ ಸಮಯವನ್ನು. ಫಸ್ಟು ಯೋಗ ಜ್ಞಾನ, ಆಮೇಲೆ ಬೇರೆದು ಇಟ್ಕೊಳ್ಳಿ. ಆಗ ಬಾಬಾರವರಿಗೆ ನೀವು ಮೊದಲ ಪ್ರಾಮುಖ್ಯತೆ ಕೊಡ್ತಿದ್ದೀರಾ ಅನ್ನೋದು ಅರ್ಥ ಆಗತ್ತೆ. ಅರ್ಥ ಆಯ್ತಲ್ಲ? ಅದು ನಿಮಗೆ ಶಕ್ತಿ ಕೊಡುತ್ತೆ. ಜ್ಞಾನ, ಈಗ ನೋಡಿ, ನೀವು ಫಸ್ಟೇನೆ ಯೋಗ ಮಾಡ್ತೀರಾ, ಶಕ್ತಿ ತುಂಬಿಕೊಂಡಿರ್ತೀರಾ. ಜ್ಞಾನವನ್ನು ಕೇಳ್ತೀರಾ, ಮುರುಳಿ ಕೇಳ್ತೀರಾ, ಜ್ಞಾನವನ್ನು ಸಹ ನೀವು ತುಂಬಿಕೊಂಡಿರ್ತೀರಾ. ಮತ್ತೆ ರಾತ್ರಿ ಮಲಗೋವರೆಗೂ ನಿಮಗೆ ಏನೆಲ್ಲ ಮಾಯೆಯ ಒಂದು ಪರೀಕ್ಷೆಗಳು ಬರುತ್ತೆ, ಅದರಲ್ಲಿ ನಾನು ಯಾವ ರೀತಿ ನಡ್ಕೊಳ್ಬೇಕು ಅನ್ನೋ ತಿಳುವಳಿಕೆ ಸಿಗುತ್ತೆ. ಮತ್ತೆ ಅದನ್ನು ಎದುರಿಸೋದಕ್ಕೆ ಶಕ್ತಿನೂ ಸಹ, ಅದರ ಮೇಲೆ ವಿಜಯ ಪಡ್ಕೊಳ್ಳೋದಕ್ಕೆ ಶಕ್ತಿನೂ ಸಹ ಸಿಗುತ್ತೆ. ಅರ್ಥ ಆಯ್ತಲ್ಲ? ಯಾಕೆ ನಾವು ಮೊದಲು ಯೋಗ ಮುರುಳಿಯನ್ನು ನಾವು ಯಾಕೆ ಮಿಸ್ ಮಾಡಬಾರ್ದು ಅಂದರೆ ಇದಕ್ಕೆ ಮಿಸ್ ಮಾಡಬಾರ್ದು. ಅರ್ಥ ಆಯ್ತಲ್ಲ? ಯಾಕೆ ಮಿಸ್ ಮಾಡಬಾರ್ದು? ಇದಕ್ಕೆ ಮಿಸ್ ಮಾಡಬಾರ್ದು. ಬೆಳಿಗ್ಗೆ ಎದ್ದ ತಕ್ಷಣ ಅಷ್ಟು ಅರ್ಜೆಂಟ್ ಇದೆ ಅಂದರೆ ಮೇನ್ ಪಾಯಿಂಟ್ಸ್ ಆದರೂ ಓದ್ಕೊಳ್ಳಿ. ಆಯ್ತಲ್ಲ? ಅಷ್ಟು ಅರ್ಜೆಂಟ್ ಇದೆ ಅಂತಂದರೆ ಆಮೇಲೆ ನೀವು ಇನ್ನೊಂದು ಸರಿ ಫುಲ್ ಬೇಕಾದ್ರೆ ಫ್ರೀ ಆದಾಗ ಫುಲ್ ಓದ್ಕೊಳ್ಳಿ. ಆದರೆ ಬೆಳಿಗ್ಗೆ, ಯಾಕಂದರೆ ಧಾರಣೆಯಲ್ಲಿ ವರದಾನ ಸ್ಲೋಗನ್ ಎಲ್ಲ ಇರುತ್ತೆ. ಆಯಿತಾ? ಟೈಮ್ ಇತ್ತು ಅಂದರೆ ಅವ್ಯಕ್ತವಾಣಿಗಳನ್ನು ಸ್ಟಡಿ ಮಾಡಿ. ದಿನಕ್ಕೆ ಒಂದಾದರೂ ಅವ್ಯಕ್ತವಾಣಿಗಳನ್ನು ಓದ್ರಿ. ಈ ಥರ ನೀವು ಮಾಡ್ತಾ ಹೋಗ್ತೀರಾ. ಅದು ನೋಡಿ, ಜ್ಞಾನದಿಂದ ತಿಳುವಳಿಕೆ ಬರುತ್ತೆ, ಯೋಗದಿಂದ ಶಕ್ತಿ ಬರುತ್ತೆ. ಯಾವ ಟೈಮಿಗೆ ನಾನು ಯಾವ ರೀತಿ ನಡ್ಕೋಬೇಕು, ಯಾವ ರೀತಿ ಮಾತಾಡಬೇಕು, ಮತ್ತು ಯಾವ ರೀತಿ ಪರೀಕ್ಷೆ ಬರುತ್ತೆ ಎಲ್ಲ ನಮಗೆ ಆ ತಿಳುವಳಿಕೆ ಸಿಕ್ಬಿಡುತ್ತೆ. ಮತ್ತು ಅದರ ಮೇಲೆ ವಿಜಯ ಪಡ್ಕೊಳ್ಳೋದಕ್ಕೆ ಶಕ್ತಿನೂ ಸಹ ನಮಗೆ ಜ್ಞಾನ ಯೋಗದಿಂದ ಸಿಗುತ್ತೆ. ಅದಕ್ಕೆ ಅವೆರಡನ್ನ ಬೆಳಿಗ್ಗೆ ಅಮೃತ ವೇಳೆ ಮತ್ತು ಮುರುಳಿ ಮಿಸ್ ಮಾಡೋಕ್ಕೆ ಹೋಗಬೇಡಿ. ಅಮೃತ ವೇಳೆ ಆಯಿತು ಅಂದರೆ ನೆಕ್ಸ್ಟು ಮುರುಳಿನೇ ಬೇಕು. ಅರ್ಥ ಆಯ್ತಲ್ಲ? ಮುರುಳಿಯನ್ನು ಮಿಸ್ ಮಾಡಬೇಡಿ. ಕೆಲವ್ರು ಹೇಳ್ತಾರೆ ನಮಗೆ ಟೈಮ್ ಇರೋದಿಲ್ಲ ಅಂತೇಳಿ ಮಧ್ಯಾಹ್ನ ಯಾವಾಗಲೂ ಓದ್ಕೊಳ್ಳೋರು ಇದ್ದಾರೆ ಕೂಡ. ಅರ್ಥ ಆಯ್ತಲ್ಲ? ಟೈಮ್ ಸಿಕ್ಕಿದಾಗ ಓದ್ಕೊಳ್ಳೋರು ಅಂತವರು ಇರ್ತಾರೆ. ಅಟ್ಲೀಸ್ಟ್ ಮೇನ್ ಪಾಯಿಂಟ್ಸ್ ಓದ್ಕೊಂಡ್ಬಿಟ್ಟು ಆಮೇಲೆ ಬೇಕಾದರೆ ನೀವು ಕೆಲಸ ಎಲ್ಲ ಮುಗಿದ ಮೇಲೆ ಮಾಡ್ಕೊಳ್ಳಿ. ಅಟ್ಲೀಸ್ಟ್ ಒಂದು 2 ನಿಮಿಷ ಮೇನ್ ಪಾಯಿಂಟ್ಸ್ ಓದ್ಕೊಳ್ಳೋಕೆ ಒಂದು 2 ನಿಮಿಷ ಆದರೂ ಟೈಮ್ ಸಿಗುತ್ತಲ್ಲ. ಏನೇನಕ್ಕೂ ನಾವು ಟೈಮ್ ಕೊಡ್ತೀವಂತೆ. ಮೊದಲ ಪ್ರಾಮುಖ್ಯತೆ ಬಾಬಾರವ್ರಿಗೆ ದಯವಿಟ್ಟು ಕೊಡೋದಕ್ಕೆ ಟ್ರೈ ಮಾಡಿ. ಬಾಬಾ ನಿಮಗೆ ಮೊದಲ ಪ್ರಾಮುಖ್ಯತೆಯನ್ನು ಕೊಡ್ತಾರೆ. ನಿಮ್ಗೆ ಏನು ಬೇಕೋ ಅದನ್ನು ಕೊಡೋದಕ್ಕೆ ಅವರು ರೆಡಿಯಾಗಿರ್ತಾರೆ. ಯಾವಾಗ ನಾನು ಬಾಬಾರವರನ್ನು ನಾನು ಮುಂದೆ ಇಡ್ತೀನಿ, ಅವ್ರ ಮಾತನ್ನು ನಾನು ಕೇಳೋದಕ್ಕೆ ರೆಡಿಯಾಗಿರ್ತೀನಿ ಅಂದರೆ ಸರ್ವಶಕ್ತಿಗಳು ಸಹ ನನಗೆ ದಾಸಿಯಾಗಿ ಹಾಜರಾಗಿರುತ್ತೆ. ಯಾವಾಗ ನನ್ನಿಂದ ಕೆಲಸ ಮಾಡಿಸ್ಕೋತಾರೆ ನನ್ನ ಒಂದು ಮಾಲೀಕರು ಅಂತ ಕಾಯ್ತಿರ್ತವೆ. ಸರ್ವಶಕ್ತಿಗಳು, ಗುಣಗಳು, ಪ್ರಾಪ್ತಿಗಳು, ಖಜಾನೆಗಳು ಎಲ್ಲ ನಮಗೆ ಸಹಯೋಗಿ ಆಗಿರುತ್ತೆ. ಯಾಕಂದರೆ ಇವೆಲ್ಲ ಬಾಬಾರವರ ಆಸ್ತಿ, ಬಾಬಾರವರದ್ದು. ನಾವು ಬಾಬಾರವ್ರಿಗೆ ಪ್ರಾಮುಖ್ಯತೆ ಈಗ ನೋಡಿ, ನೀವು ತುಂಬ ಒಂದು ಲೌಕಿಕನೇ ತಿಳ್ಕೊಳ್ಳಿಪ್ಪ, ದೇಹದಾರಿ ವಿಷಯಕ್ಕೆ ಬನ್ನಿ. ನೀವು ಅವ್ರು ಹೇಳ್ದಂಗೆ ನಡ್ಕೋತಿರ್ತೀರಾ, ಅವ್ರಿಗೆ ಇಷ್ಟ ಆಗೋ ಥರ ನೀವು ನಡ್ಕೊಳ್ತಿರ್ತೀರಾ ಅಂದರೆ ಅವ್ರ ಹತ್ರ ಇರೋದೆಲ್ಲ ನಿಮಗೆ ಕೊಟ್ಬಿಡ್ತಾರೆ. ಅದಕ್ಕೆ ನೀವು ಅಧಿಕಾರಿ ಆಗಿಬಿಡ್ತೀರಾ. ಅಂದರೆ ನೀವು ಅಷ್ಟು ಅವರ ಸಮೀಪ ಸಂಬಂಧದಲ್ಲಿ ಇರ್ತೀರ, ಸಂಪರ್ಕದಲ್ಲಿ ಇರ್ತೀರ. ಅವ್ರದ್ದೆಲ್ಲ ನೀವು ಯೂಸ್ ಮಾಡ್ತಿರ್ತೀರ ಅಲ್ವಾ? ಅವ್ರ ಹತ್ರ ಏನೇನಿರುತ್ತೆ ಅದೆಲ್ಲ ನಿಮಗೂ ಸಹ ಸಿಗ್ತಿರುತ್ತೆ. ನೀವು ತುಂಬ ಖುಷಿ ಪಡ್ತಿರ್ತೀರ. ಅಂದರೆ ಅವರಿಗೆ ನೀವು ಪ್ರೀತಿ ಪಾತ್ರರಾಗಿರ್ತೀರ, ವಿಶ್ವಾಸ ಪಾತ್ರರಾಗಿರ್ತೀರ, ವಿಶ್ವಾಸಕ್ಕೆ ಪಾತ್ರರಾಗಿರ್ತೀರ. ನೀವು ನಿಮ್ಮ ಮೇಲೆ ನಂಬಿಕೆ, ವಿಶ್ವಾಸ, ಭರವಸೆ, ಪ್ರೀತಿ, ಸ್ನೇಹ ಎಲ್ಲವೂ ಇರುತ್ತೆ ಅಲ್ವಾ? ನಾವು ಹಾಗೇನೆ ನಾವು ಬಾಬಾರವರಂತೆ ನಾವು ನಡ್ಕೊಳ್ತಿರ್ತೀವಿ. ಅವ್ರಿಗೆ ಇಷ್ಟ ಆಗೋ ಥರ ನಾವು ನಡ್ಕೊಳ್ತೀವಿ, ಅವರನ್ನೇ ನಾವು ಮುಂದೆ ಇಡ್ತೀವಿ ಅಂದರೆ ಅವ್ರಿಗೆ ನಾವು ಎಷ್ಟು ಇಷ್ಟ ಆಗ್ತೀವಿ ಅಲ್ಲ? ಅದಕ್ಕೆ ಹೇಳ್ತಾರೆ, ನನ್ನ ಕಣ್ಣುಗಳನ್ನು, ನನ್ನ ನಯನದ ಸಿತಾರಗಳು ನೀವು ಅಂತಾರೆ ಬಾಬಾ. ಕಣ್ಣಲ್ಲಿ ಇಟ್ಕೋತಾರೆ ಅವರು, ಹೃದಯದಲ್ಲಿ ಇಟ್ಕೋತಾರೆ ಅವರು. ಅದಕ್ಕೆ ಕಣ್ಮಣಿಗಳು ಅಂತ ಹೇಳ್ತಾರೆ. ಯಾರೂ ಈ ಸ್ಥಾನ ಕೊಡೋದಿಲ್ಲ. ಯಾರೇ ದೇಹದಾರಿಗಳು ಕೊಟ್ಟರೂ ಕೂಡ ಅದು ಸ್ವಾರ್ಥದಿಂದ ಕೂಡಿರುತ್ತೆ, ಅಲ್ಪಕಾಲಿಕವಾಗಿರುತ್ತೆ. ಆದರೆ ಬಾಬಾ ಇಡೀ ಕಲ್ಪ ನಮ್ಮನ್ನು ಪ್ರೀತಿಸ್ತಾರೆ, ಇಡೀ ಕಲ್ಪ ನಮ್ಮನ್ನು ಇಷ್ಟಪಡ್ತಾರೆ. ಅರ್ಥ ಆಯ್ತಾ? ಅವರಷ್ಟು ನಮ್ಮನ್ನು ಪ್ರೀತಿ ಮಾಡೋರು, ಅವರಷ್ಟು ನಮ್ಮನ್ನು ಇಷ್ಟಪಡೋರು ಈ ಪ್ರಪಂಚದಲ್ಲಿ ಯಾರೂ ಇಲ್ಲ. ಯಾರು ಏನು ಕೊಡಕ್ಕಾಗೋದಿಲ್ವೋ ಅದನ್ನು ಕೊಡುವಂಥವರೇ ಇವರಾಗಿದ್ದಾರೆ. ಮನುಷ್ಯರು ಸದಾ ಕೊಡಕ್ಕಾಗೋದಿಲ್ಲ,
ಪ್ರೀತಿಯನ್ನ, ಸ್ನೇಹವನ್ನ. ಆದ್ರೆ ಬಾಬಾ ಸದಾ ಕೊಡ್ತಾರೆ. ಅದಕ್ಕೋಸ್ಕರ ಅವರನ್ನ ಮುಂದೆ ಇಡಿ. ಮೊದಲ ಒಂದು ಪ್ರಾಮುಖ್ಯತೆ ಬಾಬಾರವ್ರಿಗೆ ಕೊಡಿ. ಅವರ ಮೇಲೆ ನಮಗೆ ನಿರಂತರ ಸ್ಮೃತಿ ಯಾಕಿರಲ್ಲ ಹೇಳಿ? ಅವರನ್ನ ನಾವು ಸೆಕೆಂಡ್ ಆಗಿ ಇಟ್ಕೊಂಡ್ಬಿಡ್ತೀವಿ, ಸೆಕೆಂಡ್ರಿ ಆಗಿ ಮಾಡ್ಕೊಂಡ್ಬಿಡ್ತೀವಿ, ನೆಕ್ಸ್ಟ್ ಅನ್ಕೊಂಡ್ಬಿಡ್ತೀವಿ. ಫಸ್ಟ್ ಅವ್ರು ಇರಬೇಕು, ನೆಕ್ಸ್ಟ್ ಬೇರೆದಿರಬೇಕು, ನೆಕ್ಸ್ಟ್ ಬಾಬಾ ಇರಬಾರ್ದು, ಫಸ್ಟ್ ಬಾಬಾ ಇರಬೇಕು. ಅರ್ಥ ಆಯ್ತಲ್ಲ? ಆತ್ಮ ಪರಮಾತ್ಮ, ಆತ್ಮದ ಸ್ಮೃತಿ, ಪರಮಾತ್ಮನ ಸ್ಮೃತಿ. ಫಸ್ಟ್ ಏನೇ ಆದ್ರೂ ಬಾಬಾ ಬಾಬಾ ಬಾಬಾ, ಫಸ್ಟ್ ಅವರೇ ಇರಬೇಕು, ನೆಕ್ಸ್ಟ್ ಬೇರೆದಿರ್ಬೇಕು. ನಾವು ನೆಕ್ಸ್ಟ್ ಬಾಬಾನ ಬಿಡಬಾರ್ದು. ಅರ್ಥ ಆಯ್ತಲ್ಲ? ನೆಕ್ಸ್ಟ್ಗೆ ಬಾಬಾರವರನ್ನ ನಾವು ಬಿಡಬಾರ್ದು. ಬಿಡ್ತೀವಿ ಅಂತಂದ್ರೆ ಬಾಬಾನು ನಮ್ಮನ್ನ ನೆಕ್ಸ್ಟೇ ಇಡ್ತಾರೆ. ಯಾರು ಫಸ್ಟ್ ಇರ್ತಾರೆ ಅವ್ರ ಕಡೆ ಹೊರಟೋಗ್ತಾರೆ ಬಾಬಾ. ನೆಕ್ಸ್ಟ್ ಅಂತ ನಾವು ಬಾಬಾರವ್ರ ನೆಕ್ಸ್ಟ್ ಇಡ್ತೀವಲ್ಲ, ಅವಾಗ ನೆಕ್ಸ್ಟ್ ಅಂತ ನಮ್ಮನ್ನು ನೆಕ್ಸ್ಟ್ ಇಡ್ತಾರೆ ಬಾಬಾ. ಇಲ್ಲಿ ಸ್ವಾರ್ಥ ಇರಬಾರ್ದು, ನಿಸ್ವಾರ್ಥ ಅನ್ನುವಂತಹದ್ದು ಬೇಕಾಗತ್ತೆ. ಪ್ರೀತಿ ಬೇಕು. ಬಾಬಾರವರನ್ನ ನಾವು ಯಾವಾಗ ಸದಾ ಅವರ ನೆನಪನ್ನ ನಾವು ಮಾಡ್ತಿರ್ತೀವಿ, ಅವ್ರು ಹೇಳಿದಂತೆ ಅವ್ರ ಮೇಲೆ ಪ್ರೀತಿ ಬೇಕು, ಪ್ರೀತಿ ಬೇಕ್ರಿ. ಯಾಕೆ ಅಂದ್ರೆ ನಮಗೆ ಪ್ರೀತಿ ಇದ್ರೇನೆ ನಾವು ಅವ್ರು ಹೇಳ್ದಂತೆ ನಾವು ನಡ್ಕೊಳಕ್ಕಾಗೋದು. ನಿಜ ತಾನೇ? ಇದನ್ನ ನಾವು ಮರಿಬಾರ್ದು. ಪ್ರೀತಿ ಬೆಳೆಸ್ಕೊಳ್ಳಿ. ಬಾಬಾರವರನ್ನ, ಅವ್ರ ಮೇಲೆ ನಮಗೆ ಪ್ರೀತಿ ಬರಬೇಕಂದ್ರೆ ಹೆಚ್ಚೆಚ್ಚಿಗೆ ನಾವು ಅವರ ಸಮಾನವಾದ ಒಂದು ರೂಪ ಏನಿದೆ ನಿರಾಕಾರಿ, ಆ ನಿರಾಕಾರಿ ಒಂದು ರೂಪವನ್ನ ನಾವು ಧಾರಣೆ ಮಾಡ್ಕೋಬೇಕು. ಆ ಸ್ಮೃತಿಯಲ್ಲಿ ಬರಬೇಕು, ಆ ಸ್ಥಿತಿಯಲ್ಲಿ ನಾವು ಬರಬೇಕಾಗತ್ತೆ. ಹೆಚ್ಚೆಚ್ಚಿಗೆ ನಿರಾಕಾರಿ ಸ್ಥಿತಿ ಅಭ್ಯಾಸ ಮಾಡ್ತಾ ಅವರನ್ನ ನಾವು ನೆನಪು ಮಾಡ್ತಾ ಹೋಗ್ತೀವಿ ಅಂದ್ರೆ ಅವ್ರ ಮೇಲೆ ಪ್ರೀತಿ ಬರುತ್ತೆ. ದೇಹದಾರಿಗಳ ಮೇಲೆ ಯಾಕೆ ಪ್ರೀತಿ ಬರುತ್ತೆ ಹೇಳಿ? ನಾವು ದೇಹವನ್ನ, ನಾನು ದೇಹಾಭಿಮಾನದಲ್ಲಿ ಬಂದು ದೇಹವನ್ನ ನೋಡ್ತಿರ್ತೀನಿ, ದೇಹದಾರಿಯನ್ನ ನೋಡ್ತಿರ್ತೀನಿ, ಮತ್ತೆ ಅದ್ರ ಮೇಲೆ ನಂಗೆ ಆಕರ್ಷಣೆ, ಪ್ರೀತಿ, ಮೋಹ ಎಲ್ಲ ಬಂದ್ಬಿಡತ್ತೆ ಅಲ್ವಾ? ಹಾಗೇನೆ ಈಗ ನಾನು ನಿರಾಕಾರಿಯಾಗಿ ನಿರಾಕಾರಿ ತಂದೆನ ನಾನು ನೋಡ್ತಿದ್ದೀನಿ ಅಂತಂದ್ರೆ ಅವ್ರ ಮೇಲೆ ನನಗೆ ಡೆಫಿನೆಟ್ಲಿ ಪ್ರೀತಿ ಬಂದೇ ಬರುತ್ತೆ. ಪ್ರೀತಿ ಇರೋ ಕಡೆ ನೆನಪು ಸದಾ ಇರುತ್ತೆ, ಅಂದ್ರೆ ಸಹಜವಾಗಿರುತ್ತೆ. ಅರ್ಥ ಆಯ್ತಲ್ಲ? ಕಷ್ಟಪಡೋ ಅವಶ್ಯಕತೆ ಇಲ್ಲ. ಮತ್ತೆ ಅವ್ರು ಹೇಳ್ದಂತೆ ನಾವು ನಡ್ಕೊಳ್ತಿರ್ತೀವಿ. ಇವಾಗ ಲೌಕಿಕದಲ್ಲಿ ಆಗ್ಲಿ ನಾವು ತುಂಬಾ ಪ್ರೀತಿ ಮಾಡುವಂತ ವ್ಯಕ್ತಿ ಇದ್ದಾರೆ ಅಂದ್ರೆ ಅವ್ರು ಹೇಳಿದ ರೀತಿ ನಾನು ನಡ್ಕೊಳ್ತಿರ್ತೀನಿ. ಒಂದು ಅಡಿಗೆ ಮಾಡ್ಬೇಕಾದ್ರೂ ಅವ್ರಿಗೆ ಇಷ್ಟ ಆಗಲ್ಲಪ್ಪ, ಅದಕ್ಕೆ ನಾನು ಮಾಡೋದಿಲ್ಲ, ನಾನು ತಿನ್ನೋದ್ ಬಿಟ್ಬಿಟ್ಟೆ, ಅವ್ರಿಗೆ ಇಷ್ಟ ಇಲ್ಲ ಅಂತ ನಾನು ತಿನ್ನೋದ್ ಬಿಟ್ಬಿಟ್ಟೆ ಅಂತೀವಿ ಅಲ್ವಾ? ಅವ್ರಿಗೆ ಇಷ್ಟ ಆಗದೆ ಇರುವಂತದ್ದು ನಾವು ಮಾಡಕ್ಕೆ ಹೋಗೋದಿಲ್ಲ ಲೌಕಿಕದಲ್ಲಿ, ಒಂದು ದೇಹದಾರಿ ವಿಷಯದಲ್ಲಿ. ಅದೇ ರೀತಿ ಬಾಬಾರವರಿಗೆ ಆಗಿರೋದು ನಾವು ಮಾಡ್ಬೇಕಾಗತ್ತೆ. ಇಷ್ಟ ಇಲ್ದಿರೋದನ್ನ ನಾವು ಬಿಡ್ತಾ ಹೋಗ್ತೀವಿ ಅಂತಂದ್ರೆ ಆಗ ಏನಾಗ್ಬಿಡುತ್ತೆ ನಮಗೆ ಅಂದ್ರೆ ಪ್ರೀತಿ ಎಲ್ಲಿರುತ್ತೆ ತಾನಾಗೆ ಇಲ್ಲಿ ಅವ್ರಿಗೆ ಇಷ್ಟ ಆಗಿಲ್ದಿರೋವಂಥದ್ದನ್ನ ನಾವು ಮಾಡಕ್ ಹೋಗೋದಿಲ್ಲ. ಇಷ್ಟ ಇಲ್ದಿರೋದನ್ನ ನಾವು ಮಾಡಕ್ ಹೋಗೋದಿಲ್ಲ. ತಾನಾಗೆ ಎಲ್ಲದರ ಒಂದು ಆಕರ್ಷಣೆ ದೂರ ಆಗ್ಬಿಡುತ್ತೆ. ಅವ್ರಿಗೆ ನಾಳೆ ಪ್ರಪಂಚ ಇಷ್ಟನಾ? ಬಾಬಾರವ್ರಿಗೆ ಹಳೆಯ ಸ್ವಭಾವ ಸಂಸ್ಕಾರ ಇಷ್ಟನಾ? ಹಳೆಯ ಪದಾರ್ಥಗಳು ಇಷ್ಟನಾ? ವೈಭವ ಇಷ್ಟನಾ? ದುಡ್ಡು ಇಷ್ಟನಾ? ಏನಿಷ್ಟ ಅವ್ರಿಗೆ? ಶರೀರ ಇಷ್ಟನಾ? ಏನಿಷ್ಟ ಅವ್ರಿಗೆ? ಏನೂ ಇಷ್ಟ ಇಲ್ಲ ಅವ್ರಿಗೆ. ಮತ್ತೆ ಅವ್ರಿಗೆ ಇಷ್ಟ ಇಲ್ಲ ಅಂದಮೇಲೆ ನನಗೂ ಇಷ್ಟ ಆಗೋದಿಲ್ಲ. ಆಗ ಯಾವಾಗ ಬಾಬಾರವರನ್ನ ಪ್ರೀತಿಸ್ತೀನಿ, ಅವರನ್ನು ನಾನು ಇಷ್ಟಪಡ್ತೀನಿ, ಆಗ ಅವ್ರಿಗೆ ಇಷ್ಟ ಆಗದೆ ಇರೋದು ನನಗೂ ಇಷ್ಟ ಆಗೋದಿಲ್ಲ. ಅವರ ಸಮಾನ ನಾನು ಇರ್ತೀನಿ. ಅದಕ್ಕೋಸ್ಕರ ನಾನು ನಿರಾಕಾರಿಯಾಗಿ ಇರಬೇಕಾಗತ್ತೆ, ನಿರಾಕಾರಿ ಅಭ್ಯಾಸವನ್ನ ಮಾಡಬೇಕಾಗತ್ತೆ. ಅದಕ್ಕೆ ಆತ್ಮದ ಸ್ಮೃತಿ, ನಮ್ಮನ್ನ ನಾವು ಆತ್ಮ ಅಂತ ತಿಳಿದು ಪರಮಾತ್ಮನನ್ನ ನಾವು ನೆನಪು ಮಾಡಬೇಕಾಗತ್ತೆ. ಅರ್ಥ ಆಯ್ತಲ್ಲ? ನಾವು ಯಾವುದೇ ದೇಹದಾರಿಗಳನ್ನ ನೋಡಬಾರದು. ಯಾವುದೇ ನಮಗೆ ಸಿಗ್ತಾ ಇರುವಂತ ಗೌರವ ಇಡೀ ವಿಶ್ವದಲ್ಲಿ ಯಾರು ಕೊಡಕ್ಕಾಗೋದಿಲ್ಲ, ಅಷ್ಟು ಗೌರವ ಕೊಡ್ತಿದ್ದಾರೆ. ನಮ್ಮನ್ನ ದೇಹದಾರಿಗಳು ನೀನು ದರಿದ್ರ ಅನ್ಬೋದು, ನೀನು ದುರಾದೃಷ್ಟವಂತೆ ಅನ್ಬೋದು, ದುರಾದೃಷ್ಟವಂತ ಆಗಿದೆಯಾ, ನೀನು ಬ್ಯಾಡ್ ಲಕ್ ಇದೆ ನಿನಗೆ ಅನ್ಬೋದು. ಆದ್ರೆ ಬಾಬಾ ಭಾಗ್ಯಶಾಲಿ, ಪದಮ ಭಾಗ್ಯಶಾಲಿ ಮಕ್ಕಳು ಅಂತ ಹೇಳ್ತಾರೆ ಬಾಬಾ. ನೀನು ಸರಿ ಇಲ್ಲ ಅಂತ ಮನುಷ್ಯರು ಹೇಳಿದ್ರೆ ಬಾಬಾ ನೀನು ಪರ್ಫೆಕ್ಟ್ ಅಂತ ಹೇಳ್ತಾರೆ. ಅರ್ಥ ಆಯ್ತಲ್ಲ? ಯಾರು ಕೊಡೋದಿಲ್ಲ ನಮಗೆ. ಬಾಬಾ ಕೊಟ್ಟಷ್ಟು ಗೌರವ ಯಾವುದೇ ದೇಹದಾರಿಗಳು ಕೊಡೋದಿಲ್ಲ. ಅದನ್ನ ನಾವು ಗಮನದಲ್ಲಿ ಇಟ್ಕೋಬೇಕು. ಅರ್ಥ ಆಯ್ತಲ್ಲ? ನನಗೆ ಏನೇ ಸಿಕ್ಕಿದ್ರು ಬಾಬಾನೇ ಕೊಡ್ತಿರೋವಂಥದ್ದು. ಯಾವುದೇ ದೇಹದಾರಿಗಳನ್ನು ಅವರು ನಿಮಿತ್ತ ಆಗಿದೆ, ಅವರು ಕೃತಜ್ಞರಾಗಿರಿ. ಅವರನ್ನು ನಿಮಿತ್ತ ಮಾಡಿದೆಯಲ್ಲ ಬಾಬಾ, ನಿಮಗೂ ಥ್ಯಾಂಕ್ಸು. ಆ ನಿಮಿತ್ತ ಆಗಿರೋರಿಗೂ ಥ್ಯಾಂಕ್ಸ್, ಧನ್ಯವಾದ ತಿಳಿಸಿ, ಕೃತಜ್ಞರಾಗಿರಿ, ತಪ್ಪೇನಿಲ್ಲ. ಆದ್ರೆ ನಾವು ಅವರಲ್ಲಿ ಬಾಬಾರವರನ್ನ ನೋಡ್ಬೇಕೇ ಹೊರತು ಅವರನ್ನು ನೋಡಬಾರ್ದು. ಅದು ಬಾಬಾರವರು ಕೊಟ್ಟಿರುವಂತ ಪ್ರಸಾದ ಅಂತ ತಿಳ್ಕೋಬೇಕು ನಾವು. ಬಾಬಾರವರು ಕೊಟ್ಟಿರುವಂತಹದ್ದು ಇವೆಲ್ಲವನ್ನ ನಾವು ಧಾರಣೆ ಮಾಡ್ಕೊಳ್ತಾ ಹೋಗ್ಬೇಕಾಗತ್ತೆ. ಬಾಬಾರವರ ಮೇಲೆ ಪ್ರೀತಿ ಹೆಚ್ಚಾಗತ್ತೆ, ನೆನಪು ಆಗ್ತಾ ಹೋಗುತ್ತೆ. ನಮ್ಮ ಒಂದು ಸ್ಥಿತಿ ಸ್ವರೂಪ ಅಂದ್ರೆ ಸ್ಮೃತಿ ಸ್ಥಿತಿ ಸ್ವರೂಪ ಜಾಸ್ತಿ ಆಗ್ತಾ ಹೋಗುತ್ತೆ. ತೀವ್ರ ಪುರುಷಾರ್ಥ ಜಾಸ್ತಿ ಆಗ್ತಾ ಹೋಗುತ್ತೆ. ಸೇವೆನೂ ಚೆನ್ನಾಗಾಗ್ತಾ ಹೋಗುತ್ತೆ.
ಅರ್ಥ ಆಯ್ತಲ್ಲ? ಬಾಪ್ ಸಮಾನವಾದ ಗುಣ, ಕರ್ತವ್ಯ, ಸ್ಮೃತಿ, ಒಂದು ಸಂಕಲ್ಪಗಳು, ಶಕ್ತಿಗಳು, ಗುಣಗಳು ಎಲ್ಲ ನಮ್ಮಲ್ಲಿ ಧಾರಣೆ ಆಗ್ತಾ ಹೋಗುತ್ತೆ. ಅರ್ಥ ಆಯ್ತಲ್ಲ? ನಾವ್ ಯಾರ ಮಾತು ಕೇಳಬೇಕು ಅಂತ. ಪ್ರಪಂಚದವರ ದೃಷ್ಟಿಯಲ್ಲಿ ನಾವಿಲ್ಲ, ಅಯ್ಯೋ ನಮ್ಮನ್ನ ಯಾರು ಗುರುತಿಸ್ತಿಲ್ಲ, ನಮ್ಮನ್ನ ಯಾರು ಪ್ರೀತಿ ಮಾಡ್ತಿಲ್ಲ, ನಮ್ಗೆ ಯಾರು ಗೌರವ ಕೊಡ್ತಿಲ್ಲ. ಯಾರು ಕೊಡಬೇಕು ನಿಮಗೆ? ಈ ಹಳೆಯ ಪ್ರಪಂಚದ ಗೌರವ, ಸನ್ಮಾನ, ಹೆಸರು, ಪ್ರತಿಷ್ಠೆ ಇದು ಯಾವುದ್ರ ಕಡೆನೂ ಗಮನ ನಮಗೆ ಬೇಡ. ಬಾಬಾ ಕೊಡ್ತಿರುವಂತಹ ಹೆಸರು ಇಡೀ 84 ಜನ್ಮಕ್ಕಾಗುವಂತಹ ಹೆಸರು ಕೊಡ್ತಿದ್ದಾರೆ. ಅರ್ಥ ಆಯ್ತಲ್ಲ? ಇಡೀ ಕಲ್ಪಕ್ಕೆ ಹೆಸರು, ಇಡೀ ಕಲ್ಪಕ್ಕೆ ಮಹಿಮೆ ಆಗೋ ತರ, ಇಡೀ ಕಲ್ಪಕ್ಕೆ ಕೀರ್ತಿ, ಇಡೀ ಕಲ್ಪಕ್ಕೆ ಪ್ರಾಪ್ತಿ, ಇಡೀ ಕಲ್ಪಕ್ಕೆ, ಎಲ್ಲ ಕಲ್ಪಕ್ಕೆ ಪ್ರಸಿದ್ಧಿ ಮಾಡ್ತಿದ್ದಾರೆ, ಚರಿತ್ರೆವಂತರನ್ನಾಗಿ ಮಾಡ್ತಿದ್ದಾರೆ. ಇನ್ ಮತ್ತೆ ಯಾರು ಕೊಡಬೇಕು ನಮಗೆ? ಯಾವ ದೇಹದಾರಿ ಕೊಡಬೇಕು ನಮಗೆ? ಅಲ್ವಾ? ಇಡೀ ವಿಶ್ವನೇ ತಿರುಗಿ ನೋಡೋ ರೀತಿ ನಮ್ಮನ್ನ ಮಾಡ್ತಿದ್ದಾರೆ ಬಾಬಾ. ಮತ್ತೆ ಯಾರು ಕೊಡಬೇಕು ನಮಗೆ? ಇಡೀ ಕಲ್ಪ ನಮ್ಮನ್ನ ನೆನಪು ಮಾಡಬೇಕು, ಸ್ಮರಣೆ ಮಾಡಬೇಕು, ಆ ರೀತಿ ನಮ್ಮನ್ನ ಮಾಡ್ತಿದ್ದಾರೆ. 84 ಜನ್ಮಗಳಿಗೆ ನಮಗೆ ಪ್ರಾಪ್ತಿಯನ್ನು ಕೊಡ್ತಿದ್ದಾರೆ. ಚರಿತ್ರವಂತರು, ಮಹಿಮೆಗೆ ಯೋಗ್ಯರು, ಪೂಜೆಗೆ ಯೋಗ್ಯರು, ಇಷ್ಟು ಮಾಡ್ತಿದ್ದಾರೆ. ಯಾವ ದೇಹದಾರಿ ಮಾಡ್ತಾರೆ ನಮಗಿದೆಲ್ಲ? ಮತ್ತೆ ಅದೆಲ್ಲ ಬೇಕಾ ನಮಗೆ? ಅವಿನಾಶಿ ಆಗಿರೋದು ಬಿಟ್ಟು ನಾವು ವಿನಾಶದ ಹಿಂದೆ ಹೋಗ್ತಿದೀವಿ ಅಲ್ಲ. ಅವ್ರು ನನಗೆ ಪ್ರೀತಿ ಮಾಡ್ತಿಲ್ಲ, ಇವ್ರು ನನಗೆ ಗೌರವ ಕೊಡ್ತಿಲ್ಲ, ಅವ್ರು ನನಗೆ ಬೆಲೆ ಕೊಡ್ತಿಲ್ಲ, ಸನ್ಮಾನ ಮಾಡಲಿಲ್ಲ, ನನ್ನ ಸ್ಟೇಜ್ ಮೇಲೆ ಕರೀಲಿಲ್ಲ, ನಾನು ಇಷ್ಟು ಸೇವೆ ಮಾಡಿದೆ, ನನಗೊಂದು ಮಾತು ಹೊಗಳಲಿಲ್ಲ, ಹೇಳಲೇ ಇಲ್ಲ, ಸ್ಟೇಜ್ ಮೇಲೆ ಕರೀಲಿಲ್ಲ. ಇಲ್ಲಿ ಯಾರು ಪಡ್ಕೋತಾರೆ ಅವ್ರು ಬಾಬಾರವ್ರ ಅಂದ್ರೆ ಭವಿಷ್ಯದಲ್ಲಿ ಕಟ್ಟಾಗುತ್ತೆ. ಇದನ್ನ ನೆನಪು ಮಾಡಿ, ನೆನಪಿಟ್ಕೊಳ್ಬೇಕು ನೀವು. ಇಲ್ಲಿ ಯಾರು ನಾವೇನೇ ಮಾಡಿದ್ರು ಕೂಡ, ನಮ್ಮಿಂದ ಏನೇ ನಡೆದ್ರು ಕೂಡ ಅದನ್ನ ನಾವು ಇಲ್ಲಿ ತ್ಯಾಗ ಮಾಡಬೇಕು. ಇಲ್ಲಿ ನಾವು ಅದನ್ನ ರಿಸೀವ್ ಪಡ್ಕೊಂಡ್ವಿ ಅಂದ್ರೆ ಭವಿಷ್ಯದ ಪ್ರಾಪ್ತಿಯಲ್ಲಿ ಕಟ್ಟಾಗತ್ತೆ, ಅದೆಲ್ಲ ಸಿಗೋದಿಲ್ಲ. ಬಾಬಾ ತನ್ನ ಒಂದು ಹೆಸರು, ಕೀರ್ತಿ ಎಲ್ಲವನ್ನ ತ್ಯಾಗ ಮಾಡಿದ್ರು. ಸೇವೆಯ ಒಂದು ಸಫಲತೆಯನ್ನು ಕೂಡ ತ್ಯಾಗ ಮಾಡಿಬಿಟ್ರು. ಇದು ನನ್ನದಲ್ಲ ಅಂದ್ಬಿಟ್ರು ಬಾಬಾ, ಬ್ರಹ್ಮ ಬಾಬಾ. ತ್ಯಾಗವನ್ನು ಕೂಡ ನಾನು ಮಾಡಿಲ್ಲ ಅಂತ ಹೇಳಿಬಿಟ್ರು. ತ್ಯಾಗವನ್ನೂ ತ್ಯಾಗ ಮಾಡಿದಂತಹವರು ಯಾರು? ಬ್ರಹ್ಮ ಬಾಬಾ. ಅದಕ್ಕೆ ಅವ್ರಿಗೆಲ್ಲ ಸಿಕ್ತು. ನಾನು ತ್ಯಾಗ ಮಾಡಿದೆ ಅಂತಲೂ ಹೇಳಲಿಲ್ಲ ಅವರು. ಅಷ್ಟು ಎಲ್ಲಾನು ಸಮರ್ಪಣೆ ಮಾಡಿದ್ರು, ಏನು ಇಟ್ಕೊಳ್ದೆ ಎಲ್ಲ ಕೊಟ್ಟುಬಿಟ್ರು ಕೂಡ ನಾನು ಕೊಟ್ಟೆ, ನಾನು ಇಷ್ಟು ತ್ಯಾಗ ಮಾಡಿದೆ ಅಂತ ಕೂಡ ಅವ್ರು ನೆನಪು ಮಾಡಲಿಲ್ಲ. ತ್ಯಾಗವನ್ನೂ ತ್ಯಾಗ ಮಾಡಿದ್ರು ಅಲ್ವಾ? ಅದಕ್ಕೆ ಅವ್ರಿಗೆಲ್ಲ ಸಿಕ್ತು. ಇಲ್ಲೂ ಅಷ್ಟೇನೆ, ಪ್ರತಿಯೊಂದು ನೋಡಿ ಅವ್ರು ಏನೇ ಮಾಡಿದ್ರು ಕೂಡ ಒಂದು ಹೆಸರು ಬರೋದು, ಅವರಿಗೆ ಒಂದು ಕೀರ್ತಿ ಬರೋದು, ಪ್ರಸಿದ್ಧಿ ಬರೋದು, ಎಲ್ಲನೂ ತ್ಯಾಗ ಮಾಡಿಬಿಟ್ರು ಅವರು. ಸನ್ಮಾನ ಎಲ್ಲ ತ್ಯಾಗ ಮಾಡಿಬಿಟ್ರು, ಯಾವುದೂ ಇಟ್ಕೊಳ್ಳಿಲ್ಲ ಅವರು. ಈಗ ನಾವ್ಯಾಕೆ ತಗೊಳ್ತಾ ಇದ್ದೀವಿ, ಎಲ್ಲನೂ ಬಯಸ್ತಾ ಇದ್ದೀವಿ ನಾವು? ನಾನು ಇಷ್ಟು ಸೇವೆ ಮಾಡಿದೆ, ಒಂದು ಮಾತು ಹೇಳಲಿಲ್ಲ ಅಕ್ಕೋರು, ಒಂದು ಸ್ವಲ್ಪ ಗೌರವ ಕೊಡಲಿಲ್ಲ. ಇಲ್ಲೇ ನೀವು ಬಯಸ್ತಿದ್ದೀರಾ ಅಂದ್ರೆ ಮುಂದೆ ಏನು ಸಿಗುತ್ತೆ ನಿಮಗೆ? ಭವಿಷ್ಯದಲ್ಲಿ ಏನು ಪಡ್ಕೋತೀರಾ ನೀವು? ಏನು ಜಮಾ ಆಗುತ್ತೆ ಕಲ್ಪಕ್ಕೆ? ಬಿಟ್ಟು ಬಿಡ್ಬೇಕು ನಾವು, ಅದೆಲ್ಲವನ್ನ ಬಿಟ್ಟು ಬಿಡಬೇಕು. ನಿಸ್ವಾರ್ಥವಾಗಿ, ನಿಮಿತ್ತವಾಗಿ ಏನು ಮಾಡ್ತಾ ಹೋಗಬೇಕು. ನಾನು ನಿಮಿತ್ತ ಅಂತ ಮಾಡಿಸುವಂಥವ್ರು, ತಂದೆ ಕೊಡಿಸ್ತಾರೋ ತಂದೆ, ಮಾಡಿಸ್ತಿರೋ ತಂದೆ, ಎಲ್ಲ ತಂದೆ, ಹೇಳ್ತಿರೋ ತಂದೆ, ಎಲ್ಲನೂ ಏನು ಹೇಳ್ತಿದ್ದಾರೆ ಅವೆಲ್ಲವೂ ತಂದೆ, ಮಾತಾಡ್ತಿರೋದು ತಂದೆ, ಎಲ್ಲವೂ ತಂದೆ. ನಾನು ಕೇವಲ ನಿಮಿತ್ತ ಅಂತ ನಾವು ಮಾಡ್ತಾ ಹೋಗಬೇಕು. ಇಲ್ಲೇ ಪ್ರಾಪ್ತಿ ಇರುವಂಥದ್ದು, ಇದೇ ನಮಗೆ ಪ್ರಾಪ್ತಿ ಆಗುವಂಥದ್ದು. ಮುಂದೆ ನಮಗೇನು ತೊಂದರೆ ಆಗೋದಿಲ್ಲ. ಎಲ್ಲ ಪ್ರಾಪ್ತಿಗಳು ನಾವು ಇಲ್ಲೇ ಪಡ್ಕೋತೀವಿ ಕೂಡ. ಭವಿಷ್ಯದಲ್ಲಿ ನಮಗೆ ಏನು ಬೇಕೋ ಅದೆಲ್ಲ 84 ಜನ್ಮಕ್ಕೆ ನಾವು ಇಲ್ಲೇ ಎಲ್ಲ ಇಲ್ಲೇ ತಿಂದ್ಬಿಟ್ರೆ ಏನು ಸಿಗುತ್ತೆ ಮುಂದೆ? ಇಲ್ಲೆಲ್ಲ ಯಾರು ತ್ಯಾಗ ಮಾಡಿರ್ತಾರೆ ನೋಡಿ, ಯಾರು ನೇಮು ಫೇಮು ಅದು ಇದು ಎಲ್ಲವನ್ನ ಯಾರು ತ್ಯಾಗ ಮಾಡಿರ್ತಾರೆ ಅವ್ರಿಗೆ ಇಡೀ ಕಲ್ಪದಲ್ಲಿ ಮುಂದೆ ನಮಗೆ ಸಿಗುತ್ತೆ ಅಂತ ಹೇಳ್ತಿದ್ದಾರೆ ಬಾಬಾ. ಭವಿಷ್ಯದಲ್ಲಿ ಸಿಗುತ್ತೆ, ದ್ವಾಪರ ಕಲಿಯುಗದಲ್ಲೂ ನಮಗೆ ಹೆಸರು, ಕೀರ್ತಿ ಅವೆಲ್ಲ ಸಿಗುತ್ತೆ ನಮಗೆ ಇಲ್ಲಿ ತ್ಯಾಗ ಮಾಡಿದ್ರೆ. ಇಲ್ಲೆಲ್ಲ ನಾವು ಪಡ್ಕೊಂಡ್ಬಿಟ್ರೆ ಎಲ್ಲ ಇಲ್ಲೇ ಖಾಲಿ ಮಾಡ್ಕೊಂಡ್ಬಿಟ್ರೆ ಮುಂದೆ ಏನು ಸಿಗುತ್ತೆ ನಮಗೆ ಅಲ್ವಾ? ಅದಕ್ಕೋಸ್ಕರ ಯಾರು ಗೌರವನೂ ನಮಗೆ ನಾವು ಕೊಡ್ತಾ ಹೋಗ್ಬೇಕು ಗೌರವ ಅಷ್ಟೇ. ಬೇರೆಯವರಿಂದ ನಾವು ಎಕ್ಸ್ಪೆಕ್ಟ್ ಮಾಡಬಾರದು, ನಾವು ಕೊಡ್ತಾ ಹೋಗೋಣ. ಪ್ರತಿಯೊಂದು ಆತ್ಮಕ್ಕೂ ಗೌರವವನ್ನು ಕೊಡ್ತಾ, ಇವರು ಲೌಕಿಕ, ಇವರು ಅಲೌಕಿಕ, ಇವರು ಪತಿತರು, ಇವರು ಬ್ರಾಹ್ಮಣರು, ದಯವಿಟ್ಟು ಯಾವತ್ತೂ ಈ ವಿಂಗಡಣೆ ಮಾತ್ರ ಮಾಡಕ್ ಹೋಗ್ಬಿಡಿ. ಅರ್ಥ ಆಯ್ತಾ? ಬಾಬಾ ಅರ್ಥ ಮಾಡಿಸೋದಕ್ಕೆ ಮುರುಳಿಗಳಲ್ಲಿ ಹೇಳ್ತಿರ್ತಾರೆ. ಆದ್ರೆ ಬ್ರಹ್ಮ ಬಾಬಾ ಪ್ರತಿಯೊಂದು ಮಗುವನ್ನು ನನ್ನ ಮಗು ಅನ್ನೋರಂತೆ, ಲೌಕಿಕದವರನ್ನು ಮಗು ಅನ್ನೋರಂತೆ, ಇಡೀ ವಿಶ್ವದಾತ್ಮಗಳು ನನ್ನ ಮಕ್ಕಳು ಅನ್ನೋರಂತೆ. ಬರೀ ಬ್ರಾಹ್ಮಣರನ್ನ ಮಾತ್ರ ಮಕ್ಕಳು ಅನ್ಲಿಲ್ಲ,
ಅಂದರೆ ಶಿವಬಾಬಾ ಬರೀ ನಮ್ಮನ್ನ ಮಾತ್ರ ಮಕ್ಕಳು ಅನ್ನಲ್ಲ, ಭಕ್ತರನ್ನ ಹೊರಗಡೆ ಪ್ರಪಂಚದವರನ್ನು ಕೂಡ ನನ್ನ ಮಕ್ಕಳು ಅಂತ ಹೇಳ್ತಾರೆ. ಮತ್ತೆ ನಾವು ಮಾತ್ರ ಅವ್ರ ಪತಿತರು, ಅವ್ರ ಲೌಕಿಕದವರು, ನಾವು ಬ್ರಾಹ್ಮಣರಪ್ಪ, ನಾವು ಶ್ರೇಷ್ಠವಾಗಿದ್ದೀವಿ ಅಂದರೆ ನಾವು ಬೇರೆ ಮಾಡ್ತಿದ್ದೀವಿ. ಶಿವಬಾಬಾನು ಮಾಡಲಿಲ್ಲ, ಬ್ರಹ್ಮಬಾಬಾನು ಮಾಡಲಿಲ್ಲ. ಮತ್ತೆ ಅವ್ರ ಸಮಾನ ಇದೆಯಾ? ಅರ್ಥ ಆಯ್ತಾ? ಎಲ್ಲರೂ ಅಷ್ಟೇ, ಅವ್ರದ್ದು ಪಾತ್ರ ಇದೆಯಾ? ಬಂದಿರ್ತಾರೆ. ಪಾತ್ರ ಇಲ್ವಾ? ದ್ವಾಪರ ಕಲಿಯುಗದವರ ಬಂದಿಲ್ಲ. ಮತ್ತೆ ನಾವು ಯಾಕೆ ದೂಷಣೆ ಮಾಡಬೇಕು, ದೂಷಿಸ್ಬೇಕು ಅವರನ್ನು? ಯಾಕೆ ಬ್ಲೇಮ್ ಮಾಡಬೇಕು? ದ್ವಾಪರ ಕಲಿಯುಗದವರಾದ್ರೆ ಡೆಫಿನೆಟ್ಲಿ ಅವ್ರು ಇಲ್ಲಿ ಬರೋದೇ ಇಲ್ಲ ಅವರು. ಬಟ್ ನಾವು ಅವ್ರಿಗೂ ಗೌರವ ಕೊಡಬೇಕು. ಅವ್ರು ಬಂದಿಲ್ಲ ಅಂತಂದಮೇಲೆ ಅವ್ರದ್ದು ಪಾತ್ರ ಆ ರೀತಿನೇ ಇದೆ ಡ್ರಾಮಾದಲ್ಲಿ. ಇಲ್ಲಿ ಬರ್ತಾರೆ, ಬರೋದಿದೆ ಅಂದ್ರೆ ಬಂದೇ ಬರ್ತಾರೆ. ಶುಭ ಭಾವನೆ ಇರಬೇಕಷ್ಟೇ. ಇಲ್ಲಿ ಯಾರು ಯಾವಾಗ ಪತಿತರು ಮತ್ತೆ ಇವ್ರು ಪಾವನರು ಅನ್ನೋದು ಬರುತ್ತೇಳಿ? ದೇಹವನ್ನ ನೋಡಿದಾಗ, ದೇಹಾಭಿಮಾನದಲ್ಲಿದ್ದಾಗ, ಶೂದ್ರ ಜನ್ಮದಲ್ಲಿದ್ದಾಗ, ರಾವಣನ ಮತದಂತೆ ನಡೀತಾ ಇರುವಾಗ, ರಾವಣನ ಒಂದು ಬಂಧನದಲ್ಲಿದ್ದಾಗ ಇವೆಲ್ಲ ಬರುತ್ತೆ. ನಾನು ಆತ್ಮ, ಇಡೀ ವಿಶ್ವದ ಆತ್ಮಗಳು ಆತ್ಮಗಳೇ, ಇಡೀ ವಿಶ್ವದಲ್ಲಿರೋ ಎಲ್ಲರೂ ಆತ್ಮಗಳೇ, ನಾನು ಆತ್ಮನೇ, ನಾವೆಲ್ಲ ಒಬ್ಬ ತಂದೆ ಮಕ್ಕಳೇ. ಅರ್ಥ ಆಯ್ತಲ್ಲ? ಇಲ್ಲಿ ಯಾರು ಪತಿತರು ಇಲ್ಲ, ಏನೂ ಇಲ್ಲ, ಎಲ್ಲ ಬಾಬಾರವರ ಮಕ್ಕಳೆಲ್ಲ ಪವಿತ್ರವಾದರು. ಎಲ್ಲ ಸ್ವಧರ್ಮ ಪಾವಿತ್ರತೆನೇ, ಎಲ್ಲ ಆತ್ಮಗಳ ಸ್ವಧರ್ಮ, ಎಲ್ಲ ಆತ್ಮಗಳ ಸ್ವಧರ್ಮ ಶಾಂತಿನೇ, ಪ್ರೀತಿನೇ. ನಾವು ಈ ದೃಷ್ಟಿಯನ್ನು ನಾವು ಇಡಬೇಕಾಗತ್ತೆ. ಇವರು ಪತಿತರು, ಇವರು ಲೌಕಿಕದವರು, ಇವರಲ್ಲ. ಏನಾದರೂ ಒಂದು ಹೇಳ್ಬೇಕಾದ್ರೆ ಅರ್ಥ ಆಗೋದಿಲ್ಲ ಅಂತೇಳಿ ಆ ಹೆಸರನ್ನ ಇಟ್ಟು ನಮ್ಗೆ ಅದೇ ರೀತಿಯಲ್ಲಿ ಹೇಳಿದ್ರೇನೆ, ಅದೇ ಒಂದು ರೀತಿಯಲ್ಲಿ ಬಂದ್ಬಿಟ್ಟಿದೀವಿ ನಾವು, ಲೌಕಿಕ ಅದು ಇದು ಅಂತೆಲ್ಲ ಅನ್ಕೊಂಡು. ಆ ರೀತಿಯಲ್ಲೇ ಹೇಳಿದ್ರೆ ಅರ್ಥ ಮಾಡ್ಕೋತಾರೆ ಅಂತ ಅದನ್ನ ಅರ್ಥ ಮಾಡಿಸೋದಕ್ಕೆ ಆ ರೀತಿಯಲ್ಲಿ ಹೇಳ್ತಾರೆ ಹೊರತು, ಬಟ್ ಡೆಫಿನೆಟ್ಲಿ ಬಾಬಾರವರ ಒಂದು ಭಾವನೆ ಆ ರೀತಿ ಇಲ್ಲ ಆ್ಯಕ್ಚುಲಿ ಹೇಳ್ಬೇಕಂದ್ರೆ. ಅರ್ಥ ಆಯ್ತಲ್ಲ? ಅದರಿಂದ ಏನು ಮಾಡಬೇಕಾಗುತ್ತೆ, ಯಾರನ್ನೂ ನೀವು ಆ ಒಂದು ದೃಷ್ಟಿಯಲ್ಲಿ ನೋಡಬೇಡಿ. ಬಾಬಾ ಯಾವ ದೃಷ್ಟಿ ಇದೆ ಅದೇ ದೃಷ್ಟಿ ನಮ್ಮದು ಇರಬೇಕು. ಆಗ ಅವ್ರ ದೃಷ್ಟಿಯಲ್ಲಿ ನಾವಿರಕ್ಕೆ ಸಾಧ್ಯ ಆಗುತ್ತೆ. ಬಾಬಾರವರ ದೃಷ್ಟಿಯಲ್ಲಿ ಇರಬೇಕು ನಾವು. ಅರ್ಥ ಆಯ್ತಲ್ಲ? ನಾವು ಬ್ರಹ್ಮ ಕುಮಾರಿಗಳು, ಬ್ರಾಹ್ಮಣರು ಅಂದ್ರೇನೆ ಅರ್ಥ ನಿಮಿತ್ತರು. ಅರ್ಥ ಆಯ್ತಲ್ಲ? ನಿಮಿತ್ತರು, ಬಾಪ್ ದಾದ ಸಮಾನವಾದ ಆತ್ಮಗಳು. ಬ್ರಹ್ಮ ಕುಮಾರಿಗಳು ಅಂದರೆ ಬ್ರಾಹ್ಮಣರು ಅಂದರೆ ಬ್ರಹ್ಮನ ಏನು ಆಚರಣೆಗಳನ್ನ ಮಾಡಿದ್ದಾರೆ, ಏನು ಆಚರಣೆಗಳನ್ನ ಧಾರಣೆಯಲ್ಲಿ ತಂದಿದ್ದಾರೆ, ಅವುಗ ಆಚರಣೆಗಳಂತೆ ನಾವು ನಡೆಯುವಂಥವರೇ ಬ್ರಾಹ್ಮಣರು, ಬ್ರಹ್ಮ ಕುಮಾರಿಗಳು. ಅವ್ರು ಯಾವ ರೀತಿ ಕರ್ಮಗಳಲ್ಲಿ ಆಚರಣೆಯಲ್ಲಿ ತಂದ್ರು ಅವ್ರು ಕರ್ಮಗಳನ್ನ ಅಲ್ವಾ? ಮಾತು, ಸಂಕಲ್ಪ, ದೃಷ್ಟಿ, ವೃತ್ತಿ ಅವೆಲ್ಲ ಹೇಗೆ ಆ ಕರ್ಮಗಳನ್ನೆಲ್ಲ ಆಚರಣೆಯಲ್ಲಿ ತಂದ್ರು, ಅದನ್ನ ಆ ಒಂದು ಪ್ರತಿಯೊಂದು ಹೆಜ್ಜೆಯಲ್ಲೂ ನಮ್ಮ ಹೆಜ್ಜೆಯನ್ನು ನಾವು ಇಡಬೇಕಾಗತ್ತೆ. ಆಗ ನಾವು ಬ್ರಾಹ್ಮಣರು, ಬ್ರಹ್ಮ ಕುಮಾರಿಗಳು ಅಂತ ಹೇಳಕ್ ಸಾಧ್ಯ. ಮತ್ತೆ ನಿರಾಕಾರಿಯಲ್ಲಿ ನಾವು ಶಿವವಂಶೀಯರು, ಶಿವ ಕುಮಾರರು ಕೂಡ ಆತ್ಮಿಕವಾಗಿ ಅವರು ಯಾವ ರೀತಿ ಅವರ ದೃಷ್ಟಿ ಇದೆ, ಅವರ ಸ್ಮೃತಿ ಇದೆ, ಬೇಹದ್ದಿನ ಭಾವನೆ, ಬೇಹದ್ದಿನ ಸೇವಾ ಯಾವ ರೀತಿ ಇದೆ, ಅವ್ರ ಗುಣ, ಶಕ್ತಿ, ಅವರ ಕರ್ತವ್ಯ ಅದೆಲ್ಲವೂ ಸಹ ನಮ್ಮದು ಸ್ಮೃತಿ ಇರಬೇಕಾಗತ್ತೆ. ಮತ್ತೆ ಅವರ ರೂಪ ನಿರಾಕಾರಿ, ನಾನು ನಿರಾಕಾರಿ. ಅರ್ಥ ಆಯ್ತಾ? ಅವರು ಹೇಗಿದ್ದಾರೆ ಹಾಗೆ ನಾನು ಧಾರಣೆ ಮಾಡ್ಕೋಬೇಕಾಗತ್ತೆ. ಅರ್ಥ ಆಯ್ತಲ್ಲ? ಬಾಪ್ ದಾದ ಸಮಾನವಾಗಿ ನಾವು ಇಲ್ಲಿರೋದಕ್ಕೆ ನಾವು ಟ್ರೈ ಮಾಡ್ಬೇಕು. ಈ ಒಂದು ಗುರಿ ಉದ್ದೇಶವನ್ನು ನಾವಿಲ್ಲಿ ಇಟ್ಕೋಬೇಕು. ಯಾವುದು? ಬಾಪ್ ದಾದ ಸಮಾನ ನಾನು ಆಗ್ಬೇಕು ಅನ್ನೋ ಗುರಿ ಉದ್ದೇಶ ನಾನಿಲ್ಲಿ ಇಟ್ಕೋಬೇಕಾಗತ್ತೆ. ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣ ನಾವು ಆಗ್ತೀವಿ ನಿಜ, ಆಯ್ತಲ್ಲ? ಆದ್ರೆ ಅದಕ್ಕಿಂತ ಮೊದಲು ಇಲ್ಲಿ ನಾನು ಬಾಪ್ ದಾದ ಶಿವಬಾಬಾ ಬ್ರಹ್ಮಬಾಬಾ ಸಮಾನ ನಾನು ಆಗಿಲ್ಲ. ಬ್ರಹ್ಮಬಾಬಾ ಸಮಾನ ಫರಿಸ್ತೆ ಆಗ್ಬೇಕು. ಅವರು ಅದೆಲ್ಲವನ್ನ ಧಾರಣೆ ಮಾಡಿದ್ರೆ ಫರಿಸ್ತೆ ಆದ್ರು. ಶಿವಬಾಬಾ ಸಮಾನ ಬೀಜರೂಪ ಆಗ್ಬೇಕು, ನಿರಾಕಾರಿ ಆಗ್ಬೇಕು. ಬಾಪ್ ದಾದ ಸಮಾನ ನಾನು ಇಲ್ಲಿ ಆದಾಗ್ಲೇನೆ ಭವಿಷ್ಯದಲ್ಲಿ ಲಕ್ಷ್ಮೀನಾರಾಯಣರ ಸಮಾನ ನಾನು ಆಗಕ್ಕೆ ಸಾಧ್ಯ ಆಗತ್ತೆ. ನಮ್ಮ ಗುರಿ ಉದ್ದೇಶ ಇಲ್ಲಿ ಬಂದಿರುವಂತಹದ್ದು ನಾವು ದೇವತೆಗಳಾಗೋದಕ್ಕೆ, ಓಕೆ ನಿಜಾನೇ. ಆದ್ರೆ ಅದು ಆಗೋದಕ್ಕಿಂತ ಮುಂಚೆ ನಾನೇನಾಗಬೇಕು? ಫರಿಸ್ತೆ ಆಗ್ಬೇಕು, ನಿರಾಕಾರಿ ಆಗ್ಬೇಕು. ಅಂದ್ರೆ ಬಾಪ್ ದಾದ ಸಮಾನ, ಬ್ರಹ್ಮಬಾಬಾ ಮತ್ತೆ ಶಿವಬಾಬಾ ಸಮಾನ ಇಲ್ಲಿ ಆಗ ನಾನು ಫ್ಯೂಚರಲ್ಲಿ ಭವಿಷ್ಯದಲ್ಲಿ ನಾನು ದೇವತೆ ಆಗೋದು. ನಾವು ಇದನ್ನ ಬಿಟ್ಬಿಟ್ಟು ಅದನ್ನ ಆಗ್ತೀವಿ ಅಂದ್ರೆ ಅದಾಗೋದಿಲ್ಲ. ಮೇನ್ ಇದು ಬೇಕು ನಮಗೆ. ಅರ್ಥ ಆಯ್ತಲ್ಲ? ಅದಕ್ಕೋಸ್ಕರ ನಮ್ಮ ಗುರಿ ಉದ್ದೇಶ ಏನು? ಬಾಪ್ ದಾದ ಸಮಾನ ಆಗುವಂತಹದ್ದು. ಅವರನ್ನ ನಾವು ಫಾಲೋ ಮಾಡಬೇಕಾಗತ್ತೆ. ಮತ್ತೆ ನಾವು ಅವರನ್ನ ಪ್ರತ್ಯಕ್ಷ ಮಾಡದಂತೆ ಆಗತ್ತೆ. ಅವರ ದೃಷ್ಟಿಯಲ್ಲಿ ನಾವು ಇದ್ದಂಗೆ ಆಗತ್ತೆ. ಬಾಬಾ ಆಗ ನಮ್ಮನ್ನ ಮುಂದೆ ಇಡ್ತಾರೆ. ಅರ್ಥ ಆಯ್ತಲ್ಲ? ನಮ್ಮನ್ನ ಮುಂದೆ ಇಟ್ಟು ನಮ್ಮ ಮೂಲಕ ಸೇವೆಯನ್ನ, ವಿಶ್ವ ಸೇವೆಯನ್ನ ಅವರು ಮಾಡ್ತಾರೆ. ಅರ್ಥ ಆಯ್ತಲ್ಲ? ಅಚ್ಚ. ಓಂ ಶಾಂತಿ.